ಸರ್ ಸ್ಟಾರ್ಟ್ ಆಗಿದೆ. ಓಂ ಸುಧಾ ಶ್ರೀ ಪಾಟೀಲ್ ಹಾ ಸರ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕ. ನಿಧಾನವ ಕಾಯ್ದಿರಿದ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದೊಂದಿಗೆ ಸಮಸ್ತ ಶರಣಸ್ಥೋಮವನ್ನು ಮನದಲ್ಲಿ ನೆನೆಯುತ್ತಾ ವಚನಾಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದಿನ 273ನೆಯ ವಿಶೇಷ ಉಪನ್ಯಾಸದಲ್ಲಿ ಮೊದಲಿಗೆ ಜವರೇಗೌಡ ಅವರ ಬಗೆಗೆ ಮಾತನಾಡಲು ಬಂದಿರುವ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ಲಲಿತಾ ಕೆಪಿ ಮೇಡಂ, ಉಪನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಮ್ಮ ವೇದಿಕೆಗೆ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಹ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ವೇದಿಕೆಗೆ ಸ್ವಾಗತಿಸುತ್ತೇನೆ. ಇವತ್ತು ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಎಲ್ಲರಿಗೂ, ಗೂಗಲ್ ಮೀಟ್ ಆಲಿಸಲು ಬಂದ ಎಲ್ಲ ಸಹೋದರ ಸಹೋದರಿಯರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಪ್ರಾರ್ಥನೆ ಡಾಕ್ಟರ್ ತಾರಾ BN ಮೇಡಂ ಅವರಿಂದ. ತಾರಾ ಮೇಡಂ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಪುರಿಯಾ ಧನುಶ್ರೀ ರಾಗದಲ್ಲಿರ್ತಕ್ಕಂಥ ಒಂದು ಬಸವಣ್ಣವರ ವಚನವನ್ನ ನಾನು ಹಾಡ್ತಾ ಇದ್ದೀನಿ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಪ್ರಭುದೇವರು ಬಂದರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ. ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಭುದೇವರು ಜ್ಯೋತಿಯಾದರು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಪ್ರಣತಿ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತಯ್ಯ, ಪ್ರಣತಿ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತಯ್ಯ. ಜ್ಯೋತಿ ನಂದಿತ್ತು, ಕೂಡಲ ಸಂಗನ ಶರಣರಾಮನ ನೊಂದಿತ್ತಯ್ಯ, ಶರಣರಾಮನ ನೊಂದಿತ್ತಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಪ್ರಭುದೇವರು ಬಂದರಯ್ಯ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ. ಧನ್ಯವಾದಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ತಾರಾ ಮೇಡಂ ಅವರಿಗೆ ಆತ್ಮೀಯ ಧನ್ಯವಾದಗಳು. ಈಗ
ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನೆನೆಯುತ್ತಾ ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪುರವರ ವೈಚಾರಿಕ ನೆಲೆಗಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ ಇವುಗಳ ವಚನ ಅಧ್ಯಯನ ವೇದಿಕೆ ಮೂಲಕ ನಾವು 5 ವರ್ಷಗಳಿಂದ ನಿರಂತರವಾಗಿ ಶನಿವಾರ ಮತ್ತು ರವಿವಾರ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಬಂದಿವೆ. ಇವತ್ತು ದೇ ಜವರೇಗೌಡ ಅವರ ಜೀವನ ಸಾಧನ ಮತ್ತು ಅವರ ಚರಿತ್ರೆಯ ಬಗ್ಗೆ, ಅವರ ಜೀವನ ಸಾಧನೆಯ ಬಗ್ಗೆ ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ಲಲಿತಾ ರಶ್ಮಿ KP ಅವರು ಕಳೆದ 1 ವರ್ಷದಿಂದ ನಾನು ಕೇಳ್ತಾ ಇದ್ದೆ, ಬ್ಯುಸಿ ಇದ್ದರು, ಕೇಳ್ಕೊಂಡೆ ಒಪ್ಕೊಂಡ್ರು. ಬಹುಶಃ ಕೊರೋನಾ ಸಂದರ್ಭದೊಳಗೆ ಎಲ್ಲರೂ ಮನೆಯೊಳಗೆ ಕುಂತ್ಕೊಂಡು 5-6 ತಿಂಗಳ ಕೊರೋನಾ ಲಾಕ್ಡೌನ್ ಸಂದರ್ಭದೊಳಗೆ ಏನಾದರೂ ಇವ್ರು ಕೆಲಸ ಹಚ್ಚಬೇಕು ಅಂದ್ಕೊಂಡು ಈ ಒಂದು ಉಪನ್ಯಾಸ ಮಾಲಿಕೆಗಳನ್ನು ನಾವಿಟ್ವಿ. ಅದು ಕಾಲಕ್ರಮೇಣ 5 ವರ್ಷದಲ್ಲಿ ಸುಮಾರು 275-80 ಉಪನ್ಯಾಸಗಳನ್ನು ನಾವು ಮಾಡಿದ್ದೀವಿ. ಅದು ನಿಜಕ್ಕೂ ಒಂದು ಶ್ಲಾಘನೀಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಉದ್ದೇಶ ಅಂತಂದ್ರೆ ಮರೆತು ಹೋಗ್ತಕ್ಕಂಥ ಮೌಲ್ಯಗಳಿಗೆ, ಒಂದು ಭಾಷೆ, ಸಂಸ್ಕೃತಿ, ಇತಿಹಾಸ ಎಲ್ಲವನ್ನೂ ಕೂಡ ಮರಿತಾ ಇವತ್ತಿನ ವೈಜ್ಞಾನಿಕ ನಾಗಾಲೋಟದೊಳಗೆ ನಮ್ಮ ಅಸ್ಮಿತೆಯನ್ನು ಕಳ್ಕೊಳ್ತೀವಿ ಅಂತಕ್ಕಂಥದ್ದು. ಮತ್ತು ಇಡೀ ಜಗತ್ತಿಗೆ ಮತ್ತು ಇಡೀ ಕರ್ನಾಟಕದ ಒಂದು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಅಂದಮೇಲೆ ಬಸವಾದಿ ಶರಣರು ಹಾಕಿಕೊಟ್ಟಂಥ ಒಂದು ಸಮತಾವಾದದ ಒಂದು ಚಿಂತನೆಯನ್ನು ನಾವು ಮುಂದುವಯ್ಯಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯೊಳಗೆ ಈ ಒಂದು ವಚನ ಅಧ್ಯಯನ ವೇದಿಕೆಯನ್ನು ಮಾಡಿದ್ದೇವೆ. ಇದರ ಮೂಲಕ ಒಂದು ಸುಮಾರು 35-40 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇವೆ. ನನ್ನ 2 ಪುಸ್ತಕಕ್ಕೆ ಡಾಕ್ಟರ್ ಲಲಿತಾ ರಶ್ಮಿ KP ಅವರು ಬೆನ್ನುಡಿ ಮುನ್ನುಡಿ ಬರೆದಿದ್ದಾರೆ. ಅವರ ಪರಿಚಯವನ್ನು ಮಾಡಲಿಕ್ಕೆ ನನಗೆ ಎಷ್ಟು ಖುಷಿ ಅಂತಂದರೆ, ಬಹುಶಃ ನನ್ನ ಸಾಹಿತ್ಯಿಕ ಈ ಅಧ್ಯಯನದೊಳಗೆ ಲಲಿತಾ ಅಂತವರು ಇನ್ನೂ ಒಬ್ಬರು ಕೊಡಗಿನ ಒಂದು ಧೀರ ಮಹಿಳೆ, ಒಂದು ವೈಚಾರಿಕ ನೆಲೆಗಟ್ಟು, ನಾಟಕ, ಅವರ ಬಹುಮುಖ ವ್ಯಕ್ತಿತ್ವ. ಅವ್ರ ಮೂಲತಃ ಕೊಡಗಿನವರು, ಕೊಡಗು ಜಿಲ್ಲೆಯ ಸಾಹಿತ್ಯಿಕ ಸಂಶೋಧಕ, ಭಾಷಾ ತಜ್ಞೆಯಾಗಿ, ಕವಿಯಾಗಿ, ನಾಟಕಕಾರರಾಗಿ, ಭಾಷಾಂತರಕಾರರಾಗಿ, ಜಾನಪದ ತಜ್ಞೆಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು. ತಮ್ಮ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದ ಅತ್ಯುತ್ತಮ ವಿದ್ಯಾರ್ಥಿನಿ ಎಂಬ ಹೆಗ್ಗಳಿಕೆಯೊಂದಿಗೆ, ಪಾರಿತೋಷಿಕದೊಂದಿಗೆ ಅವರು ಪದವಿಯನ್ನು ಪಡೆದರು. ಅದೇ ರೀತಿ MA ವಿಶ್ವವಿದ್ಯಾಲಯದಿಂದ MAನ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಿಂದ ಕನ್ನಡ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರವನ್ನು ಪದವಿಯನ್ನು ಮಾಡಿದರು. ಕೊಡಗಿನ ಸ್ಥಳನಾಮ ವಿಶೇಷಗಳು ಇದರ ಕುರಿತಾಗಿ ಇವರ ಮಹಾಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದರು. ಸ್ಥಳನಾಮ ವಿಶೇಷಣ ನಾಮೆನ್ಕ್ಲೇಚರ್ ಮಾಡ್ತಕ್ಕಂಥದ್ದು ಡಾಕ್ಟರ್ MM ಕಲಬುರ್ಗಿ ಅವರ ನಂತರ ಅಂತ ಸ್ಥಳನಾಮ ವಿಶೇಷಗಳನ್ನು ಅಧ್ಯಯನ ಮಾಡಿದವರು ಡಾಕ್ಟರ್ ಲಲಿತಾ ರಶ್ಮಿ KP. ಇವರ ಪ್ರಮುಖ ಸಂಶೋಧನಾ ಕೃತಿಗಳು ವಿವಕ್ಷಾ ವಿವೇಚನೆ, ಶೋಧನೆಯ ಹಾದಿಯಲ್ಲಿ, ಜೀವಂತ ಪಳೆಯುಳಿಕೆಗಳು ಕುರಿತು, ಕೊಡಗಿನ ಭಾಷೆ, ಸಂಸ್ಕೃತಿ, ಕೊಡಗಿನ ಜಾನಪದ ಕಥೆಗಳು, ಇಂಗ್ಲಿಷ್ನಲ್ಲಿ ಇವರು ಬರೆದಂಥ ಉರೈರೈ ಎಂಬ ಸಂಶೋಧನಾ ಲೇಖನಗಳ ಸಂಗ್ರಹವನ್ನು ಮಣಿಪಾಲ್ ಯೂನಿವರ್ಸಿಟಿ ಪ್ರೆಸ್ನವರು, ಇದು ಅತ್ಯಂತ ಪ್ರೆಸ್ಟೀಜಿಯಸ್ ಅಂತ ಒಂದು ಕಾರ್ಯವನ್ನು ಮಣಿಪಾಲ್ ಯೂನಿವರ್ಸಿಟಿ ಪ್ರೆಸ್ನವರು ಪ್ರಕಟಿಸಿದ್ದಾರೆ. ಇವರು ಬರೆದಂಥ ನಾಟಕ ಪಮ್ಮೋದಿರ ಪೊನ್ನಪ್ಪ ಬೆಂಗಳೂರಿನ ರಂಗಶಂಕರದಲ್ಲಿ ಸುಮಾರು 18ಕ್ಕೂ ಹೆಚ್ಚಿನ ಹೌಸ್ಫುಲ್ ಪ್ರದರ್ಶನಗಳನ್ನು ಕಂಡಿದೆ. ಕೊಡಗಿನ ಜನಪದ, ಇತಿಹಾಸ, ಸಂಸ್ಕೃತಿಯನ್ನು ತಮ್ಮ ಬದುಕಿನುದ್ದಕ್ಕೂ ಒಂದು ವಸ್ತುವನ್ನು ಇಟ್ಕೊಂಡು ಹಲವಾರು ನಾಟಕಗಳನ್ನು ಇಂಗ್ಲಿಷ್ ಭಾಷೆಗೂ ಭಾಷಾಂತರಿಸಿ ಇದನ್ನು ಪಾಶ್ಚಾತ್ಯಗಳಲ್ಲಿಯೂ ಕೂಡ ಹಲವಾರು ಪ್ರದರ್ಶನಗಳನ್ನು ಮಾಡಿದ್ದಾರೆ. ಇವರ ನಾಟಕಕ್ಕೆ ಸಿಕ್ಕಂಥ ಜನಮನ್ನಣೆಗೆ ಅಪಾರವಾದಂಥ ಜನಮನ್ನಣೆ ಸಿಕ್ಕಿದೆ. ಇವರು ಕೊಡಗಿನ ಬುಡಕಟ್ಟು ಸಮುದಾಯಗಳ ಕುರಿತಂತೆ ಬರೆದಂಥ ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತ ಜರ್ನಲ್ಗಳಲ್ಲಿ ಪ್ರಕಟಗೊಂಡಿವೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸೆಮಿನಾರ್ಗಳಲ್ಲಿ ಸುಮಾರು 35ಕ್ಕೂ ಹೆಚ್ಚಿನ ಸಂಶೋಧನಾ ಪ್ರಬಂಧಗಳನ್ನು ಅವರು ಮಂಡಿಸಿದ್ದಾರೆ. ಅನೇಕ ಅಕಾಡೆಮಿ, ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಇವರ ಸಂಶೋಧನಾ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆಗೆ ಅಬ್ದುಲ್ ಕಲಾಂ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ
BMS ಮಹಿಳಾ ವಿಶ್ವವಿದ್ಯಾಲಯದ ವಿಭಾಗದ ಮುಖ್ಯಸ್ಥೆಯಾಗಿ ಸೇವೆ ಸಲ್ಲಿಸಿದ ಇವರ ಅನುಭವ, ಈಗ ಪ್ರಸ್ತುತವಾಗಿ ಮೈಸೂರು ವಿಶ್ವವಿದ್ಯಾಲಯದ ಬೋಧಕಿಯಾಗಿ ಅಷ್ಟೇ ಅಲ್ಲ, ಪ್ರಸಾರಾಂಗದ 100 ವರ್ಷದ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನಗೆ ಅತ್ಯಂತ ಆತ್ಮೀಯರು, ಮಾರ್ಗದರ್ಶಕರು, ಹಿತೈಷಿಗಳು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಭಾಷೆಯ ಮೇಲಿನ ಪ್ರಭುತ್ವ, ಚಿಂತನೆಗಳು, ಅವರ ಅಪಾರವಾದಂಥ ಕಾಳಜಿ, ಕಳಕಳಿಯನ್ನು ನೋಡಿದಾಗ ನಾನು ಹೇಳ್ತಾ ಇದ್ದೆ, ಲಲಿತಾ ಮಾತಾಡ್ರಿ ಮೇಡಮ್ ಅಂದಾಗ ಅವರು ಒಪ್ಕೊಂಡ್ರು. ಅವರನ್ನು ಈಗ ಕರೆದು ದೇ ಜವರೇಗೌಡರ ಬಗ್ಗೆ ಅವರು ವಿಸ್ತೃತವಾಗಿ ಮಾತನಾಡಿದ್ದಾರೆ. 1 ಗಂಟೆ ಸಮಯ ಅವ್ರು ಮಾತಾಡಲಿ ಅಂತ ಅವರನ್ನು ಬೆನ್ನವಿಸುತ್ತಾ ಮತ್ತೆ ಅಕ್ಕನ ಅರಿವಿಗೆ ಇಲ್ಲಿ ವುಮನ್ ಎಂಪವರ್ಮೆಂಟು, ಮಹಿಳಾ ಸಬಲೀಕರಣ, ಜನಪದ ಸಂಸ್ಕೃತಿಯ ಬಗ್ಗೆ, ಅಜ್ಞಾತ ವಚನಕಾರರ ಬಗ್ಗೆ, ಆಮೇಲೆ ಪ್ರಚಲಿತ ವಚನಕಾರರ ಬಗ್ಗೆ, ಮಹಿಳೆಯರ ಬಗ್ಗೆ ಸಾಕಷ್ಟು ವಿಷಯಗಳ ಚರ್ಚೆಗಳಾಗ್ತವೆ. ತಾವು ದಯವಿಟ್ಟು ಮತ್ತೆ ಇದಕ್ಕೆ ಬರಬೇಕು ಅಂತಕೊಂಡು ತಮ್ಮಲ್ಲಿ ಬೆನ್ನವಿಸಿ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಭಾಳ ಖುಷಿ ಆಯಿತು. ನನ್ನ ಆತ್ಮೀಯ ಒಬ್ಬ ಫ್ರೆಂಡು, ಸ್ನೇಹಿತರು 2 ವರ್ಷದ ಮೇಲೆ ರಿಕ್ವೆಸ್ಟ್ ಮಾಡಿದಾಗ ಇವತ್ತು ಕೊಟ್ಟಿದ್ದಾರೆ. ಮೇಡಮ್, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಐ ವೆಲ್ಕಮ್ ಯು ಟು ದಿಸ್ ಫೋರಮ್ ಆ್ಯಂಡ್ ಐ ರಿಕ್ವೆಸ್ಟ್ ಯು ಟು ಅಡ್ರೆಸ್ ಆ್ಯಂಡ್ 1 hour 15 minutes ನೀವು ಮಾತಾಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಅತ್ಯಂತ ಅಭಿಮಾನದಿಂದ ವೇದಿಕೆಯ ಬಗೆಗೆ ಪರಿಚಯ ಮಾಡಿಕೊಟ್ಟು ಮತ್ತು ಆತ್ಮೀಯತೆಯಿಂದ ಉಪನ್ಯಾಸಕರ ಬಗೆಗೆ ಹೇಳುತ್ತಾ ಸ್ವಾಗತದ ಪರನುಡಿಗಳಾಡಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಲಲಿತಾ ಮೇಡಮ್ ಅವರಿಂದ ದೇ ಜವರೇಗೌಡ ಅವರ ಬಗೆಗೆ ಉಪನ್ಯಾಸ. ಮೇಡಮ್, ವೇದಿಕೆಗೆ ನಿಮಗೆ ಸ್ವಾಗತ. ಮೇಡಮ್ ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡಕ್ ಹೇಳಿ ಅವ್ರಿಗೆ. ಮೇಡಮ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. ತೆಗ್ದಿದ್ದೀನಿ, ಕೇಳಿಸ್ತಿದ್ಯಾ? ಎಸ್ ಮ್ಯಾಮ್. ಎಲ್ರಿಗೂ ಶರಣಾರ್ಥಿ. ಮೊಟ್ಟ ಮೊದಲಿಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಎಲ್ಲ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಏಕೆಂದ್ರೆ ಇಂತಹ ಒಂದು ಸಮಾಜಮುಖಿ ಕಾಯಕದಲ್ಲಿ ತಾವೆಲ್ಲ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ವಿಚಾರ. ಮತ್ತೊಮ್ಮೆ ನನ್ನ ಆತ್ಮೀಯರಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಇವರು ಕಳೆದ ವರ್ಷ ಅಂದ್ರೆ 2024 ಅಲ್ಲಿ ನನ್ನನ್ನ 2-3 ಬಾರಿ ಕೇಳಿದ್ರು, ಒಂದು ಉಪನ್ಯಾಸವನ್ನ ಕೊಡಿ ಮೇಡಮ್ ಅಂತ. ಸಹಜವಾಗಿ ವರ್ಕಿಂಗ್ ವುಮೆನ್ಸ್ ಅಂತ ಹೇಳುವಾಗ ನಮ್ಮದೇ ಆದ ಸಮಸ್ಯೆಗಳು ಇರುತ್ತೆ. ವಾರ ಪೂರ್ತಿ ತಮ್ಮ ಕಾಯಕದಲ್ಲಿ ನಾವು ಒಂದು ರೀತಿ ನಮ್ಮನ್ನು ತೊಡಗಿಸ್ಕೊಂಡಿರ್ತೀವಿ. ವಾರ ಅಂತ್ಯದಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕಾಲಾವಕಾಶದ ಒಂದು ಕೊರತೆಯಿಂದ ನಾನು ಅದನ್ನ ಒಪ್ಕೊಳ್ಳಕ್ ಆಗೇ ಇರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸದಾವಕಾಶ ಒದಗಿ ಬಂದಿದೆ. ನಾನು ಅವರು ಕೊಟ್ಟಂತ ಒಂದು ಸದಾವಕಾಶಕ್ಕೆ ನಾನು ಧನ್ಯವಾದಗಳನ್ನ ಹೇಳುತ್ತಾ ಈ ಒಂದು ಉಪನ್ಯಾಸದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಿದ್ದೇನೆ. ಹಾಗೂ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೀನಿ ಇಷ್ಟೊಂದು ಕಾಯಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ. ಮೊಟ್ಟ ಮೊದಲಿಗೆ ನನಗೆ ಜನ್ನನ ಒಂದು ಕೆಲವು ಸಾಲುಗಳು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಜನ್ನ ಒಂದು ಕಡೆ ಹೇಳ್ತಾನೆ ಸಹೃದಯರನ್ನ ಕುರಿತ ಹಾಗೆ, ಕಟ್ಟಿಯುಮೇನೋ ಮಾಲೆಗಾರನ ಹೊಸ ಬಾಸಿಗಂ ಮುಡಿವ ಬೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ. ಸಹೃದಯರು ಅಂದ್ರೆ ಸಾಹಿತ್ಯಾಸಕ್ತರು ಅಂತ ನಾವಿವತ್ತು ಕರಿಬಹುದು. ಅಂದ್ರೆ ಮಾಲೆಗಾರ ಬಹಳಷ್ಟು ಪರಿಶ್ರಮದಿಂದ ಎಲ್ಲಾ ಕಡೆ ಹುಡುಕಾಡಿ ತಡಕಾಡಿ ಹೊಸ ಅಥವಾ ಚೆನ್ನಾಗಿರುವಂತಹ ಪುಷ್ಪಗಳನ್ನ ಆರಿಸಿಕೊಂಡು ಬಂದು ಮಾಲೆ ಮಾಡಿ ಮಾರಾಟಕ್ಕೆ ಇಟ್ಟಾಗ ಆ ಮಾಲೆಗೊಂದು ಸಾರ್ಥಕತೆ ಬರೋದು ಯಾವಾಗಪ್ಪ ಅಂತ ಹೇಳಿದ್ರೆ ಅದನ್ನ ಕೊಂಡು ದೇವರಿಗೆ ಮುಡಿಸುವವರು ಅಥವಾ ತಾವು ಮುಡ್ಕೊಳ್ಳುವಂತಹ ಒಬ್ಬ ಆ ಪ್ರೇಮಿಗಳು, ಪುಷ್ಪ ಪ್ರೇಮಿಗಳಿಗೆ ಇದ್ದಾಗ ಮಾತ್ರ. ಇದೇ ಒಂದು ನೆಲೆಗಟ್ಟಿನಲ್ಲಿ ಸಹೃದಯನ್ನ ಹೋಲಿಕೆ ಮಾಡ್ತಾನೆ ಜನ್ನ. ಸಾಹಿತಿ ಏನೇ ಬರೆದ್ರೂ ಕೂಡ ಅಥವಾ ಏನೇ ಹೇಳಿದ್ರೂ ಕೂಡ, ಏನೇ ಅಭಿಪ್ರಾಯ ವ್ಯಕ್ತ ಮಾಡಿದ್ರೂ ಕೂಡ ಅದನ್ನ ಕೇಳಿಸಿಕೊಳ್ಳುವವರು, ಓದುವವರು, ಅದನ್ನ ಆಸ್ವಾದನೆ ಮಾಡುವವರು ಇದ್ದಾಗ ಮಾತ್ರ ಆ ಸಾಹಿತ್ಯಕ್ಕೆ ಒಂದು ನೆಲೆ ಬೆಲೆ ದೊರಕುವಂಥದ್ದು ಅಂತ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ಒಂದು ಗೂಗಲ್ ಮೀಟ್ ಅಲ್ಲಿ ಲಾಗಿನ್ ಆಗಿರುವವರು, ಹಾಗೇನೆ ಒಂದು ಆಸಕ್ತಿಯಿಂದ ಪಾಲ್ಗೊಂಡಿರುವವರು, ಈ ಒಂದು ಲಿಂಕ್ ಅನ್ನ ಬೇರೆಯವರಿಗೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದ ಈ ಜಗತ್ತಿನಲ್ಲಿ ಬೇರೆಯವರಿಗೆ ಹಂಚಿಕೊಳ್ಳುವವರು, ಇವರೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಅವರೆಲ್ಲರೂ ಕೂಡ ಇವತ್ತು ಸಹೃದಯರೇ. ಆ ಹಿನ್ನೆಲೆಯಲ್ಲಿ ನನ್ನ ಪ್ರಣಾಮಗಳನ್ನ ಅವರೆಲ್ಲರಿಗೂ ಸಲ್ಲಿಸ್ತಾ ಇದ್ದೀನಿ.
ಇಂದಿನ ಉಪನ್ಯಾಸ ಪ್ರೊಫೆಸರ್ ದೇ ಜವರೇಗೌಡ ಅವರ ಬಗ್ಗೆ. ಅಂದ್ರೆ ನಿಧಿ ನಿಕ್ಷೇಪ ಎಂಬಂತಹ ಒಂದು ಅನ್ವರ್ಥ ನಾಮದ ಹಿನ್ನೆಲೆಯಲ್ಲಿ ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಇಂದಿನ ಉಪನ್ಯಾಸವನ್ನ ನಾವೆಲ್ಲ ಕೈಗೊಳ್ತಾ ಇದ್ದೀವಿ. ಇಲ್ಲಿ ಆದ್ಯರ ವಚನ ಪರುಷ ಕಂಡಯ್ಯ ಎಂಬಂತ ಒಂದು ಮಾತನ್ನ ತಾವೆಲ್ಲ ಕೇಳಿರಬಹುದು. ಸಮಸ್ಯೆ. ಆದ್ಯರ ವಚನ ಪರುಷ ಕಂಡಯ್ಯ ಎಂಬಂತಹ ಒಂದು ವಿಚಾರವನ್ನು ತಾವೆಲ್ಲ ಕೇಳಿರ್ತೀರ. ಆದ್ಯರು ಅಂದ್ರೆ ಯಾರು? ತಿಳಿದಿರುವವರು. ಇದು ವಚನಕಾರರ ಉದ್ಗಾರ. ದೊಡ್ಡವರ ನುಡಿ ಆ ಶಕ್ತಿ. ಪೋರ್ಟೇಬಲ್ ಕೋಟ್ ಅಂತ ಹೇಳಿದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕಂದ್ರೆ ವೈರಲ್ ಆಗ್ಬಿಡುತ್ತೆ ಅಂತ ನಾವು ಸುಲಭವಾಗಿ ಹೇಳ್ಬಹುದು. ಅದು ಹೇಗಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅಂತಹ ಆದ್ಯರು ಮಾತನಾಡುವ ಮಾತಿನ ಹಿನ್ನೆಲೆಯಲ್ಲಿ ಅವರ ಚಿಂತನೆಗಳು, ಆಲೋಚನೆಗಳು ಹರಳುಗಟ್ಟಿರುತ್ತೆ. ಅವರ ಅನುಭವ, ಒಂದು ತಮ್ಮ ಅನುಭವದ ಮುಖಾಂತರ ಅವರು ಸಮಾಜಕ್ಕೆ ಒಂದು ಸಂದೇಶವನ್ನ ನೀಡುವಷ್ಟರ ಮಟ್ಟಿಗೆ ಅವರ ಪ್ರಬುದ್ಧತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ದೇಜಗೌ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮೊಟ್ಟ ಮೊದಲನಾಗಿ ಹೇಳಬೇಕಾಗಿರುವುದು, ಅವರು ನಮ್ಮ ಸಮಾಜ ಕಂಡ ಅತ್ಯಂತ ಶ್ರೇಷ್ಠ ವಾಗ್ಮಿ ಅಂತ ಹೇಳುವಂಥದ್ದು. ದೇಜಗೌ ತಮ್ಮ ಸುದೀರ್ಘ ಶೈಕ್ಷಣಿಕ ಜೀವನದಲ್ಲಿ ಸಾವಿರಾರು ಭಾಷಣಗಳನ್ನ ಮಾಡಿರುವುದನ್ನ ನಾವು ಕಾಣ್ತೀವಿ. ಒಮ್ಮೊಮ್ಮೆ ಏಕ ಪ್ರಕಾರವಾಗಿ 2-3 ಗಂಟೆ ಮಾತನಾಡಿರುವುದು ಕೂಡ ಅವರ ಭಾಷಣಗಳಲ್ಲಿ ಕಂಡು ಬರುತ್ತೆ. ಹಾಗೇನೆ ಅವರ ಈ ವಾಗ್ಮಿಕತೆಗೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರಲ್ಲಿ ಇದ್ದಂತಹ ಒಂದು ಜ್ಞಾನ ಸಮೃದ್ಧಿ ಅಂತ ನಾವು ಹೇಳ್ಬಹುದು. ಹಾಗೇನೆ ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಚಿಂತನೆ, ಹೀಗೆ ಹಲವು 10 ವಿಷಯಗಳನ್ನ ಕುರಿತು ದೇಜಗೌ ಭಾಷಣ ಮಾಡಿದ್ದಾರೆ. ಭಾಷಣ ಕಲೆಯನ್ನ ರೂಢಿಸಿಕೊಳ್ಳುವವರ ಸಂಖ್ಯೆ ಇವತ್ತು ಬಹಳ ಕಡಿಮೆ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ, ಭಾಷಣ ಎಂಬಂತ ಒಂದು ಕಲೆ ಕೆಲವರಿಗೆ ಸಹಜವಾಗಿ ಸಿದ್ಧಿಸಿದ್ರೆ ಮತ್ತೆ ಕೆಲವರು ಇದನ್ನ ಅಭ್ಯಾಸ ಬಲದಿಂದ ಸಾಧಿಸಿಕೊಳ್ಬೇಕಾಗತ್ತೆ. ಎಲ್ರಿಗೂ ಇದು ಸಾಧ್ಯವಾಗದೇ ಇರುವಂತಹ ಅಥವಾ ಸುಲಭವಾಗಿ ಒಲಿಯುವಂತಹ ಒಂದು ವಿಚಾರ ಆಗಿರೋದಿಲ್ಲ. ಒಬ್ಬ ವ್ಯಕ್ತಿ ತುಂಬಾ ತಿಳುವಳಿಕೆಯುಳ್ಳನೇ ಆಗಿರ್ಬಹುದು, ಆದ್ರೆ ವಿದ್ವಾಂಸನೇ ಆಗಿದ್ರು ಕೂಡ ಅಷ್ಟು ಮಾತ್ರಕ್ಕೆ ಆತ ವಾಗ್ಮಿ ಆಗ್ತಾನೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದ್ರೆ ಈ ಒಂದು ಭಾಷಣ ಕಲೆ ಅಭಿವ್ಯಕ್ತಿ ಆಧಾರಿತವಾದದ್ದು ಎಂಬುದನ್ನ ನಾವು ಮರೆಯುವ ಹಾಗಿಲ್ಲ. ಏಕೆಂತ ಹೇಳಿದ್ರೆ, ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ ಎಂದು. ಸರ್ವಜ್ಞನು ಬಹಳ ಹಿಂದೆ ಹೇಳಿದ ಈ ಮಾತಿನ ಹಿರಿಮೆ ಇದೆಯಲ್ಲ, ಇದು ಇಂದಿನ ವಾಗ್ಮಿಗಳಿಗೆ ಅನ್ವಯಿಸುವಂಥದ್ದು. ಅದರಲ್ಲಿಯೂ ಕೂಡ ನಮ್ಮ ದೇ ಜವರೇಗೌಡ ಸರ್ ಅವರಿಗೆ ಅನ್ವಯಿಸುವಂಥದ್ದು. ಪ್ರಪಂಚದ ನಾಯಕರು ಬಹುಪಾಲು ಉತ್ತಮ ವಾಗ್ಮಿಗಳಾಗಿರೋದಕ್ಕೆ ಕಾರಣ ಈ ಮಾತಿನ ಬಗ್ಗೆ ಇರುವಂತಹ ಅವರಿಗೆ ಒಂದು ಹಿಡಿತ ಅಂತ ನಾವು ಹೇಳ್ಬಹುದು. ಏಕೆಂದ್ರೆ ಒಬ್ಬ ವಾಗ್ಮಿ ಆಗ್ಬೇಕಾದ್ರೆ ಆತನಿಗೆ ಹಲವು ವಿಷಯಗಳ ಜ್ಞಾನ ಸಂಗ್ರಹ ಮತ್ತು ಸಮೃದ್ಧ ಸ್ಮರಣ ಶಕ್ತಿ ಬಹಳ ಮುಖ್ಯ ಆಗತ್ತೆ. ಹಾಗೇನೆ ಭಾಷೆಯ ಬಗ್ಗೆ ಒಂದು ಪರಿಣತಿ ಇರಬೇಕಾಗತ್ತೆ. ಸಾರ್ವಜನಿಕವಾಗಿ ಒಂದು ವರ್ಚಸ್ಸನ್ನ ಮೈಗೂಡಿಸ್ಕೊಳ್ಬೇಕಾಗಿರುತ್ತೆ. ಮತ್ತೆ ನಡೆ ನುಡಿ ಒಂದಾದ ಜೀವನ ಕ್ರಮವೂ ಇರ್ಬೇಕಾಗತ್ತೆ. ಏಕೆಂತ ಹೇಳಿದ್ರೆ, ನುಡಿಯೋದೊಂದು, ನಡೆದುಕೊಳ್ಳೋದೇ ಬೇರೆ ರೀತಿಯಾದಾಗ ಇಲ್ಲಿ ವೇದಿಕೆಯಲ್ಲಿ ಅವರು ಮಾತಾಡ್ತಿರುವಾಗಲೇ ಈ ಸಭಾ ಸದಸ್ಯರು ಗೇಲಿ ಮಾಡ್ಕೊಂಡು ನಗುವಂತಹ ಒಂದು ಸಿಚುವೇಶನ್ ಸಂದರ್ಭವನ್ನು ಕೂಡ ನಾವು ಇವತ್ತು ಕಾಣ್ತಾ ಇರ್ತೀವಿ. ಈ ಹಿನ್ನೆಲೆಯಲ್ಲಿ ನಡೆ ನುಡಿ ಒಂದಾದ ಉತ್ತಮ ಜೀವನ ಕ್ರಮ, ಈ ಎಲ್ಲ ಗುಣಗಳು ಕೂಡ ನಮ್ಮ ಪ್ರೊಫೆಸರ್ ದೇಜಗೌ ಅವರಿಗೆ ಇತ್ತು ಎಂಬುದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ದೇಜಗೌ ನವೋದಯ ಪರಂಪರೆಯ ಹಿನ್ನೆಲೆಯಲ್ಲಿ ಬೆಳೆದವರಾದ್ರೂ ಕೂಡ ಹಳತು ಹೊಸತುಗಳ ಸಮನ್ವಯವನ್ನ ಕಾಪಾಡಿಕೊಂಡು ಬಂದವರು. ಪರಂಪರೆಯಲ್ಲಿನ ಶ್ರೇಷ್ಠ ಗುಣಗಳನ್ನ ಸ್ವೀಕರಿಸುತ್ತಲೇ ಅದರ ಟೊಳ್ಳುತನವನ್ನು, ಮೌಢ್ಯವನ್ನು ಕೂಡ ಅವರು ವಿರೋಧಿಸಿದ್ದಾರೆ. ಹಾಗೆಯೇ ಆಧುನಿಕತೆಯಲ್ಲಿರುವ ಸಕಾರಾತ್ಮಕ ಗುಣಗಳನ್ನ ಸ್ವೀಕರಿಸುತ್ತಲೇ ಅದರ ಅಡ್ಡ ಪರಿಣಾಮಗಳನ್ನೂ ವಿರೋಧಿಸುತ್ತಾ ಸಮಾಜವನ್ನೂ ಎಚ್ಚರಿಸುತ್ತಾ ಬಂದಿರುವಂತಹ ಒಬ್ಬ ಮೇಧಾವಿ. ಈ ಹಿನ್ನೆಲೆಯಲ್ಲಿ ಅವರು ಸದಾ ಹೊಸತನಕ್ಕೆ ತುಡಿಯುತ್ತಿರುವಂತಹ ಅವರ ಮನೋಧರ್ಮ ಇಂದಿನ ಪೀಳಿಗೆಯವರಾದಂತಹ ನಮಗೆ ಒಂದು ಮಾರ್ಗದರ್ಶನ ಅಂತಾನೆ ಹೇಳ್ಬೇಕು. ಪ್ರೊಫೆಸರ್ ದೇಜಗೌ ಅವರ ಅಧ್ಯಯನ ಬಹಳ ವಿಶಾಲವಾದದ್ದು.
ಈ ಶತಮಾನದ ಶ್ರೇಷ್ಠರೆಂದು ಕರೆಯಬಹುದಾದ ಹಲವು ಮಹತ್ವದ ಸಾಧಕರೊಂದಿಗೆ ಅವರಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ರು. ವಿಶೇಷವಾಗಿ ರಾಷ್ಟ್ರಕವಿ ಕುವೆಂಪು ಅವರ ಅಂತರಂಗದ ಶಿಷ್ಯರಲ್ಲಿ ಇವರು ಒಬ್ರು. ದೇಜಗವು ವಸಾಹತು ಪೂರ್ವ ಮತ್ತು ವಸಾಹತು ಉತ್ತರ ಭಾರತವನ್ನ ಕಂಡವರು, ವಸಾಹತು ಮೊದಲು ಮತ್ತೆ ಅದರ ನಂತರದ ಕಾಲಘಟ್ಟವನ್ನ ಕಂಡವರು ಅವರು. ಅದರ ಸ್ಥಿತಿಗತಿಗಳನ್ನ ಬಲ್ಲವರಾಗಿದ್ರು. ಕರ್ನಾಟಕ ಏಕೀಕರಣದ ಕನಸನ್ನ ಕಂಡವರಾಗಿದ್ರು. ಆ ಕನಸು ನನಸಾದ ಸಂದರ್ಭವನ್ನ ಕಣ್ತುಂಬಿಕೊಂಡವರಾಗಿದ್ದರು. ಶತಮಾನದ ತುಂಬು ಜೀವನ ನಡೆಸಿದ ಅದೃಷ್ಟವಂತರು. ಹೀಗಾಗಿ ಅವರ ಅನುಭವ ಪ್ರಪಂಚವು ಬಹಳ ವಿಸ್ತಾರವೂ ಗುರುತರವೂ ಆಗಿತ್ತು. ಮೂಲತಃ ದೇಜಗವ್ ಅವರು ಕ್ರಿಯಾಶೀಲ ವ್ಯಕ್ತಿ. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಅಂದರೆ ಮಾನಸ ಗಂಗೋತ್ರಿಯ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಹಾಗೇನೆ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದವರು. ಸಾಹಿತಿಗಳಾಗಿ ಕುವೆಂಪು ಸಾಹಿತ್ಯ ಸಂದೇಶವನ್ನ ಪ್ರಚಾರಪಡಿಸಿದವರು. ಕುಲಪತಿಗಳಾಗಿ, ಕನ್ನಡದ ಹೋರಾಟಗಾರರಾಗಿ, ಶಿಕ್ಷಣ ತಜ್ಞರಾಗಿ, ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳ ಪುರಸ್ಕೃತಕ್ಕೆ ಭಾಜನರಾಗಿ, ವಿಚಾರ ಸಂಕಿರಣ ಸಭೆ ಸಮಾರಂಭದ ಉದ್ಘಾಟಕರಾಗಿ, ಅಧ್ಯಕ್ಷರಾಗಿ ಅವರು ಸಾವಿರಾರು ಭಾಷಣಗಳನ್ನ ಮಾಡಿರೋದನ್ನ ನಾವು ಕಾಣ್ತೇವೆ. ಇಂತಹ ಭಾಷಣಗಳ ಸಿದ್ಧತೆಗಾಗಿ ಅವರು ನಡೆಸಿದ ಅಧ್ಯಯನ, ಮಾಡಿಕೊಂಡ ಟಿಪ್ಪಣಿಗಳು, ಭಾಷಣದ ಪೂರ್ವದಲ್ಲಿ ಹಾಗೂ ಅನಂತರದಲ್ಲಿ ಅದನ್ನು ಲಿಖಿತ ರೂಪಕ್ಕೆ ತರುವ ಒಂದು ಶಿಸ್ತುಬದ್ಧ ಯೋಜನೆಯಾಗಿ ಅವರ ದಿನಚರಿ ಕಂಡು ಬರ್ತಾ ಇತ್ತು. ಇದರ ಫಲವಾಗಿ ಸುಮಾರು 2600 ಪುಟಗಳ ಮೌಲ್ವಿಕವಾದಂತಹ ಭಾಷಣ ಸಾಹಿತ್ಯ ಎಂದು ಕನ್ನಡಕ್ಕೆ ಅವರ ಕೊಡುಗೆಯಾಗಿ ಪ್ರಾಪ್ತವಾಗಿದೆ. ಅದರಲ್ಲಿ ಪ್ರಮುಖವಾಗಿರುವುದು ಕುಲಪತಿಯ ಭಾಷಣಗಳು ಸಂಪುಟ 1, ಕುಲಪತಿಯ ಭಾಷಣಗಳು ಸಂಪುಟ 2, ಹಾಗೆಯೇ ಮತ್ತೊಂದು ದೇಜಗವು ಭಾಷಣಗಳು ಸಂಪುಟ 1, ದೇಜಗವು ಭಾಷಣ ಸಂಪುಟ 2, ಹಾಗೆಯೇ ನಿರಂತರ ಎಂಬಂತ ಸಂಪುಟ 1, ಸಂಪುಟ 2. ಇವೆಲ್ಲವೂ ಕೂಡ ದೇಜಗವ್ ಅವರ ಭಾಷಣಗಳ ಸಂಗ್ರಹಗಳೇ ಆಗಿರುವಂಥದ್ದು. ಇಲ್ಲಿ ಭಾಷಣಗಳನ್ನ ಸಂಪುಟ ರೂಪದಲ್ಲಿ ಸಂಗ್ರಹಿಸಿ ದಾಖಲಿಸಿ ಸಾಹಿತ್ಯ ಲೋಕದಲ್ಲಿ ನಾವು ಒಂದು ರಕ್ಷಿಸಿ ಇಡಬೇಕಾದ್ರೆ ಅವರ ಭಾಷಣಕ್ಕೆ ಇದ್ದಂಥ ಒಂದು ನೆಲೆ ಬೆಲೆಯನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಹಾಗೇನೆ ಅವರ ಭಾಷಣಗಳ ಸ್ವರೂಪ ಲಕ್ಷಣಗಳನ್ನ ನಾನು ನಿಮ್ ಜೊತೆ ಕೆಲವು ಸ್ಥೂಲವಾಗಿ ವಿಚಾರಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಒಂದು ಪುಟ ಮಿತಿಯಿಂದ ಪ್ರಾರಂಭವಾದಂತಹ ಭಾಷಣದಿಂದ ಹಿಡಿದು 24-25 ಪುಟಗಳವರೆಗಿನ ದೀರ್ಘವಾದಂತಹ ಒಂದು ವ್ಯಾಪ್ತಿ ಇರುವಂತಹ ಭಾಷಣಗಳು ಕೂಡ ಇತ್ತು. ಸಾಮಾನ್ಯ ವಿಷಯದಿಂದ ಮೊದಲು ಮಾಡಿ ಸಂಶೋಧನೆಯಂತಹ ವಿಷಯದವರೆಗೆ ನೂರಾರು ವಿಷಯಗಳ ವೈವಿಧ್ಯಮಯ ಭಾಷಣ ಅವರದಾಗಿರುವಂಥದ್ದು. ಪ್ರಾದೇಶಿಕತೆಯಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ, ಏಕ ವಿಷಯದಿಂದ ಅಂತರ್ಶಿಸ್ತೀಯ ದೃಷ್ಟಿಕೋನದವರೆಗೆ ವಿಶಾಲ ವ್ಯಾಪ್ತಿಯ ವಿವರಣೆ, ವಿಶ್ಲೇಷಣೆ ಅವರ ಭಾಷಣದಲ್ಲಿ ನಮಗೆ ಕಂಡು ಬರ್ತಾ ಇತ್ತು. ಹಾಗೇನೆ ಭಾವನಾತ್ಮಕತೆ ಮತ್ತು ವೈಚಾರಿಕತೆಗಳ ಸಮನ್ವಯತೆಯನ್ನ ಅವರು ತಮ್ಮ ಭಾಷಣದಲ್ಲಿ ಕಾಯ್ದುಕೊಳ್ತಾ ಇದ್ರು. ನಾಡು, ನುಡಿ, ಸಾಹಿತ್ಯ ವಾಯ್ಸ್ ಕೇಳ್ತಿದ್ರಿ ಮೇಡಮ್? ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್. ಡಾಕ್ಟರ್ ಲಲಿತಾ ಮೇಡಮ್ ವಾಯ್ಸ್ ಕೇಳ್ತಾ ಇಲ್ಲ. ಈಗ ಬಂದಾಯ್ತು. ಹೌದಾದ್ರಿ, ಹೌದಾ. ಹಲೋ ಮೇಡಮ್, ಕಾಲ್ ಬಂದು ಏನಾದ್ರು ಕಟ್ ಆಗಿರ್ಬೋದು ಸರ್ ಬಹುಶಃ. ಹೌದಾ? ಮೇಡಮ್ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇಲ್ಲ. ಹೌದು ಮೇಡಮ್, ಅದು ಬಹುಶಃ ಅವ್ರ ಕಾಲ್ ಬಂದ್ರೆ ಹಂಗಾಗತ್ತೆ ಮೇಡಮ್. ವೇಟ್ ಮಾಡ್ರಿ, ಮತ್ತೆ ಜಾಯ್ನ್ ಆಗ್ತಾರೆ. ಸುಧಾ ಮೇಡಮ್ ಅವ್ರು ಜಾಯ್ನ್ ಫೋನ್ ಮಾಡಿ ಅವ್ರಿಗೆ. ಓಕೆ ಸರ್. ಹಲೋ, ಕೇಳಿಸ್ತಿದ್ಯಾ? ಹಲೋ
ಕೇಳಿಸ್ತಾ ಇದೆ ಮೇಡಮ್. ಕೇಳಿಸ್ತಾ ಇದೆ. ಯಾವುದೇ ರಿಯಾಕ್ಷನ್ ಬರ್ತಾ ಇಲ್ಲ, ಇಲ್ಲ. ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ, ಮಾತಾಡಿ. ಓಕೆ 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 ಕೇಳ್ತಾ ಇದೆ. ಓಕೆ. ಅವರ ಭಾಷಣಗಳಲ್ಲಿ ಇದ್ದಂತಹ ಭಾವನಾತ್ಮಕತೆ ಮತ್ತು ವೈಚಾರಿಕತೆಗಳ ಸಮನ್ವಯತೆಯನ್ನ ಹಲೋ ಇಲ್ಲ, ಕೇಳ್ತಾ ಇದ್ದಾರೆ, ಮಾತಾಡಿ ಮೇಡಮ್. ನಾವೆಲ್ಲ ಗಮನಿಸ್ಬೇಕಾಗತ್ತೆ. ಹಾಗೇನೆ ನೇರ ನಡೆ ನುಡಿ ಗುಣ ಗೌರವದೊಂದಿಗೆ ವಸ್ತುನಿಷ್ಠವಾದಂತಹ ನಿಷ್ಠುರ ಮಾತಿನ ಅವರ ಧಾಟಿ ಎಲ್ಲರಿಗೂ ಮಾದರಿಯಾಗಿರುವಂಥದ್ದು. ಹಾಗೇನೆ ಅವರ ಭಾಷೆಯಲ್ಲಿದ್ದಂತಹ ಉಪಮೆ, ರೂಪಕ, ದೃಷ್ಟಾಂತಗಳು, ವ್ಯಂಗ್ಯ, ವಿಡಂಬನೆ, ರಸ, ಧ್ವನಿಗಳಿಂದ ಕೂಡಿದ ಸರಳ ಶ್ರೀಮಂತ ಗದ್ಯ ಶೈಲಿ ಎಲ್ಲ ಒಂದು ಭಾಷಣಕಾರರಿಗೆ ಒಂದು ಮಾದರಿಯಾಗಿರೋದನ್ನ ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ದೇಜಗ್ ಅವರ ಒಂದು ಭಾಷಣಕ್ಕೆ ಸಂಬಂಧಿಸಿದಂತಹ ಸಾಹಿತ್ಯ ಸಮೃದ್ಧಿಯನ್ನ ನಾವು ಯಾವುದೇ ಒಂದು ರೀತಿಯಲ್ಲೂ ಮರೆಯುವ ಹಾಗಿಲ್ಲ. ಹಾಗೇನೆ ದೇಜಗ್ ಅವರು ಯಾವುದನ್ನೂ ಲೆಕ್ಕಿಸದೆ ಅವರು ಭಾಷಣದ ಸಂದರ್ಭದಲ್ಲಿ ತಮ್ಮನ್ನ ತಾವು, ತಮ್ಮ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯವನ್ನ ಹೇಗೆ ಸ್ವಾಭಿಮಾನದಿಂದ, ಒಂದು ಕೆಚ್ಚಿನಿಂದ ವ್ಯಕ್ತಪಡಿಸ್ತಾ ಇದ್ರು ಎಂಬುದನ್ನ ನಾವು ಗಮನಿಸ್ಬೇಕಾಗತ್ತೆ. ಅವರ ಭಾಷಣಗಳಲ್ಲಿ ಅಲ್ಲಿಯ ಮಾತುಗಳು ಬಹಳಷ್ಟು ವಸ್ತುನಿಷ್ಠ, ನೇರ ಮತ್ತು ನಿಷ್ಠುರವಾಗಿರುವುದನ್ನ ನಾವು ಕಾಣ್ತೀವಿ. ವಿನಾಕಾರಣ ಬೇರೆಯವ್ರನ್ನ ಓಲೈಸುವ ಅಥವಾ ತೆಗಳುವ, ಹರಿಹಾಯುವ ಸ್ವಭಾವ ಅವರದಾಗಿರ್ಲಿಲ್ಲ. ಇದ್ದದ್ದನ್ನ ಇದ್ದಂತೆ ನೇರವಾಗಿ ಆಡಬೇಕಾದಂತ ವ್ಯಕ್ತಿಯ ಎದುರಿನಲ್ಲಿಯೇ ಯಾವ ಮುಲಾಜಿಗೂ ಒಳಗಾಗದೆ ಅವರು ಮಾತನಾಡಬಲ್ಲವರಾಗಿದ್ರು. ಉದಾಹರಣೆಗೆ ಮೈಸೂರಿನ ಕ್ರೈಸ್ತ ಕಿಂಗ್ ಕಾನ್ವೆಂಟ್ ಶಾಲೆಯ ಕಾರ್ಯಕ್ರಮದಲ್ಲಿ ಒಮ್ಮೆ ಭಾಗವಹಿಸಿದ್ರಂತೆ. ಆಗ ಅಲ್ಲಿಯ ಶಿಕ್ಷಕರು, ಸಾಮಾನ್ಯವಾಗಿ ಕ್ರೈಸ್ತ ಕಿಂಗ್ ಕಾನ್ವೆಂಟ್ ಅಲ್ಲಿ ಕನ್ನಡವನ್ನ ಸ್ವಲ್ಪ ಅವರು ಕೇವಲವಾಗಿ ಕಾಣ್ತಿದ್ದಂತ ಸಂದರ್ಭ, ಇಂಗ್ಲಿಷ್ಗೆ ಹೆಚ್ಚಿನ ಆದ್ಯತೆಯನ್ನ, ಪ್ರಾಧಾನ್ಯತೆಯನ್ನ ನೀಡುತ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿಯ ಒಂದು ಕಾರ್ಯಕ್ರಮಕ್ಕೆ ಇವರನ್ನ ಆಹ್ವಾನಿಸಿದಾಗ ಅಲ್ಲಿಯ ಶಿಕ್ಷಕರಿಂದ, ಸಂಸ್ಥೆಯಿಂದ ಕನ್ನಡಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಖಚಿತವಾದ ವಿರೋಧದ ನೆಲೆಯಲ್ಲಿ ಅವರ ಎದುರಿನಲ್ಲಿಯೇ ಸಭೆಯ ವೇದಿಕೆಯಲ್ಲೇ ಮಾತನಾಡಿರೋದನ್ನ ಪತ್ರಿಕೆಯಲ್ಲಿ ಬಂದಿರೋದನ್ನ ನಾವು ಕೇಳಿದ್ದೇವೆ. ಹಾಗೇನೆ ಪೇಜಾವರ ಮಠದ ಪ್ರಭಾವಿ ಸ್ವಾಮಿಗಳು ಕೂಡಿಯ ವೇದಿಕೆಯ ಮೇಲಿರುವಾಗ ಅವರ ಸಮಕ್ಷಮದಲ್ಲಿ ಹಿಂದೂ ಧರ್ಮದಿಂದ, ಧಾರ್ಮಿಕ ಮುಖಂಡರಿಂದ, ಮಠಗಳಿಂದ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಮಾನತೆ ವ್ಯಾಪಕವಾಗಿ ಹರಡಿರುವುದನ್ನ ವಿರೋಧಾತ್ಮಕ ನೆಲೆಯಲ್ಲಿ ಪ್ರತಿಪಾದಿಸಿರುವುದನ್ನು ಕೂಡ ನಾವು ಗಮನಿಸಿದ್ದೇವೆ. ಇಂತಹ ಮುನ್ನುಗ್ಗುವ ಪ್ರವೃತ್ತಿ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಳ್ಳದೆ ಇರುವಂತಹ ಅವರ ನಿಲುವು ಬಹಳ ಸ್ಪಷ್ಟವಾಗಿರೋದನ್ನ ನಾವು ಗಮನಿಸಬಹುದು. ಹಾಗೇನೆ ಅವರಿಗೆ ತಾನೊಬ್ಬ ಉತ್ತಮ ವಾಗ್ಮಿ ಎಂಬಂತ ಹಮ್ಮು ಬಿಮ್ಮು, ಒಂದು ರೀತಿಯ ಅಹಂ ಎಲ್ಲೂ ಕಾಣ್ತಾನೆ ಇರ್ಲಿಲ್ಲ. ಅವರ ಭಾಷಣದಲ್ಲಿ, ಉಪನ್ಯಾಸ ಸಂದರ್ಭದಲ್ಲಿ ಹೇಳ್ತಿದ್ದಂತ ಮಾತೇನಪ್ಪಾ ಅಂತ ಹೇಳಿದ್ರೆ, ನನ್ನೊಬ್ಬನಿಂದ ಕನ್ನಡದ ಕೆಲಸ ಪೂರೈಸುತ್ತದೆ ಎಂದು ನಾನು ಯಾವತ್ತೂ ತಿಳಿದಿಲ್ಲ. ಸಮಸ್ತ ಕನ್ನಡಿಗರ ಪ್ರಯತ್ನದಿಂದ ಅದೆಲ್ಲ ಆಗಬೇಕಾಗಿದೆ. 4 ಜನ ನನ್ನ ಬೆನ್ನು ತಟ್ಟಿ ಮುಂದೆ ಬಿಟ್ಟಾಗ ಅವರ ಆಜ್ಞೆಯನ್ನು ಪೂರೈಸುವುದು ನನ್ನ ಧರ್ಮವೆಂದು ಬಗೆದು ಅವರ ಆಜ್ಞೆಗೆ ತಲೆಬಾಗಿದ್ದೇನೆ. ನಾನೇನು ತಲೆ ಎತ್ತಿ ಯಾವತ್ತೂ ಮೆರೆದವನಲ್ಲ. ನಾನು ಕೊಟ್ಟ ಕೊನೆಯ ಕನ್ನಡಿಗ, ಕಿರಿಯರಲ್ಲಿ ಕಿರಿಯ ಅಂತ ತನ್ನ ಒಂದು ತನ್ನಲ್ಲಿರುವಂತಹ ಒಂದು ದೈನ್ಯತೆಯನ್ನ ಅವರು ವ್ಯಕ್ತ ಮಾಡಿರೋದನ್ನ ನಾವು ಕಾಣ್ತೀವಿ. ದೇಜಗವು ಆಧುನಿಕ ಕನ್ನಡದ ಗದ್ಯದ ರೂವಾರಿಗಳೂ ಹೌದು. ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿಯ ಬಗೆಗಿನ ಅವರ ಅಖಂಡ ಪ್ರೇಮ, ಕನ್ನಡ ಕಟ್ಟುವ ಒಂದು ಅಚಲ ನಿಷ್ಠೆ, ಮಾಹಿತಿ ಕೋಶದಂತಹ ಅಧ್ಯಯನದ ವಿಸ್ತಾರ ಮತ್ತು ವೈವಿಧ್ಯಮಯವಾದಂತಹ ಬಾಳಿನ ಅನುಭವ, ಪರಿಪಕ್ವವಾದ ಜೀವನ ದೃಷ್ಟಿ, ಸಾಮಾಜಿಕ ಕಾಳಜಿ, ರಾಜಕೀಯ, ಧಾರ್ಮಿಕ ಕ್ಷೇತ್ರದ ಬಗೆಗಿನ ಜಿಜ್ಞಾಸೆ, ಆಧ್ಯಾತ್ಮಿಕ ಒಲವು ಮೊದಲಾದ ಗುಣಗಳಿಂದ ಅವರ ಭಾಷಣಗಳು ಕೇವಲ ಭಾಷಣಗಳಾಗಿ ಮಾತ್ರವೇ ಉಳಿಯದೆ ಅವುಗಳಲ್ಲಿ ಸಾಂಸ್ಕೃತಿಕ ಕರ್ನಾಟಕದ ಮಹಾಕಾವ್ಯದಂತ ಪಠ್ಯವೊಂದರ ಗುಣ ಲಕ್ಷಣಗಳು ಅಲ್ಲಿ ಇರುವುದನ್ನ ನಾವು ಕಾಣ್ತೇವೆ. ಹಾಗೇನೆ ಇವರ ಒಂದು ಭಾಷಣಗಳನ್ನ ಸಂಗ್ರಹವನ್ನ ಬೇರೆ ಬೇರೆಯ ವಾಲ್ಯೂಮ್ಗಳಲ್ಲಿ ಸಂಗ್ರಹವಾಗಿ ಎಲ್ಲ ಒಂದು ಗ್ರಂಥಾಲಯಗಳಲ್ಲೂ ಕೂಡ ಅಧ್ಯಯನಕ್ಕೆ ಇವತ್ತು ಸಿಗುವುದನ್ನ ನಾವು ಕಾಣ್ತೀವಿ. ಹಾಗೇನೆ ಬರೇ ಭಾಷಣಗಳನ್ನ ಮಾತ್ರ ನಾವು ಇವರ ಒಂದು ವಿಚಾರದಲ್ಲಿ ಮೆಚ್ಚಿಕೊಳ್ಳುವಂಥದ್ದು ಅಥವಾ ಅದಕ್ಕೆ ಆದ್ಯತೆ ನೀಡುವುದಲ್ಲ. ಇವರ ಸೃಜನಶೀಲ ಬರಹಗಳನ್ನ ಕೂಡ ನಾನು ಕೆಲವು ವಿಚಾರಗಳನ್ನ ನಿಮ್ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ
ಕೇಸ್ನ ದೇಜಗೌ ಅಂತ ಸುಸಂಸ್ಕೃತ ವ್ಯಕ್ತಿತ್ವವನ್ನ ಹೊಂದಿರುವಂತಹ ನಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಒಬ್ಬ ಮಹಿಳೆಯಾಗಿ ನಾನು ಯಾವುದೇ ಒಂದು ಸಾಹಿತಿಯನ್ನ ನಾನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಕಂಡು ಬರುವ ಮಹಿಳಾ ಸಂವೇದನೆ ಅಂದ್ರೆ ಸ್ತ್ರೀ ಪರ ನಿಲುವುಗಳ ಬಗ್ಗೆ ಸ್ವಲ್ಪ ನಾನು ಕುತೂಹಲದಿಂದ ಗಮನಿಸ್ತೇನೆ ಯಾವಾಗ್ಲೂ ಕೂಡ. ಇಲ್ಲಿ ಕುವೆಂಪು ಅವರ ಒಂದು ಪಟ್ಟ ಶಿಷ್ಯರಾಗಿದ್ದಂತಹ ದೇಜಗೌ ತಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಕುವೆಂಪುವನ್ನ ಆದರ್ಶವನ್ನಾಗಿ ಇಟ್ಟುಕೊಂಡಂತಹ ವ್ಯಕ್ತಿ. ಕುವೆಂಪು ಬಗ್ಗೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಅವರ ಒಂದು ಕವಿತೆಯಲ್ಲಿ ನನಗೆ ನೆನಪಾಗ್ತಾ ಇದೆ. ಸ್ವರ್ಗದ್ವಾರದಿ ಯಕ್ಷ ಪ್ರಶ್ನೆ ಎಂಬಂತ ಒಂದು ಕವಿತೆಯಲ್ಲಿ ಕುವೆಂಪು ಒಂದ್ ಕಡೆ ಹೇಳ್ತಾರೆ, ಕನಸಿನಲ್ಲಿ ಬಂದಂತ ಒಂದು ವಿಚಾರವನ್ನ ನಮ್ಮ ಮುಂದೆ ಇಡ್ತಾರೆ ಅವರು ಆ ಕವಿತೆಯಲ್ಲಿ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನೀನ್ ಯಾರು ಅಂತ ಕೇಳ್ಬೇಕಾದ್ರೆ ಇವ್ರು ಹೇಳ್ತಾರೆ, ನಾನು ಲೆಕ್ಚರರು, ಕುಲಸಪತಿ, ಹಾಗೇನೆ ಪದ್ಮಭೂಷಣ, ರಾಷ್ಟ್ರಕವಿ, ಇದೆಲ್ಲ ಹೇಳಿದಾಗ್ಲೂ ಕೂಡ ಸ್ವರ್ಗದ ಬಾಗಿಲು ತೆರೆಯೋದೇ ಇಲ್ವಂತೆ. ಕೊನೆಗೆ ಅವರು ನಾನು ಹೇಮಿಯ ಗಂಡ ತಾನೆಂದು ಹೇಳಿದಾಗ ಸ್ವರ್ಗದ ಬಾಗಿಲು ತೆರೆಯಿತು ಅಂತ ಬಹಳ ಹೆಮ್ಮೆಯಿಂದ ಅವರು ಹೇಳ್ಕೊಳ್ಳುವಂಥದ್ದು. ಯಾಕೆಂದ್ರೆ ಪತ್ನಿಯನ್ನ ಅಷ್ಟೊಂದು ಗೌರವಯುತವಾಗಿ ನಡೆಸಿಕೊಂಡಂತಹ ವ್ಯಕ್ತಿತ್ವ ಕುವೆಂಪು ಅವರದು. ಈ ಕುವೆಂಪು ಅವರ ಆದರ್ಶಗಳಿಗೆ ಸಂಪೂರ್ಣವಾಗಿ ತಮ್ಮನ್ನ ತಾವು ಮಾರು ಹೋಗಿದ್ದಂತಹ ದೇಜಗೌ ಅವರು ಕೂಡ ತಮ್ಮ ಸಾಹಿತ್ಯದಲ್ಲಿ ಮಹಿಳೆಯರ ಬಗ್ಗೆ ಬಹಳಷ್ಟು ಒಂದು ಗೌರವದಿಂದ ಬರೆದಿರುವುದನ್ನ ನಾವು ಅದೇ ಕಾಣ್ತಾ ಹೋಗ್ತೀವಿ. ಏಕೆಂದ್ರೆ ಅವರ ಗಾಢವಾದ ಪ್ರಭಾವ ತೀವ್ರತೆ ದೇಜಗೌ ಅವರ ಬರವಣಿಗೆಗಳಲ್ಲಿ ಬಹಳಷ್ಟು ಕಡೆ ಇದನ್ನ ನಾನು ಗುರುತಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಏಕೆಂತ ಹೇಳಿದ್ರೆ ಬದುಕಿನಲ್ಲಿ ಹೆಣ್ಣನ್ನ ತಾಯಿಯಾಗಿ, ಪತ್ನಿಯಾಗಿ, ಮಮತೆಯ ಮಗಳಾಗಿ, ಸ್ನೇಹಿತೆಯಾಗಿ ಯಾವುದೇ ಆಯಾಮಗಳಲ್ಲಿಯೂ ಆಕೆಯನ್ನ ಬಹಳ ಗೌರವ, ಪ್ರೀತಿ, ಆದರ, ಮರ್ಯಾದೆ, ಮಮತೆಗಳಿಂದ ದೇಜಗೌ ಕಂಡಿರೋದನ್ನ ನಾವು ನೋಡಿದ್ದೇವೆ. ತಮ್ಮ ಧರ್ಮಪತ್ನಿ ಸಾವಿತ್ರಮ್ಮನವರ ಬಗ್ಗೆ ಅವರೊಂದೆಡೆ ಹೇಳಿದ ಮಾತುಗಳು ಇದಕ್ಕೆ ಸಾಕ್ಷಿಯಾಗುತ್ತೆ. ಅವರ ಮಾತಲ್ಲೇ ಹೇಳುವುದಾದ್ರೆ, ಅವಳು ಪತಿವ್ರತಾ ಧರ್ಮದಲ್ಲಿ ಸಾವಿತ್ರಿ, ಭಕ್ತಿಯಲ್ಲಿ ಮೀರ, ಮನೋನೈರ್ಮನ್ಯದಲ್ಲಿ ಮಹಾದೇವಿ ಅಕ್ಕ, ಎಂದರೆ ಸದ್ಗುಣಗಳಲ್ಲಿ ನನಗಿಂತ ಉತ್ತಮಳು ಆಕೆ, ಮನೆಗೆ ನಂದಾದೀಪವಿದ್ದಂತೆ, ಹೆಣ್ಣಿನಿಂದ ಈ ಭೂಮಿ ಬೆಳಗುತ್ತಿದೆ, ಬಾಳುತ್ತಿದೆ, ಹೆಣ್ಣಿಲ್ಲದ ಮನೆ ಶೂನ್ಯ ಎಂಬಂತ ಅಭಿಪ್ರಾಯವನ್ನ ದೇಜಗೌ ಅವರು ಬಹಳಷ್ಟು ಕಡೆ ಹೇಳ್ಕೊಂಡಿರುವಂಥದ್ದು. ತಮ್ಮ ಭಾಷಣದಲ್ಲಿ ಹೌದು, ತಮ್ಮ ಬರವಣಿಗೆಗಳಲ್ಲೂ ಕೂಡ ಹೇಳಿರುವಂಥದ್ದು. ಹಾಗೇನೆ ಒಂದು ಉದಾಹರಣೆ, ಮಾತೆ ಮಡದಿಯರೇ ಗಂಡಸಿನ ಏಳ್ಗೆಗೆ ಆಧಾರ, ಜ್ಯೋತಿ ಸ್ವರೂಪ, ಆಯುರ್ವರ್ಧಕರ್, ಶಕ್ತಿದಾತೆಯ ಕೋಪ ತಾಪ ವಿನಾಶರೆಯರ್, ಜಗನ್ಮಾತೆ ಜಯಲಕ್ಷ್ಮಿಯರ್ ಕೇಳು ಮಗಳೇ ಅಂತ ತಮ್ಮ ಮಗಳಿಗೆ ಹೇಳುವ ಒಂದು ರೀತಿಯಲ್ಲಿ ಅವರು ಈ ಸಾಲುಗಳನ್ನ ಹೇಳ್ತಾರೆ. ಹಾಗೇನೆ ಮತ್ತೊಂದು ಕಡೆ ಅವರು ಹೇಳಿರುವಂತ ಒಂದು ಚುಟುಕ, ಅವನೋ ಮಡದಿಯೋ ಇಲ್ಲದಿದ್ರೆ ಶ್ರೀಮಂತನೂ ಸಹ ತಬ್ಬಲಿ, ಇದ್ದರೆ ಬಡವನೂ ಸಹ ಹೆಬ್ಬುಲಿ ಎಂಬುದು ಬಹಳ ಒಂದು ಮಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಅವರು ಹೇಳುವಂತ ಸಾಲುಗಳನ್ನು ನಾವಿಲ್ಲಿ ಗಮನಿಸಬಹುದು. ಕನ್ನಡ ನಾಟಕ ಪರಂಪರೆಗೂ ಕೂಡ ದೇಜಗೌ ಅವರ ಕೊಡುಗೆ ಅಪಾರವಾಗಿರುವಂಥದ್ದು. ಅದರಲ್ಲೂ ಕೂಡ ದುಷ್ಟಬುದ್ಧಿ ಎಂಬಂತ ಒಂದು ನಾಟಕವನ್ನ ನಾನು ಓದುವಾಗ ಗಮನಿಸಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬರುವ ರಾಜಕೀಯ ವಿಡಂಬನ ನಾಟಕಗಳ ಸಾಲಿಗೆ ಈ ನಾಟಕ ಸೇರುತ್ತೆ. ಇಲ್ಲಿ ದುಷ್ಟಬುದ್ಧಿಯ ಮಗಳು ವಿಷಯ ತನ್ನ ಅಚಾತುರ್ಯದಿಂದ ಮಾಡಿದ ತಪ್ಪಿನ ಸಂದರ್ಭದಲ್ಲಿ ದುಷ್ಟಬುದ್ಧಿ ತಾನು ವ್ಯಗ್ರನಾದಾಗ ಆತನ ಮಗ ಮದನ ಹೇಳುವ ಮಾತು, ಆತನೊಬ್ಬ ಯುವ ಪ್ರತಿನಿಧಿಯಾಗಿ ಹೆಣ್ಣಿನ ಬಗ್ಗೆ ಆತನಿಗಿರುವ ಕಾಳಜಿಯು ವ್ಯಕ್ತ ಆಗುತ್ತೆ. ಮದನ ಹೇಳ್ತಾನೆ, ರೋಷದಲ್ಲಿ ಮೈಮರೆತು ಅಕ್ಕರೆಯ ಪುತ್ರಿಯನ್ನ ಹಿಂಸಿಸ್ಪರೆ ತಂದೆ, ಅಬಲೆಯನ್ನ ಹಿಂಸಿಸುವುದು ತರವೇ, ಮಾನವಗೆ ಮೇಣ್ ಸಚಿವೋತ್ತಮಗೆ. ಯುವಕನಾದ ಮದನ ಈ ಮಾತುಗಳನ್ನು ಒಬ್ಬ ಜವಾಬ್ದಾರಿಯುತ ಹಾಗೂ ಸುಸಂಸ್ಕೃತ ಪುರುಷನ ಲಕ್ಷಣಗಳೆಂದು ಈತನ ಮೆಚ್ಚುಗೆಯನ್ನು ನಾವು ವ್ಯಕ್ತಪಡಿಸಬೇಕಾಗತ್ತೆ. ಅಬಲೆಯನ್ನ ಹಿಂಸಿಸುವುದು ಮಾನವರಿಗೆ, ಅಂದ್ರೆ ಮಾನವೀಯ ಗುಣಗಳನ್ನ ಹೊಂದಿದ ಮನುಷ್ಯರಿಗೆ, ಅಂದ್ರೆ ಮನುಷ್ಯರೆಲ್ಲರೂ ಮಾನವರಲ್ಲ ಎಂಬುದು ನಾನು ಬಹಳಷ್ಟು ಬಾರಿ ಹೇಳ್ತಾ ಇರ್ತೀನಿ, ಶೋಭೆ ತರುವುದಿಲ್ಲ. ಏಕೆಂದ್ರೆ ಮನುಷ್ಯ ಅವನಲ್ಲಿ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಅವನನ್ನ ಮಾನವರು ಎಂದು ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಮಂತ್ರಿ ಆದವನಿಗೆ, ಅದರಲ್ಲಿಯೂ ಶ್ರೇಷ್ಠ ಮಂತ್ರಿಯವರಿಯನಿಗೆ ಅದು ಸರಿ ಅಲ್ಲವೇ ಅಲ್ಲ. ಏಕೆಂದ್ರೆ ಅಬಲೆಯ ರಕ್ಷಣೆ ಹೊಣೆ ಮಾನವರೆಂದು ಕರೆಸಿಕೊಂಡ ಇಡೀ ಮನುಷ್ಯ ಕುಲದ ಜವಾಬ್ದಾರಿ ಎಂಬ ಧ್ವನಿ ಈ ಒಂದು ದುಷ್ಟಬುದ್ಧಿ ನಾಟಕದ ಸಂಭಾಷಣೆಯಲ್ಲಿ ನಮಗೆ ಕಂಡು ಬರುತ್ತೆ. ಹಾಗೇನೆ ಇನ್ನೊಂದು ಕಡೆ ನಾವು ನೋಡಿದಾಗ ದೇಜಗೌ ಬರೆದಂತಹ ಅನಲೆಯ ಪಾತ್ರ ಇದೆ. ಅವರೇ ಸ್ವತಃ ಸೃಷ್ಟಿಸಿದಂತಹ ಒಂದು ಅನಲೆಯ ಪಾತ್ರ ಬಹಳ ಗಮನ ಸೆಳೆಯುವಂತಹ ಒಂದು ಪಾತ್ರ. ಹೆಣ್ಣಿನ ಹಿರಿಮೆ ಗರಿಮೆಗಳನ್ನ ಉತ್ತುಂಗಕ್ಕೇರಿಸುವಂತಹ ಪಾತ್ರ ಇದು. ಕೌಟುಂಬಿಕ ನೆಲೆಯ ಅಪರೂಪದ ವ್ಯಕ್ತಿತ್ವವಾಗಿ ದೇಜಗೌ ಈ ಅನಲೆಯ ಪಾತ್ರವನ್ನ ತಮ್ಮಲ್ಲಿ ಅರಳಿಸಿದ್ದಾರೆ ಎಂದು ಹೇಳಬಹುದು. ಏಕೆಂತ ಹೇಳಿದ್ರೆ,
ಅನಲೆಯಲ್ಲಿ ಎಲ್ಲರ ಪ್ರೀತಿಗೆ, ಮಮತೆಗೆ, ಗೌರವಕ್ಕೆ ಪಾತ್ರವಾಗುವ ರೀತಿಯಲ್ಲಿ ಆಕೆಯ ಸೌಜನ್ಯಪೂರಿತ ನಡೆನುಡಿಗಳಿಂದ ಆಕೆಯ ಪಾತ್ರ ಸರ್ವ ಅಭ್ಯುದಯದ ಆಕಾಂಕ್ಷಿಯಾದ ಮಹೋದ್ಧಾತ ಪಾತ್ರವೆಂದು ಪ್ರೊಫೆಸರ್ ಪ್ರಧಾನ್ ಗುರುದತ್ ಸರ್ ಅವರು ಒಂದು ಕಡೆ ಅದನ್ನ ಶ್ಲಾಘನೆ ಮಾಡಿದ್ದಾರೆ. ವಯಸ್ಸಿನಲ್ಲಿ ಇನ್ನೂ ಎಳೆಯ ಬಾಲೆ ಆಗಿದ್ರೂ ಕೂಡ ಹಿರಿಯರ ನೋವು ನಲಿವನ್ನ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಬಲ್ಲ ಸೂಕ್ಷ್ಮ ಮನಸ್ಸು ಅನಲೆಯದಾಗಿರುತ್ತೆ. ಕ್ರೂರಿಯಂತ ರಾವಣನೂ ಕೂಡ ಅನಲೆ ಎದುರು ಬಹಳ ಯೋಚಿಸಿ ತನ್ನ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸ್ತಾನೆ. ತನ್ನ ದೊಡ್ಡಪ್ಪನಾದ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಬಂದದ್ದಕ್ಕೂ ಕೂಡ ಅನಲೆಯಲ್ಲಿ ಒಂದು ಸಮಜಾಯಿಷಿಯನ್ನ ದೇಜಗವು ಕಾಣುವಂತೆ ಮಾಡ್ತಾರೆ. ಉದಾಹರಣೆಗೆ ಅವಳು ಹೇಳುವ ಮಾತು ಎಲ್ಲರೂ ಮೆಚ್ಚಿಕೊಳ್ಳುವ ರೀತಿಯಲ್ಲಿರುವಂಥದ್ದು. ದೊಡ್ಡಯ್ಯನವರು ಅಪಹರಿಸಿ ತಂದದ್ದು ತಪ್ಪೆನ್ನುವರು ಕೆಲವರು, ತರದಿದ್ದರೆ ನನಗೆ ತ್ರಿಜಟೆಗೆ ಆ ದೇವತೆಯ ಸೇವೆ ಲಭಿಸುತ್ತಿತ್ತೆ. ರಾಮ ಸೀತೆಯರ ಪಾದ ಸ್ಪರ್ಶ ಲಂಕೆಗೆ ದೊರಕುತ್ತಿತ್ತೆ. ಆವುದಾದರೂ ನೆಪಂ ಲಂಕೆಗಾಗಿದೆ ಶುಭಂ. ಎಷ್ಟು ಸರಳವಾಗಿ ಸುಂದರವಾಗಿ ಅನಲೆ ಆ ಒಂದು ಯಾರನ್ನೂ ಕೂಡ ದೋಷಕ್ಕೆ ಎಡೆ ಮಾಡದೆ, ಗುರಿ ಮಾಡದೆ ಸಹಜವಾಗಿ ಒಂದು ಪ್ರಬುದ್ಧವಾದ ಮಾತುಗಳನ್ನು ಆಡ್ತಾಳೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಸಕಾರಾತ್ಮಕ ಹಿನ್ನೆಲೆಯಲ್ಲಿ ಚಿಂತಿಸುವ ಆಲೋಚನೆ ಪ್ರತಿ ಮನೆಯ ಹೆಣ್ಣು ಮಕ್ಕಳು ಇಲ್ಲಿ ಇದ್ದು ಬಿಟ್ರೆ, ಅಂದ್ರೆ ಅನಲೆಯಂತಹ ಸದ್ಭಾವನೆಯ ಹೆಣ್ಣು ಮಗಳೊಬ್ಬಳು ಮನೆಯಲ್ಲಿದ್ರೆ ಆ ಮನೆ, ಕುಟುಂಬ, ಸಂಸಾರ ತಮ್ಮ ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹ ಎಂಬುದನ್ನ ಪ್ರಧಾನ್ ಗುರುದತ್ ಅವರು ಸರ್ ಅವರು ಒಂದು ವೇದಿಕೆಯಲ್ಲಿ ನುಡಿದದ್ದನ್ನ ನಾನಿಲ್ಲಿ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕಾಗತ್ತೆ. ಹಾಗೇನೆ ನಾಟ್ಯ ರಾಣಿ ಶಾಕುಂತಲೆಯ ಕುರಿತಂತೆ ಬರೆಯಬೇಕಾದ್ರೂ ಕೂಡ ದೇಜಗೌ ಅವರು ಆ ನಾಟಕದಲ್ಲಿ ತಮ್ಮ ಸೃಜನಶೀಲತೆಯ ಪ್ರತಿಭೆಗೆ ನಿದರ್ಶನವಾಗುವ ಹಾಗೆ ಆಕೆಯ ಪಾತ್ರವನ್ನ ಅವರು ಸೃಷ್ಟಿ ಮಾಡಿರೋದನ್ನ ನಾವು ಕಾಣ್ತೀವಿ. ಹೇಗೆ ಕೆಲವು ಉದಾಹರಣೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಅವರು ಕಲೆಯ ಗುರಿ ಅಹಂ ಪ್ರದರ್ಶನವಲ್ಲ, ಕೀರ್ತಿ ಕಾಮನೆಯಲ್ಲ, ಭಗವಂತನ ಆರಾಧನೆ ಎಂದು ತಿಳಿದುಕೊಂಡು ಕಲಾ ಸೇವೆ ಮಾಡುತ್ತಿದ್ದ ಸುಸಂಸ್ಕೃತ ಸೌಜನ್ಯ ಮೂರ್ತಿ ಶಾಕುಂತಲೆ. ಹಾಗೆ ಗಂಡಿನ ಸ್ವಾರ್ಥಪರವಾದ ಧೋರಣೆಯಿಂದ ಹೆಣ್ಣಿನ ಪ್ರತಿಭೆ ಮೂಲೆ ಗುಂಪಾಗುತ್ತಿರುವುದರ ಬಗ್ಗೆಯೂ ಆಕೆಗೆ ಆ ಪಾತ್ರದಲ್ಲಿ ಕಾಳಜಿಯನ್ನ ದೇಜಗೌ ಸೃಷ್ಟಿ ಮಾಡ್ತಾರೆ. ರಾಮಾನುಜಾಚಾರ್ಯರಿಗೆ ಶ್ರೀರಂಗದಿಂದ ಬಂದ ಕರೆ, ಅದರಿಂದಾಗಿ ಅವರು ಹೊರಡಲೇಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ಶಾಂತಲೆಯ ಬಗ್ಗೆ ರಾಮಾನುಜಾಚಾರ್ಯರು ಹೇಳುವ ಮಾತು ಶಾಂತಲೆಯ ಮೇರು ವ್ಯಕ್ತಿತ್ವವನ್ನ ಓದುಗರಿಗೆ ಮನದಟ್ಟು ಮಾಡಿಕೊಡುತ್ತದೆ. ಈ ನಾಡನ್ನು ಕಟ್ಟುವಲ್ಲೇ ಶಾಂತಲ ರಾಣಿಯ ಪಾತ್ರ ಅಮೋಘವಾದದ್ದು. ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ರಣದಲ್ಲಿ ಶೌರ್ಯ ಸಾಹಸಗಳನ್ನ, ರಾಜ್ಯಾಡಳಿತದಲ್ಲಿ ದಕ್ಷತೆಯನ್ನ ಮೆರೆದು, ಜೊತೆಗೆ ದಯೆ, ಕರುಣೆ, ಔದಾರ್ಯ, ತ್ಯಾಗಗಳೇ ಸಾಕಾರಗೊಂಡಿರುವಂತಹ ಪ್ರತಿಭಾಶ್ರೀಯಾಗಿ ಶಾಕುಂತಲೆಯ ಪಾತ್ರವನ್ನ ಸೃಷ್ಟಿ ಮಾಡ್ತಾರೆ ದೇಜಗೌ ಅವರು. ಇಂತಹ ಪೂರ್ಣ ಸ್ತ್ರೀ ಇರದಿದ್ದರೆ ಪ್ರಪಂಚ ಬರಡಾಗುತ್ತಿತ್ತೆಂಬುದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಬೇಕಾಗುತ್ತೆ. ಒಂದು ಹೆಣ್ಣಿನ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳಲು ಈ ದೇಜಗೌ ಸೃಷ್ಟಿಸಿದ ಪಾತ್ರಗಳು ಒಳ್ಳೆಯ ನಿದರ್ಶನಗಳಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ದೇಜಗೌ ಅವರಿಗೆ ಒಂದು ಹೆಣ್ಣಿನ ಬಗ್ಗೆ ಇದ್ದ ಗೌರವ, ಆದರಗಳು ಅವರ ಬರವಣಿಗೆಗಳಲ್ಲಿ ಮತ್ತು ಅವರ ವ್ಯಕ್ತಿತ್ವದಲ್ಲಿ ಮಿಳಿತಗೊಂಡಿತ್ತು ಎಂಬುದಕ್ಕೆ ಈ ನಿದರ್ಶನಗಳನ್ನ ನಾವು ಗಮನಿಸಬಹುದು. ಹಾಗೇನೆ ಅವರು ಬರೆದಂತಹ ಸಾಹಿತ್ಯದಲ್ಲಿ ದಲಿತ ಪರ ಹಾಗೂ ಸಾಮಾಜಿಕ ಕಳಕಳಿಗಳು ಬಹಳಷ್ಟು ಕಡೆ ಮೇಳೈಸಿರುವುದನ್ನ ನಾವು ಕಾಣ್ತೇವೆ. ಹಾಗೇನೆ ಅಂಬಿಗರ ಚೌಡಯ್ಯನ ಒಂದು ಮಾತನ್ನ ಮತ್ತೆ ಉಚ್ಚರಿಸುವಂತಹ ದೇಜಗೌ, ಹೊಲೆ ಹೊಲೆಯ ಎಂದಡೆ ಹೊಲೆಯಂತಪ್ಪರಯ್ಯ, ಹೊಲೆ ಹೊರಕೇರಿಯಲ್ಲಿರುವ ಊರೊಳಗಿಲ್ಲವೇ, ತಾಯಿಗೆ ಬೈದವನೇ ಹೊಲೆಯ, ತಂದೆಗೆ ಉತ್ತರ ಕೊಟ್ಟವನೇ ಹೊಲೆಯ, ನಡುದಾರಿಗೆ ಮುಳ್ಳು ಹಚ್ಚಿದವನೇ ಹೊಲೆಯ, ಚಿತ್ತದಲ್ಲಿ ಪರಸತಿಯ ಬಯಸಿದವನೇ ಹೊಲೆಯ, ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎಂದು ಬಡಿದಾಡುವ ಕುನ್ನಿ ನಾಯಿಗಳ ಮೋರೆಯ ಮೇಲೆ ಪಟಪಟನೆ ಹೊಡೆಯಬಾರದೆ. ಅಂಬಿಗರ ಚೌಡಯ್ಯರ ಈ ನೇರ ನಡೆ ನುಡಿ ಸಮಾಜಕ್ಕೆ ಒಂದು ಬುದ್ಧಿಮಾತನ್ನ ಹೇಳುವ ಹಾಗಿದೆ, ತಿದ್ದುವ ಪ್ರಯತ್ನ ಮಾಡುವಂತಿದೆ. ಹಾಗೇನೆ ಅದನ್ನ ಬಹಳಷ್ಟು ಕಡೆ ದೇಜಗೌ ಅವರು ತಮ್ಮ ಒಂದು ಸಾಹಿತ್ಯದಲ್ಲಿ, ಬರವಣಿಗೆಗಳಲ್ಲಿ ವ್ಯಕ್ತ ಮಾಡೋದನ್ನ ನಾವು ಕಾಣ್ತೀವಿ. ಅವರೇ ಒಂದು ಕಡೆ ಹೇಳಿದ ಹಾಗೆ, ರೈತನೊಬ್ಬನೇ ಧರೆಗೆ ಅನ್ನದಾತ ನಿಜದಿಂ, ರೈತನಿಂದ ಉಳಿದಿಹರು ಸಂಸದರು ಶಾಸಕರು, ರೈತನೆರೆ ಬಾಂಬು ಯಂತ್ರಗಳು ಹಾರಾಡುವವು, ರೈತನಿಲ್ಲದಿರೆ ಜಗಶೂನ್ಯ ಮಗಳೇ ಅಂತ ಕೆಲವು ಸಾಲುಗಳಲ್ಲಿ ತಮ್ಮ ಮಗಳಿಗೆ ಅರ್ಥೈಸುವ ರೀತಿಯಲ್ಲಿ ಹೇಳಿರುವ ಈ ಮಾತು ಎಷ್ಟು ಅರ್ಥಪೂರಿತವಾಗಿದ್ದು. ಯಾಕೆಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೆ ಜುಟ್ಟಿಗೆಲ್ಲಿಯ ಮಲ್ಲಿಗೆ ಹೂವು. ಇಂದಿನ ಈ ಸಾಫ್ಟ್ವೇರ್ ಲೋಕದ ಯಾಂತ್ರಿಕ ಜಗತ್ತು ನಡೆಯಬೇಕಾದರೆ, ಮೆರೆಯಬೇಕಾದರೆ
ಹೊಟ್ಟೆಗೆ ಹಿಟ್ಟೇ ಮೊದಲ ಆದ್ಯತೆ. ಜಾಗತೀಕರಣದ ವರದಾನವಾದ ಕಾಫಿ ಡೇ ಆಗಿರ್ಬೋದು, ಪಿಜ್ಜಾ ಹಟ್ಗಳಾಗಿರ್ಬೋದು, MNC ಫುಡ್ ಕೋರ್ಟ್ಗಳಾಗಿರ್ಬೋದು, ಅಲ್ಲಿ ಪಿಜ್ಜಾ ಅಥವಾ ಕಾಫಿ ಸವಿಯುತ್ತಾ ಹರಟೆ ಕೊಚ್ಚುವ ಸೋಕಾಲ್ಡ್ ಸೊಫಿಸ್ಟಿಕೇಟೆಡ್ ಜನತೆಗೆ ಈ ಕಾಫಿಗೆ ಬೇಕಾದ ಕಾಫಿ ಬೀಜಗಳು, ಪಿಜ್ಜಾ ತಯಾರಿಕೆಗೆ ಬೇಕಾದ ಪೂರಕ ಆಹಾರ ಪದಾರ್ಥಗಳು ನಮ್ಮ ಬಡ ರೈತನೇ ಬೆಳೆಯಬೇಕೆಂಬ ಸಾಮಾನ್ಯ ಪರಿಜ್ಞಾನವಿದ್ದರೆ ನಮ್ಮ ದೇಶಗೂ ಅವರು ಹೇಳಿದ ಮೇಲಿನ ಸಾಲುಗಳು ಅರ್ಥವಾಗುತ್ತವೆ. ರೈತ ಪತನವೇ ನಾಡು ನಾಗರಿಕತೆಯ ಪತನ. ರೈತನಿಂ ಧರೆ ಬೆಳೆದು ಸಿರಿಯುಕ್ಕೆ ಸೊಗಬಹುದು. ರೈತನ ಏಳ್ಗೆಯೇ ರಾಷ್ಟ್ರ ದೇಶ ಎಂಬುದು ಸತ್ಯ. ರೈತ ಪತನವೇ ರಾಷ್ಟ್ರ ಪತನಕ್ಕೆ ಹೆದ್ದಾರಿ ಎಂಬಂತಹ ಒಂದು ಕಿವಿ ಮಾತನ್ನು ಕೂಡ ದೇಜಗೌ ತಮ್ಮ ಅನೇಕ ಕಡೆ ಅದನ್ನ ಹೇಳ್ಕೊಳ್ಳೋದನ್ನ ನಾವಿಲ್ಲಿ ನೋಡ್ತೀವಿ. ಮತ್ತೆ ದೇಜಗೌರ ಕೆಲವು ಕೃತಿಗಳನ್ನ ಅಥವಾ ಕೃತಿಗಳಲ್ಲಿ ಇರುವಂತಹ ಒಂದು ಲೇಖನಗಳ ಬಗ್ಗೆ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇಡಲು ನಾನು ಬಯಸ್ತೀನಿ. ಅವರು ಬರೆದಂತಹ ಕೃತಿಗಳು ಸುಮಾರು 300ಕ್ಕೂ ಅಧಿಕವಾಗಿರುವಂಥದ್ದು. ಅದರಲ್ಲಿ ಹಾಗೇನೆ ಸ್ಥಾಪಿಸಿರುವ ಸಂಸ್ಥೆಗಳು ಕೂಡ ಲೆಕ್ಕಕ್ಕೆ ಸಿಗದಷ್ಟು. ಅವರಿಗೆ ಸಾಹಿತ್ಯದ ಎಲ್ಲ ಕ್ಷೇತ್ರದಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಂತಹ ದೇಜಗೌ ಅವರು ಬರೆದಂತಹ ಪೂರ್ವ ಕವಿಗಳಿಗೆ ನಮನ ಎಂಬಂತಹ ಒಂದು ಗ್ರಂಥ ನಮ್ಮ ಪ್ರಸಾರಾಂಗದಿಂದನೇ ಅದು ಪ್ರಕಟವಾಗಿರುವಂಥದ್ದು. ಅದರಲ್ಲಿ ಬಹಳಷ್ಟು ಲೇಖನಗಳಲ್ಲಿ ದೇಜಗೌ ಅವರು ಪೂರ್ವ ಕವಿಗಳು ಅಂದ್ರೆ ಹಳಗನ್ನಡ ಕಾಲದಿಂದ ಹಿಡಿದು ಪಂಪ, ರನ್ನ, ಪೊನ್ನ, ನಾಗಚಂದ್ರ, ಹರಿಹರ, ರಾಘವಾಂಕ, ನೇಮಿಚಂದ್ರ, ಆಂಡಯ್ಯ, ನಾಗರಾಜ, ಕುಮಾರವ್ಯಾಸ, ರತ್ನಾಕರವರ್ಣಿ, ಲಕ್ಷ್ಮೀಶ, ಚಿಕ್ಕುಪಾಧ್ಯಾಯ, ಷಡಕ್ಷರ ದೇವ, ಸರ್ವಜ್ಞ, ಮುದ್ದಣ್ಣ, ಈ ರೀತಿ ಎಲ್ಲ ಕವಿಗಳ ಬಗ್ಗೆ ಆಳವಾದ ಅಧ್ಯಯನವನ್ನ ನಡೆಸಿ ಬಹಳಷ್ಟು ವಿಮರ್ಶಾ ಲೇಖನಗಳನ್ನ ಪ್ರಕಟ ಮಾಡಿದ್ದಾರೆ. ಆ ಕೃತಿಯು ಸುಮಾರು 1030 ಪುಟಗಳಷ್ಟು ದೊಡ್ಡ ಒಂದು ಗ್ರಂಥವಾಗಿ ನಮ್ಮ ಪ್ರಸಾರಾಂಗದಿಂದ ಪ್ರಕಟ ಆಗಿದೆ. ನನಗಿಲ್ಲಿ ಈ ಗ್ರಂಥದಲ್ಲಿ ನನಗೆ ಮೊದಲ ನುಡಿ ಅಂತ ದೇಜಗೌ ಅವರೇ ಕೆಲವು ಸಾಲುಗಳನ್ನ ಬರೆದಿರೋದನ್ನ ನಿಮ್ಮ ಮುಂದೆ ಇಡಲು ನಾನು ಇಷ್ಟಪಡ್ತೀನಿ. ಅವರ ಮಾತಿನಲ್ಲೇ ಅವರು ಹೇಳಿದಂತಹ ಒಂದು ಮಾತನ್ನ ನಿಮ್ಮ ಮುಂದೆ ನಾನು ಇಲ್ಲಿ ಓದೋದಕ್ಕೆ ಬಯಸ್ತೀನಿ. ಅವ್ರು ಹೇಳ್ತಾರೆ, ಹಳ್ಳಿಯ ಪರಿಸರದಲ್ಲಿ ನಿರಕ್ಷರ ವಾತಾವರಣದಲ್ಲಿ ಬೆಳೆದ ನನ್ನ ಪ್ರಾಚೀನ ಸಾಹಿತ್ಯಾಭ್ಯಾಸ ಪ್ರಾರಂಭವಾದದ್ದೇ ನನ್ನ 31ನೆಯ ಪ್ರಾಯದ ನಂತರ. ಮಹಾರಾಜ ಕಾಲೇಜಿಗೆ ಅಧ್ಯಾಪಕನಾಗಿ ಬಂದ ನಂತರ ವಿದ್ಯಾರ್ಥಿ ದಶೆಯ ನನ್ನ ಓದೆಲ್ಲ ಕೇವಲ ಪಠ್ಯ ಗ್ರಂಥಗಳಿಗೆ, ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲಿಕ್ಕಷ್ಟೇ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತಗೊಂಡಿತ್ತು. ನೌಕರಿಗಾಗಿ ಎಲ್ಲೆಲ್ಲೋ ಅಲೆದಾಡುತ್ತಿದ್ದಾಗ 5-6 ವರ್ಷ ನನ್ನ ವ್ಯಾಸಂಗ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಮಹಾರಾಜ ಕಾಲೇಜಿಗೆ ಅಧ್ಯಾಪಕನಾಗಿ ಬಂದ ನಂತರ ನನ್ನ ವಿದ್ವತ್ತಿನ ದಾರಿದ್ರ್ಯದ ಅರಿವು ನನಗಾಯಿತು. ಅದು ಅರಿವಾಗಲು ಗುರುಗಳ ನಿಕಟ ಸಂಪರ್ಕವೂ ಇದೆ. ಕಾರಣ ನನ್ನ ವಿದ್ಯಾರ್ಥಿ ದೆಸೆ ಶುರುವಾದದ್ದೇ ಆಗ ಎಂದು ಅವರು ತಮ್ಮಲ್ಲಿದ್ದಂತಹ ಒಂದು ಕೊರತೆಯನ್ನ ಹೇಳ್ಕೊತಾರೆ. ಇಲ್ಲಿ ನನ್ನ ಮನಸ್ಸಿಗೆ ತಟ್ಟಿದಂತಹ ಒಂದು ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆತ್ಮಾವಲೋಕನ. ಇದು ಬಹಳ ಮುಖ್ಯ. ಪ್ರತಿಯೊಬ್ಬರಿಗೂ ಕೂಡ ಈ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ಕ್ವಾಲಿಟಿ ಅಂತ ನಾವೇನ್ ಕರಿತೀವಿ, ಒಂದು ಸದ್ಗುಣ ಎಲ್ರಿಗೂ ಇರ್ಬೇಕಾಗತ್ತೆ. ಯಾಕೆಂದ್ರೆ ಮೊನ್ನೆ ಒಂದು ಉಪನ್ಯಾಸವನ್ನ ಒಬ್ಬ ವಿದ್ವಾಂಸರು ವೇದಿಕೆಯಲ್ಲಿ ನೀಡಿದಾಗ ಅವರೊಂದು ಮಾತನ್ನ ಹೇಳಿದ್ರು. ಕೆಲವರಿಗೆ ಯೋಗ ಇರುತ್ತೆ, ಯೋಗ್ಯತೆ ಇರೋದಿಲ್ಲ. ಮತ್ತೆ ಕೆಲವರಿಗೆ ಯೋಗ್ಯತೆ ಇರುತ್ತೆ, ಯೋಗ ಇರೋದಿಲ್ಲ ಅಂತ. ಅಂದ್ರೆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ಹಲವರಿಗೆ ಬಹಳಷ್ಟು ದೊಡ್ಡ ಅಧಿಕಾರಗಳು ಲಭಿಸಿದಾಗ ಅಧಿಕಾರದ ಅಮಲಿನಲ್ಲಿ ಮೆರೆಯುವವರನ್ನ ನಾವು ಕಾಣ್ತೀವಿ ನಮ್ಮ ಸಮಾಜದಲ್ಲಿ. ಆದರೆ ಅವರು ತಮ್ಮ ಆತ್ಮಾವಲೋಕನವನ್ನ ಮಾಡಿಕೊಂಡಾಗ, ಹೌದಾ, ನಾನು ಈ ಒಂದು ಹುದ್ದೆಗೆ, ಈ ಒಂದು ಅಧಿಕಾರಕ್ಕೆ ನನ್ನಲ್ಲಿ ಅರ್ಹತೆ ಇದೆ, ಅರ್ಹತೆ ಇಲ್ಲ ಅಂತ ಗೊತ್ತಾಗ ಅದನ್ನ ಬಿಟ್ಟು ಬರ್ಬೇಕು ಅಂತ ಹೇಳೋದಲ್ಲ. ತಮ್ಮಲ್ಲಿ ಒಂದು ರೀತಿಯ ಅಪ್ಗ್ರೇಡಿಯೇಷನ್ ಅಂತ ನಾವೇನ್ ಕರಿತೀವಿ, ತಮ್ಮನ್ನ ತಾವು ವಿದ್ವತ್ತಿನಿಂದಾಗ್ಲಿ, ಬೌದ್ಧಿಕ ಮಟ್ಟದಿಂದಾಗ್ಲಿ, ಒಂದು ಸಾಮಾಜಿಕ ಕಳಕಳಿಯಿಂದಾಗ್ಲಿ ತಮ್ಮನ್ನ ತಾವು ಒಂದು ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಎಲ್ಲರೂ ಇರಬೇಕಾದುದು ಇಂದಿನ ಸಮಾಜಕ್ಕೆ ಒಂದು ಅನಿವಾರ್ಯ ಎಂಬಂತಹ ಮಾತನ್ನ ನಾನು ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪೂರ್ವ ಕವಿಗಳಿಗೆ ನಮನ ಎಂಬಂತಹ ಕನ್ನಡ ಗದ್ಯ ಸಂಗ್ರಹದಲ್ಲಿ ದೇಜಗೌ ಅವರು ಬಹಳ ಪ್ರಾಚೀನ ಕನ್ನಡ ಹಾಗೂ ನಡುಗನ್ನಡದ ಹಲವಾರು ಹೆಸರಾಂತ
ಕವಿಗಳ ಅಭೂತಪೂರ್ವ ಪ್ರತಿಭೆಗೆ ಪ್ರಜ್ಞಾವಂತ ಚಿಂತನವನ್ನು ಸಲ್ಲಿಸುತ್ತಿರುವ ಕೃತಜ್ಞತಾ ಭಾವದ ಮಹಾಪೂರವೇ ಈ ಒಂದು ಗ್ರಂಥದಲ್ಲಿ ಕಂಡುಬರುತ್ತೆ. ಈ ಹಿನ್ನೆಲೆಯಲ್ಲಿ ಇಂದಿನ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಬೋಧನೆಯಲ್ಲಿ ತೊಡಗಿಸಿಕೊಂಡವರಿಗೆ ಈ ಕೃತಿ ನಿಜವಾಗ್ಲೂ ಕೂಡ ಒಂದು ಅತ್ಯಮೂಲ್ಯವಾದಂತಹ ಒಂದು ಕೃತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಕುವೆಂಪು ಅವರ ಬಗ್ಗೆ ಬಹಳಷ್ಟು ಅಭಿಮಾನವನ್ನ ಹೊಂದಿದ್ದಂತಹ ದೇಜಗೌ ಅವರು ತಮ್ಮ ಸಾಹಿತ್ಯದಲ್ಲಾಗ್ಲಿ, ಬದುಕಿನಲ್ಲಾಗ್ಲಿ, ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಾಗ್ಲಿ ಅಥವಾ ಮಾತಿನಲ್ಲಾಗ್ಲಿ, ನಡೆನುಡಿಯಲ್ಲಾಗ್ಲಿ ಕುವೆಂಪು ಅವರನ್ನ ಆದರ್ಶವನ್ನಾಗಿ ಹೊಂದಿದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಇವರ ಮೈಸೂರಿನ ಕಡೆಯಲ್ಲಿ ಒಂದು ನುಡಿಗಟ್ಟೆ ಇದೆ, ಗುಡಿಸಲಿನಿಂದ ಗಂಗೋತ್ರಿಗೆ ಅಂತ. ಯಾರಪ್ಪ ಅಂತ ಹೇಳಿದ್ರೆ, ಚನ್ನಪಟ್ಟಣ ತಾಲೂಕಿನ ಚಕ್ಕರೆ ಅಂತ ಒಂದು ಕುಗ್ರಾಮದಲ್ಲಿ ವಿದ್ಯೆಯ ಗಂಧವೇ ಇಲ್ಲದಂತಹ ಬಡ ಕುಟುಂಬದಲ್ಲಿ ಹುಟ್ಟಿದ ಬಾಲಕ ದೇಜಗೌ ಮುಂದೊಂದು ದಿನ ನಮ್ಮ ನಾಡಿನ ಹೆಮ್ಮೆಯ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನೇಮಕ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದು ನುಡಿಗಟ್ಟು ಹುಟ್ಟುಕೊಳ್ಳುತ್ತೆ, ಗುಡಿಸಲಿನಿಂದ ಗಂಗೋತ್ರಿಗೆ ಎಂಬಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸಾಧನೆ ಸುಲಭ ಸಾಧ್ಯ ಅಲ್ಲವೇ ಅಲ್ಲ. ಏಕೆಂದ್ರೆ ಕುಲಪತಿಯಾದ ನಂತರ ಅವರು ನಡೆಸಿದಂತಹ ಅಪ್ರತಿಮ ಕನ್ನಡದ ಹೋರಾಟಗಾರನಾಗಿ, ಖ್ಯಾತ ವಿದ್ವಾಂಸನಾಗಿ, ಶಿಕ್ಷಣ ತಜ್ಞರಾಗಿ, ನೂರಾರು ಮೌಲ್ವಿಕ ಕೃತಿಗಳ ಕರ್ತೃವಾಗಿ ಅವರು ಬೆಳೆದು ನಿಲ್ಲುತ್ತಾರೆ. ಇದು ಸುಲಭದ ಮಾತು ಅಲ್ಲವೇ ಅಲ್ಲ. ಯಾಕೆಂದ್ರೆ ಇದರ ಹಿಂದೆ ಇದ್ದದ್ದು ಅವರ ಪರಿಶ್ರಮ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪರಿಶ್ರಮದ ಜೊತೆಗೆ ಒಂದು ಶಿಸ್ತುಬದ್ಧವಾದಂತಹ ಅವರ ಬದುಕಿನ ರೀತಿ ನೀತಿಗಳನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ನಾನು ವಿದ್ಯಾರ್ಥಿನಿಯಾಗಿದ್ದಾಗ ಮಾನಸ ಗಂಗೋತ್ರಿಯಲ್ಲಿ ಮೈಸೂರಿನ ಅವರ ಒಂದು ನಿವಾಸಕ್ಕೆ ನಾವು ವಿದ್ಯಾರ್ಥಿಗಳು ಬಹಳಷ್ಟು ಬಾರಿ ಭೇಟಿ ನೀಡ್ತಾ ಇದ್ವಿ. ಏಕೆಂದ್ರೆ ಕುವೆಂಪು ಅವರ ಬಗ್ಗೆ ಬಹಳಷ್ಟು ಮಾಹಿತಿಗಳು ನಮಗೆ ಬೇಕಾದ ಸಂದರ್ಭದಲ್ಲಿ ಅವರು ಹೇಳಿದಂತಹ ಒಂದು ಮಾತೇ ನಮಗೆ ವೇದವಾಕ್ಯವಾಗಿ ಕಂಡು ಬರ್ತಿದ್ದ ಸಂದರ್ಭದಲ್ಲಿ ಅವರನ್ನ ಭೇಟಿಯಾಗಿ ಕೆಲವು ಕೃತಿಗಳನ್ನ ಅವರಿಂದ ಪಡೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅವರು ಕುವೆಂಪುವಿನ ಕೃತಿಗಳನ್ನ ಒಳಗಡೆಯಿಂದ ತರುವ ರೀತಿಯನ್ನ ನೋಡಿದಾಗ, ಅಂದ್ರೆ ತಿಜೋರಿಯಲ್ಲಿ ಇಟ್ಟಂತ ಒಂದು ಒಡವೆಯನ್ನ ಹೇಗೆ ತಂದು ಕೊಡ್ತಾರೋ ಆ ರೀತಿಯ ಒಂದು ಕಾಳಜಿ, ಭಕ್ತಿ, ಭಯ, ಗೌರವಗಳನ್ನ ಅವರು ತಮ್ಮ ಗುರುವಿನ ಒಂದು ಸಾಹಿತ್ಯ ಕೃತಿಗಳ ಬಗ್ಗೆ ಅವರು ಹೊಂದಿದ್ರು ಎಂಬುದು ಅಂತ ಹೇಳೋದಕ್ಕೆ ನಮ್ಗೆಲ್ಲ ಒಂದು ರೀತಿಯಲ್ಲಿ ಹೆಮ್ಮೆ ಅಂತ ಅನ್ಸುತ್ತೆ. ಅವರು ನಮ್ಮೆಲ್ಲರಿಗೂ ಕೂಡ ಅವರ ನಡೆ, ನುಡಿ, ಶಿಸ್ತುಬದ್ಧವಾದಂತಹ ಬದುಕು, ಅವರ ಮಾತು ಇದೆಲ್ಲವೂ ಕೂಡ ನಮಗೆ ಆದರ್ಶವಾಗಿತ್ತು. ದೇಜಗೌ ಅವರು ತಮ್ಮ ಆತ್ಮಕಥೆಯನ್ನ ಹೋರಾಟದ ಬದುಕು ಎಂದೇ ಕರೆದಿದ್ದಾರೆ. ಹೌದು, ಅಕ್ಷರಶಃ ನಿಜವಾಗಿರುವಂಥದ್ದು ಇದು. ಬಾಲ್ಯ, ವಿದ್ಯಾಭ್ಯಾಸ ಮತ್ತು ವ್ಯಕ್ತಿಯಲ್ಲಿನ ನೆಲೆಗಾಣುವಿಕೆಯ ಅವರ ಬದುಕಿನ ಹೋರಾಟ ವೈಯಕ್ತಿಕ ಹೋರಾಟವೆಂದು ಪರಿಗಣಿಸಿದರೆ, ಅಲ್ಲಿಂದ ಮುಂದಿನ ಅವರ ಹೋರಾಟವನ್ನ ಕನ್ನಡದ ಬಗೆಗಿನ ಹೋರಾಟ ಎಂದು ನಾವು ಕರಿಬೇಕಾಗತ್ತೆ. ಏಕೆಂತ ಹೇಳಿದ್ರೆ ಅವರ ಕೆಲವು ಕೆಲವನ್ನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಕೇವಲ 2 ಗಂಟೆಗಳ ಬೋಧನಾವಧಿಗೆ ಸೀಮಿತ ಆಗಿತ್ತು ಕನ್ನಡ ಬೋಧನೆ ಇಂಗ್ಲಿಷ್ಗೆ ನಾವು ಕಂಪೇರ್ ಮಾಡಿದಾಗ. ಆದ್ರೆ ಇಂಗ್ಲಿಷ್ ಬೋಧನೆಗೆ ಸರಿಸಮಾನವಾಗಿ 4 ಗಂಟೆಗಳ ಬೋಧನಾವಧಿಗೆ ಏರಿಸಿದ ಹಾಗೂ ವಿಶ್ವವಿದ್ಯಾನಿಲಯ ಹಂತದಲ್ಲಿ ಕನ್ನಡ ಮಾಧ್ಯಮದ ವಿರೋಧಿಗಳಾಗಿದ್ದರವನ್ನು ಕನ್ನಡ ಮಾಧ್ಯಮದ ಪರವಾಗಿ ಮಣಿಸಿದ ದೇಜಗೌ ಕನ್ನಡ ವಿರೋಧಿಗಳಿಗೆ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನವೇ ಆಗಿದ್ರು ಅಂತ ಹೇಳಬಹುದು. ಕರ್ನಾಟಕದ ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಸೂಕ್ತವಾದ ಸ್ಥಾನಮಾನವನ್ನ ದೊರಕಿಸಿಕೊಡುವ ಸಲುವಾಗಿಯೂ ಕೂಡ ಅವರು ಮಾಡಿದ ಹೋರಾಟ ನಾವ್ಯಾರು ಮರೆಯುವ ಹಾಗೆ ಇಲ್ಲ. ವಿಶ್ವವಿದ್ಯಾನಿಲಯದ ಆಡಳಿತದಲ್ಲಿ ಕನ್ನಡ ವ್ಯಾಪಕವಾಗಿ ಬಳಕೆಗೆ ಬಂದದ್ದು ಕೂಡ ಅವರ ವೈಯಕ್ತಿಕ ಶ್ರದ್ಧೆ ಮತ್ತು ಪರಿಶ್ರಮಗಳ ಫಲ ಎಂಬುದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ವಿಶ್ವಕೋಶದಂತಹ ಯೋಜನೆಗಳನ್ನ ವಿಶ್ವವಿದ್ಯಾನಿಲಯಕ್ಕೆ ಎಳೆದು ತಂದು ಅದನ್ನ ವಿಶ್ವವಿದ್ಯಾನಿಲಯದ ಕೀರ್ತಿ ಪತಾಕೆಯಾಗಿಸಿದ ಹಿರಿಮೆ ಕೂಡ ದೇಜಗೌ ಅವರದು. ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯಂತೂ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಾಗಿ ಅವರ ದೂರದೃಷ್ಟಿಯ ಅಪೂರ್ವ ನಿದರ್ಶನ ಆಗಿರೋದನ್ನ ನಾವು ಮರೆಯುವ ಹಾಗಿಲ್ಲ. ಏಕೆಂತ ಹೇಳಿದ್ರೆ ನಾವು ಇವತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇರುವಂತಹ ಅನ್ಯ
ಶಿಸ್ತುಗಳು, ಬೇರೆ ಸಬ್ಜೆಕ್ಟ್ ಅಂತ ನಾವೇನ್ ಕರಿತೀವಿ, ಉದಾಹರಣೆಗೆ ಜಾನಪದ, ಭಾಷಾಂತರ, ಭಾಷಾ ವಿಜ್ಞಾನ, ಹರಿದಾಸ ಸಾಹಿತ್ಯ, ಶಾಸನ ಅಧ್ಯಯನ, ಗ್ರಂಥ ಸಂಪಾದನೆ, ವಿಶ್ವಕೋಶ, ಇವೇ ಮೊದಲಾದ ಎಲ್ಲ ಅಧ್ಯಯನ ಕ್ಷೇತ್ರಗಳು ಒಂದೇ ಛಾವಣಿಯ ಅಡಿಯಲ್ಲಿ ಬರುವಂತೆ ಒಂದು ಮಿನಿ ವಿಶ್ವವಿದ್ಯಾನಿಲಯದ ಸೃಷ್ಟಿಯನ್ನ ಮಾನಸ ಗಂಗೋತ್ರಿಯಲ್ಲಿ ಮಾಡಿದವರು ದೇಜಗ್ ಅವರು ಅಂತ ಹೇಳ್ತಾರೆ. ಅದು ಅತಿಶಯೋಕ್ತಿ ಆಗೋದಿಲ್ಲ. ಹಾಗೇನೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಕನ್ನಡ ಅಧ್ಯಯನ ಕೇಂದ್ರಗಳು, ಪೀಠಗಳು, ಸಂಸ್ಥೆಗಳು ತಲೆ ಎತ್ತುವ ಹಾಗೆ ಮಾಡುವಲ್ಲೂ ಕೂಡ ಇವರ ಪ್ರಯತ್ನ ನಾವು ಶ್ಲಾಘನೀಯ. ಹಾಗೇನೆ ಜಾನಪದ ವಸ್ತು ಸಂಗ್ರಹಾಲಯ, ಜಾನಪದ ಸಾಹಿತ್ಯ ಸಂಗ್ರಹ, ಪ್ರಕಟಣೆ ಮೊದಲಾದವರಲ್ಲೂ ಕೂಡ ಅಲ್ಲದೆ ಸ್ಥಳನಾಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಅವರು ಮಾಡಿರುವ ಕೆಲಸವೂ ಕೂಡ ಬಹಳ ವಿಶಿಷ್ಟವಾದದ್ದು. ಹಾಗೆಯೇ ನಮ್ಮ ಮಾನಸ ಗಂಗೋತ್ರಿಯ ಕುಲಪತಿಗಳಾದ ಮೇಲಂತೂ ದೇಜಗ್ ಅವರು ಹಲವಾರು ಹೊಸ ಹೊಸ ಆಯೋಜನೆಗಳನ್ನ ತರ್ತಾರೆ. ವಿಶ್ವವಿದ್ಯಾನಿಲಯದ ಆಡಳಿತದಲ್ಲಿ, ಶಿಕ್ಷಣದಲ್ಲಿ ಕನ್ನಡಕ್ಕೆ ಅರ್ಥಪೂರ್ಣ ಸ್ಥಾನಮಾನಗಳು ಲಭಿಸುವ ಹಾಗೆ ಮಾಡಿದವರು ಅವರು. ರಾಜ್ಯದಲ್ಲಿ ಆಡಳಿತ ಭಾಷೆಯನ್ನಾಗಿ ಕನ್ನಡದ ಅನುಷ್ಠಾನಕ್ಕೆ ಇಂಬುಕು ನೀಡುವಂತ ಆಡಳಿತ ಸಾಹಿತ್ಯದ ನಿರ್ಮಾಣವೂ ಕೂಡ ಇವರ ಕಾಲಘಟ್ಟದಲ್ಲಿ ಆರಂಭವಾಗುತ್ತೆ. ಮಂಗಳೂರು ಮತ್ತು BR ಪ್ರಾಜೆಕ್ಟ್ಗಳಲ್ಲಿ ಸ್ನಾತಕೋತ್ತರ ಕೇಂದ್ರಗಳನ್ನ ಸ್ಥಾಪನೆ ಅವರ ಆಡಳಿತ ಮತ್ತು ಶೈಕ್ಷಣಿಕ ಹೋರಾಟದ ಪ್ರತೀಕವೇ ಆಗಿತ್ತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಇವೆಲ್ಲದರ ನಡುವೆಯೂ ಕೂಡ ಅವರ ಸಾಹಿತ್ಯ ಸೃಷ್ಟಿ ಹೊಸ ಆಯಾಮಗಳನ್ನ ಕಂಡುಕೊಳ್ಳುತ್ತಾ ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಿಂತನೆಗಳು ಹಾಗೂ ಅವರ ಭಾಷಣಗಳು, ಕುಲಪತಿಯ ಭಾಷಣಗಳು ಎಂಬ ಹೆಸರಿನಲ್ಲಿ 6 ಸಂಪುಟಗಳಲ್ಲಿ ಬಂದಿರುವುದಂತೂ ಯಾರೂ ಮರೆಯಲಾಗದೇ ಇರುವಂತಹ ಒಂದು ವಿಚಾರವಾಗಿದೆ. ಹಾಗೇನೆ ವೃತ್ತಿಯಿಂದ ನಿವೃತ್ತರಾದ ಮೇಲೂ ಕೂಡ ದೇಜಗ್ ಅವರು ತಮ್ಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸುವ ಕಾರ್ಯದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದನ್ನು ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ತಮ್ಮ ಗುರುವಾದ ಕುವೆಂಪು ಅವರ ಹೆಸರಿನಲ್ಲಿ ಶ್ರೀ ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್, ಶ್ರೀ ಕುವೆಂಪು ವಿದ್ಯಾಪರಿಷತ್ನ ಆಶ್ರಯದಲ್ಲಿ ಅವರು ಸ್ಥಾಪಿಸಿರುವುದನ್ನ ನಾವಿಲ್ಲಿ ಕಾಣಬಹುದು. ಹಾಗೇನೆ ಕುವೆಂಪು ಅವರನ್ನ ಕುರಿತ ಸಾಹಿತ್ಯ, ಜಾನಪದ ಸಂಶೋಧನೆ, ವಿಮರ್ಶೆ, ಅನುವಾದ, ಪ್ರವಾಸ ಸಾಹಿತ್ಯ, ಜೀವನ ಚರಿತ್ರೆ ಇವು ದೇಜಗ್ ಅವರ ಸಾಹಿತ್ಯದ ಬೇರೆ ಬೇರೆ ಮಜಲುಗಳಾಗಿರುವುದನ್ನ ನಾವು ಕಾಣ್ತೀವಿ. ಕುವೆಂಪು ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ದೇಜಗ್ ಅವರು ಮಾಡಿರುವ ಕಾರ್ಯ ಬೃಹತ್ ಮತ್ತು ಮಹತ್ವಗಳ ದೃಷ್ಟಿಯಿಂದಲೂ ಕೂಡ ಗಮನಾರ್ಹ. ಶ್ರೀರಾಮಾಯಣ ದರ್ಶನಂಗೆ ವಚನ ಚಂದ್ರಿಕೆ, ಶ್ರೀರಾಮಾಯಣ ದರ್ಶನಂ ವಚನ ಚಂದ್ರಿಕೆ ಕುವೆಂಪು ಅವರ ಈ ಮಹಾಕಾವ್ಯದ ಅರಿವಿಗೆ ಪಂಡಿತ ಪಾಮರರಿಗೆಲ್ಲ ನೆರವಾಗುವಂತಹ ಒಂದು ಮಹತ್ ಕೃತಿಯನ್ನ ಕೊಡುಗೆಯಾಗಿ ನೀಡಿದವರು ದೇಜಗ್. ಹಾಗೇನೆ ಕರ್ನಾಟಕದಲ್ಲಿ ಜಾನಪದೀಯ ಅಧ್ಯಯನಕ್ಕೆ ಸರಿಯಾದ ದಿಕ್ಕು ದೆಸೆಗಳನ್ನ ತೋರಿದ ವ್ಯಕ್ತಿಗಳಲ್ಲಿ ಪ್ರಮುಖರು ದೇಜಗ್. ಅವರು ಬರೆದಂತಹ ಜನಪದ ಗೀತಾಂಜಲಿ, ಜಾನಪದ ಅಧ್ಯಯನ, ಜಾನಪದ ವಾಹಿನಿ ಮತ್ತು ಜಾನಪದ ಸೌಂದರ್ಯದಂತಹ ಮೂಲಭೂತ ಗ್ರಂಥಗಳನ್ನು ಅವರು ರಚಿಸಿ ಜಾನಪದ ಅಧ್ಯಯನಕಾರರಿಗೆ, ಜಾನಪದ ಸಂಶೋಧಕರಿಗೆ ಒಂದು ಕೊಡುಗೆಯನ್ನ, ಕಾಣಿಕೆಯನ್ನ ನೀಡಿರುವಂತದನ್ನ ನಮ್ಮ ಒಂದು ಗ್ರಂಥಾಲಯಕ್ಕೆ ಭೇಟಿ ಇಟ್ಟಾಗ ನಮ್ಮ ಗಮನಕ್ಕೆ ಬರುತ್ತೆ. ಹಾಗೇನೆ ಈ ಅಧ್ಯಯನ ಕ್ಷೇತ್ರದ ಹಿರಿಮೆ ಗಿರಿಮೆಗಳನ್ನ ಎಲ್ಲ ಜಗಜ್ಜಾಹೀರ ಮಾಡುವ ಪ್ರಯತ್ನದಲ್ಲಿ ಅದನ್ನ ಸಾಧಿಸಿದವರು. ಹಾಗೆಯೇ ದಕ್ಷಿಣ ಏಷ್ಯಾದಲ್ಲೇ ಇಂದು ವಿಶಿಷ್ಟವಾದುದು ಎನಿಸಿಕೊಂಡಿರುವ ಮೈಸೂರು ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು ಸಂಗ್ರಹಾಲಯದ ಪ್ರಮುಖ ರೂವಾರಿ ಕೂಡ ದೇಜಗ್ ಅವರು ಎಂಬುದನ್ನು ನಾವಿಲ್ಲಿ ಮರೆಯುವ ಹಾಗಿಲ್ಲ. ಫೋಕ್ಲೋರ್ ಸೊಸೈಟಿ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ನ ಅಧ್ಯಕ್ಷರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿರುವುದನ್ನ ನಾವು ಗಮನಿಸಬೇಕಾಗತ್ತೆ. ಸಂಶೋಧನೆ ಮತ್ತು ವಿಮರ್ಶೆಯ ಕ್ಷೇತ್ರಗಳಿಗೆ ದೇಜಗ್ ಅವರು ನೀಡಿರುವ ಕೊಡುಗೆ ಅಪಾರವಾದದ್ದು, ವೈವಿಧ್ಯಮಯವಾಗಿರುವಂಥದ್ದು. ವಿಶೇಷವಾಗಿ ಕುಮಾರವ್ಯಾಸ ಭಾರತ ಬಗೆಗಿನ ಅವರ ಸಾಂಸ್ಕೃತಿಕ ಅಧ್ಯಯನ ಈ ದಿಕ್ಕಿನಲ್ಲಿ ನಡೆಯಬಹುದಾಗಿರುವ ಮುಂದಿನ ಎಲ್ಲ ಅಧ್ಯಯನಗಳಿಗೆ ಮಾರ್ಗದರ್ಶಕವೂ ಹಾಗೂ ಮಾದರಿಯೂ ಆಗಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೇನೆ ಅನುವಾದ ಕ್ಷೇತ್ರದಲ್ಲೂ ಕೂಡ ದೇಜಗ್ ಅವರು ಎತ್ತಿದ ಕೈ ಅಂತಾನೆ ಹೇಳ್ಬೇಕು. ಏಕೆಂತ ಹೇಳಿದ್ರೆ ಅದು ಅವರ ಪ್ರೀತಿಯ ಕ್ಷೇತ್ರವೂ ಆಗಿತ್ತು. ಯಾರೂ ಮುಟ್ಟಲು ಹೆದರುವಂತ ಬೃಹತ್ತಾದ ಮಹತ್ತರವಾದ ಗ್ರಂಥಗಳನ್ನ ದೇಜಗ್ ಅವರು ಕನ್ನಡಕ್ಕೆ ಲಭ್ಯ ಆಗುವ ಹಾಗೆ ಮಾಡಿದ್ದಾರೆ. ಟಾಲ್ಸ್ಟಾಯ್ ಅವರ ಪುನರುತ್ಥಾನ ಆಗಿರ್ಬೋದು, ಯುದ್ಧ ಮತ್ತು ಶಾಂತಿ, ಅನ್ನಾ ಕರೇನಿನಾ ಅಂತ ಕೃತಿಗಳು, ಜೇನ್ ಆಸ್ಟಿನ್ ಅವರ ಹಮ್ಮು ಕೃತಿಯನ್ನ ಹಮ್ಮು ಬಿಮ್ಮು ಎಂಬ ಹೆಸರಿನಲ್ಲಿ ಅವರು ಕನ್ನಡಕ್ಕೆ ಭಾಷಾಂತರಿಸಿರುವುದನ್ನ ನಾವು ಕಾಣ್ತೇವೆ. ಹಾಗೇನೆ ಕಾದಂಬರಿ,
ಜೀವನ ಚರಿತ್ರೆ, ನಾಟಕ, ಜಾನಪದ ಇವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ವಿದ್ವತ್ತನ್ನ ಜಗತ್ತಿಗೆ ಪರಿಚಯಿಸಿದಂತಹ ದೇಜಗ್ ಅವರು ಕುಲಪತಿಯಾಗಿದ್ದ ಅವಧಿಯಲ್ಲಿ ಹಾಗೂ ನಿವೃತ್ತರಾದ ಮೇಲೆ ಅನೇಕ ಬಾರಿ ವಿದೇಶಗಳಿಗೆ ಸಂಚರಿಸಿದ ಸಂದರ್ಭದಲ್ಲಿ ಪ್ರವಾಸ ಸಾಹಿತ್ಯವನ್ನು ಕೂಡ ಅವರು ಬರೀತಾರೆ. ಅವರ ಪ್ರವಾಸ ಕೃತಿಗಳು ಕೂಡ ಇವತ್ತು ಎಲ್ಲರೂ ಕೂಡ ಅದನ್ನ ಓದಿ ಆಸ್ವಾದನೆ ಮಾಡುವಷ್ಟರ ಮಟ್ಟಿಗೆ ಮನರಂಜನೀಯವಾಗಿಯೂ ಕಾದಂಬರಿಯ ರೂಪದಲ್ಲೂ ನಮ್ಗೆ ಇವತ್ತು ಸಿಗ್ತಾ ಇದೆ. ಅದಲ್ಲದೆ ದೇಜಗ್ ಅವರು ಸಂಗ್ರಹಿಸಿದಂತ ಜೀವನ ಚರಿತ್ರೆಗಳ ಕ್ಷೇತ್ರಕ್ಕೆ ದೇಜಗ್ ಅವರ ಕೊಡುಗೆ ವೈವಿಧ್ಯಮಯವಾದದ್ದು. ತಮ್ಮ ಪ್ರೀತಿಯ ಗುರುಗಳಾಗಿದ್ದಂತಹ ತೀನಂಶ್ರೀ ಹಾಗೂ ಆತ್ಮೀಯರಾಗಿದ್ದ ಕೆ ಶಂಕರೇಗೌಡ ಅವರನ್ನ ಕುರಿತ ಜೀವನ ಚರಿತ್ರೆಗಳಿಂದ ಹಿಡಿದು ತಮ್ಮ ಆರಾಧ್ಯ ಕವಿಗಳು ಗುರುಗಳು ಆಗಿದ್ದ ಕುವೆಂಪು, ಕರ್ನಾಟಕದ ಹೆಮ್ಮೆಯ ಪುತ್ರರಲ್ಲಿ ಒಬ್ಬರಾದ ನಿಜಲಿಂಗಪ್ಪ, ಆದರ್ಶ ಮಠಾಧಿಪತಿಗಳಲ್ಲಿ ಒಬ್ಬರಾದ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು, ಇಂಥ ಎಲ್ಲರನ್ನ ಕುರಿತಂತ ಜೀವನ ಚರಿತ್ರೆಯನ್ನ ಬರೆದವರು ಇವರಾಗಿದ್ರು. ಹಾಗೇನೆ ತಮ್ಮ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಆತ್ಮಕಥೆಯನ್ನು ಕೂಡ ವೈವಿಧ್ಯಮಯ ಪ್ರಕಾರವಾಗಿ ದೇಜಗ್ ಅವರು ಬರೆದಿರುವುದನ್ನ ನೋಡ್ಬೋದು. ಅದರಲ್ಲಿ ಹೋರಾಟದ ಬದುಕು 2 ಭಾಗಗಳಲ್ಲಿ ಅದನ್ನ ಬರೆದಿದ್ದಾರೆ. ನೆನಪಿನ ಬುತ್ತಿ, ನನ್ನ ಉಪವಾಸದ ಕತೆ, ಈ ಒಂದು ಆತ್ಮಕಥೆಯನ್ನ ಬಹಳಷ್ಟು ಸ್ವಾರಸ್ಯಪೂರ್ಣವಾಗಿ ದಾಖಲಿಸಿರುವುದನ್ನ ನಾವು ಕಾಣ್ತೀವಿ. ಹಾಗೇನೆ ಹರಟೆ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ, ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತ ಪ್ರಬಂಧಗಳು ಇವೆಲ್ಲ ಕ್ಷೇತ್ರದಲ್ಲೂ ತಮ್ಮ ಸಾಹಿತ್ಯ ಕೃಷಿಯನ್ನ ಮಾಡಿರೋದನ್ನ ನಾವು ಕಾಣ್ತೀವಿ. ಇಂತಹ ಮಹಾ ಸಾಧನೆಗಳ ಕೇಂದ್ರ ಬಿಂದುವಾಗಿರುವಂತಹ ದೇಜಗ್ ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿರುವುದರ ಜೊತೆಗೆ ಅಭಿನಂದನಾ ಗ್ರಂಥಗಳು ಬಂದಿರೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಅವರಿಗೆ ಒಂದು ಶಿಷ್ಯ ಕೋಟಿಯೇ ಇತ್ತು, ಅಭಿಮಾನಿ ಬಳಗವೇ ಇತ್ತು. ಅವರ ಒಂದು ಅಭಿನಂದನಾ ಗ್ರಂಥಗಳು ವ್ಯಕ್ತಿ ಮತ್ತು ಸಾಹಿತ್ಯ, ರಸ ಸೃಷ್ಟಿ, 70ರ ಹೊಸ್ತಿಲಲ್ಲಿ, ಅಮೃತ ವರ್ಷ ಮತ್ತು ಅಪೂರ್ವ ಇತ್ಯಾದಿ. ಹಾಗೇನೆ ಕನ್ನಡ ಸೇನಾನಿ, ಕರ್ಮಯೋಗಿ, ಕುಲಪತಿಯ ಸಾಧನೆಗಳು, ಗುಡಿಸಲಿನಿಂದ ಗಂಗೋತ್ರಿಗೆ ಮತ್ತು ದೇಜಗವು ಇವೆಲ್ಲವೂ ಕೂಡ ಅವರ ಒಂದು ಸಾಧನೆಗೆ ಹಿಡಿದಂತ ಕನ್ನಡಿಯಾಗಿ ಅಭಿನಂದನಾ ಗ್ರಂಥಗಳಾಗಿ ಇವತ್ತು ವಿಶ್ವವಿದ್ಯಾನಿಲಯಗಳ ಗ್ರಂಥಾಲಯದಲ್ಲಿ ನಮಗೆ ಅಧ್ಯಯನಕ್ಕೆ ಸಿಗುತ್ತೆ. ಇಂತಹ ಮೇರು ವ್ಯಕ್ತಿತ್ವದ ದೇಜಗ್ ಅವರು ಸಾಧಿಸಿದ ಸಾಧನೆ ಇದು ನಮ್ಮೆಲ್ಲರನ್ನ ಬೆರಗುಗೊಳಿಸುವಂಥದ್ದು. ಮತ್ತೊಂದು ವಿಚಾರವನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಇಲ್ಲಿ ಬಯಸ್ತೀನಿ, ಸಮಯದ ಅವಕಾಶ ಇದ್ರೆ ಮಾತ್ರ. ಒಂದು 5 ನಿಮಿಷದಲ್ಲಿ ಕೆಲವು ವಿಚಾರಗಳನ್ನ, ಅದರಲ್ಲೂ ಕೂಡ ಕುವೆಂಪು ಸಾಹಿತ್ಯ ವಿಲೋಕನ ಎಂಬಂತ ಒಂದು ಕೃತಿಯಲ್ಲಿ ಒಂದು ಲೇಖನ ಬಹಳ ಗಮನ ಸೆಳೆಯುವಂತದ್ದಾಗಿದೆ. ಅದು ಪರ್ಯಾಯ ಸಂಸ್ಕೃತಿಯ ಅನಿವಾರ್ಯ ಎಂಬಂತ ಒಂದು ಲೇಖನ. ಇಲ್ಲಿ ಪರ್ಯಾಯ ಸಂಸ್ಕೃತಿಯ ಅನಿವಾರ್ಯ ಎಂಬಂತ ಶೀರ್ಷಿಕೆ ಇಂದಿನ ಸಮಾಜಕ್ಕೆ, ಇಂದಿನ ರಾಜಕೀಯ ಪರಿಸ್ಥಿತಿಗೆ, ಇಂದಿನ ರಾಜಕೀಯ ತಲ್ಲಣಗಳಿಗೆ ಅಥವಾ ಇಂದಿನ ಸಮಾಜದಲ್ಲಿ ಎದ್ದಿರುವಂತಹ ಒಂದು ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಒಂದು ಪರಿಸ್ಥಿತಿಗೆ ಒಂದು ಕಿವಿ ಮಾತು ಎಂಬ ರೀತಿಯಲ್ಲಿ ಈ ಲೇಖನ ನನ್ನ ಗಮನವನ್ನ ಸೆಳೆಯಿತು. ಆ ಹಿನ್ನೆಲೆಯಲ್ಲಿ ನಾನು ಈ ವಿಚಾರವನ್ನ ನಿಮ್ಮ ಮುಂದೆ, ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸಂಸ್ಕೃತಿ ಅಂದ್ರೆ ಏನು ಎಂಬಂತ ಪ್ರಶ್ನೆಗೆ ಸಾಮಾನ್ಯವಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಸಮಾಜ ಅಥವಾ ದೇಶದಲ್ಲಿ ಪ್ರಚಲಿತವಿರುವ ರೀತಿ ನೀತಿಗಳನ್ನು, ಆಚಾರ ವ್ಯವಹಾರಗಳನ್ನ, ರೂಢಿ ಸಂಪ್ರದಾಯಗಳನ್ನ, ನಡತೆ ನಡಾವಳಿಗಳನ್ನ, ತಿಳುವಳಿಕೆ ನಂಬಿಕೆಗಳನ್ನ, ಜ್ಞಾನ ಚಿಂತನೆಗಳನ್ನ, ಆದೇಶ ನಿಷೇಧಗಳನ್ನ, ಧರ್ಮ ತತ್ವಗಳನ್ನ, ಅಭಿರುಚಿ ಅಭೀಪ್ಸೆಗಳನ್ನ, ಅಭೀಪ್ಸೆ ಅಂದ್ರೆ ಇಚ್ಛೆಗಳನ್ನ, ನ್ಯಾಯ ಸಿದ್ಧಾಂತಗಳನ್ನ, ಮತ ಮೌಢ್ಯಗಳನ್ನ ಬಿಡಿಯಾಗಿ ಅಥವಾ ಒಟ್ಟಾಗಿ ನಾವು ಸಂಸ್ಕೃತಿ ಎಂದು ಕರೀಬಹುದು ಅಂತ ವಿದ್ವಾಂಸರು ಹೇಳ್ತಾರೆ. ಅದು 100ಕ್ಕೆ 100 ನಿಜವೂ ಕೂಡ. ಯಾಕೆಂದ್ರೆ ಒಂದು ಸಮಾಜದ ವಿಚಾರ ಬಿಟ್ಟು ಒಂದು ದೇಶದ ವಿಚಾರಕ್ಕೆ ಬಂದಾಗ ಇವೆಲ್ಲ ಅಂಶಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಅದು ಕಾಲದಿಂದ ಕಾಲಕ್ಕೆ ಹೊಸ ವಿಚಾರಗಳು ತಲೆದೋರಿದಂತೆ, ಜ್ಞಾನ ವಿಕಾಸಗೊಂಡಂತೆ, ವಿಜ್ಞಾನ ಆವಿಷ್ಕಾರಗಳು ಹೆಚ್ಚಿದಂತೆ, ವಾದ ವಿವಾದ ಸಂಘರ್ಷಗಳು ಸಂಶೋಧನೆ
ಅನ್ವೇಷಣೆಗಳು ವ್ಯಾಪಕವಾಗಿ ಹರಡಿದಂತೆ, ಧ್ಯಾನ ಪ್ರಾರ್ಥನೆಗಳು ಹೆಚ್ಚಾದಂತೆ ಅದು ಬೇರೆ ರೀತಿಯ ಸ್ವರೂಪವನ್ನ ಪಡ್ಕೊಳ್ಳೋದನ್ನ ನಾವು ಕಾಣ್ತೀವಿ ಅಂತ. ಹೀಗಿರ್ಬೇಕಾದ್ರೆ ನಮ್ಗೆಲ್ಲ ತಿಳಿದಿರುವ ಹಾಗೆ ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಪುರಾತನವಾದದ್ದು. ವೇದ ಉಪನಿಷತ್ತಿನ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ, ನಿಜ. ಕರ್ನಾಟಕದಲ್ಲಿ ಪಂಪನಿಂದ ಹಿಡಿದು ಈಗಿನ ಕಾಲದ ಅನೇಕ ಸಾಹಿತಿಗಳಾಗಿರ್ಬೋದು, ಹಾಗೇನೆ ಕನಕದಾಸ, ಸರ್ವಜ್ಞ, ಇವರೆಲ್ಲರೂ ಕೂಡ ಈ ಸಂಸ್ಕೃತಿಯಲ್ಲಿರುವಂತಹ ಕೆಲವು ಮೌಢ್ಯಗಳನ್ನ ಹೋಗಲಾಡಿಸುವುದಕ್ಕೆ ಪ್ರಯತ್ನ ಪಟ್ಟಿರೋದನ್ನ ನಾವು ಕಾಣ್ತೀವಿ. ತುಳಸಿದಾಸ, ಕಬೀರದಾಸ, ಚೈತನ್ಯ, ಬಹಳಷ್ಟು ಸಾಧಕರು ಅಂತ ನಾವ್ ಹೇಳ್ಬಹುದು. ಆದ್ರೆ ಕುವೆಂಪು ಒಂದ್ ಕಡೆ ಹೇಳ್ತಾರೆ, ಅದನ್ನ ದೇಜಗವು ಮತ್ತೊಮ್ಮೆ ಅದನ್ನ ಇಲ್ಲಿ ಉದ್ಧರಿಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಪಂಪನಿಂದ ಹಿಡಿದು ಈ ತನಕ ಆಗಿಂದಾಗೆ ಅಲ್ಲೊಬ್ಬ ಇಲ್ಲೊಬ್ಬ ಈ ವಿಷಯವನ್ನ ಪ್ರಸ್ತಾಪಿಸಿದ್ದುಂಟು. ಕನಕದಾಸ ಮತ್ತು ಸರ್ವಜ್ಞರು ಕುಲಭೇದವನ್ನ ಉಗ್ರವಾಗಿ ಖಂಡಿಸಿದ್ದಾರೆ, ನಿಜ. ಆದರೆ ಈ ಬಗ್ಗೆ ಆಂದೋಲನದ ಬಾಗಿಲನ್ನ ತೆರೆದಂತೆ ತೋರುವುದಿಲ್ಲ. ಕನ್ನಡ ನಾಡು ಮಾತ್ರವಲ್ಲ, ಇಡೀ ಇಂಡಿಯಾ ದೇಶವನ್ನ ಉದ್ಧರಿಸಲೆಂಬಂತೆ ಬಾಗೇವಾಡಿಯ ಅಗ್ರಹಾರದಲ್ಲಿ ಜನ್ಮವೆತ್ತಿದ ಬಸವೇಶ್ವರರಿಗೆ ಬಾಲ್ಯದಲ್ಲಿಯೇ ಜ್ಞಾನೋದಯವಾಗುತ್ತದೆ. ಬಿದ್ದವರ ನೊಂದವರ ಕಣ್ಣೀರನ್ನೊರೆಸಲು ಪ್ರಾರಂಭಿಸುತ್ತಾರೆ. ತಾರತಮ್ಯವನ್ನ ಪ್ರದರ್ಶಿಸುವ ಕುಲದ ನಿಯಮಗಳನ್ನ ವಿರೋಧಿಸ್ತಾರೆ. ಲಿಂಗ ಭೇದದ ಕುರುಹಾದ ಜನಿವಾರವನ್ನ ಕಿತ್ತು ಬಿಸಿಡುತ್ತಾರೆ. ಹೊಲೆಯ ನಾಗಿಮಯ್ಯನ ಮನೆಯಲ್ಲಿ ಉಂಡು ಬರುತ್ತಾರೆ. ಅಗ್ರಹಾರದ ಸನಾತನಿಗಳೊಡನೆ ತಾರತಮ್ಯದ ಬಗ್ಗೆ, ಮಾನವೀಯತೆಯ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಕೊನೆಗೆ ಅಗ್ರಹಾರದ ಪಂಡಿತರ ತಿರಸ್ಕಾರಕ್ಕೊಳಗಾಗಿ ಸೋದರಿ ನಾಗಲಾಂಬಿಕೆಯನ್ನ ಸಂಗಮ ಕ್ಷೇತ್ರಕ್ಕೆ ಜಾತವೇದ ಮುನಿಗಳ ಸಾನ್ನಿಧ್ಯಕ್ಕೆ ತೆರಳುತ್ತಾರೆ ಎಂಬಂತ ಮಾತನ್ನ, ಕುವೆಂಪು ಹೇಳಿದಂತಹ ಈ ಮಾತನ್ನ ದೇಜಗವರು ಮತ್ತೆ ಇಲ್ಲಿ ಕೋಟ್ ಮಾಡ್ತಾರೆ, ಉದ್ಧರಿಸ್ತಾರೆ. ಹಾಗೇನೆ ವಿಪ್ರರು ವೇದ ಉಪನಿಷತ್ತು ಭಗವದ್ಗೀತೆಗಳನ್ನ ಪಠಿಸುತ್ತಾರೆ, ಅವುಗಳ ಮೇಲೆ ಭಾಷಣ ಬಿಗಿಯುತ್ತಾರೆ. ಆದರೆ ಅವು ಉಪದೇಶಿಸುವ ತತ್ವವನ್ನ ಅನುಷ್ಠಾನದಲ್ಲಿ ತರುವುದಿಲ್ಲ. ಅವರು ಹೇಳುವುದೊಂದು, ಆಚರಿಸುವುದು ಮತ್ತೊಂದು. ಆದ್ದರಿಂದಲೇ ದೇಶದ ಸಂಸ್ಕೃತಿ ಅಧೋಗತಿಗೆ ಇಳಿದದ್ದು. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಬಟ್ಟೆ ಅಂದ್ರೆ ದಾರಿ, ವೇ ಅಂತ ನಾವಿಲ್ಲಿ ಇದನ್ನ ಕರೀಬಹುದು. ಇಂತಹ ಈಗ ಇದೆಲ್ಲ ವಿಚಾರಗಳನ್ನ ನಾವು ಗಮನಿಸಿದಾಗ ಬಸವಣ್ಣನವರು ಹೇಳಿದಂತಹ ಮಾತು, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ ಎಂಬಂತ ಬಸವೇಶ್ವರರ ಮಾತನ್ನ ಕುವೆಂಪು ಅವರು ಬಹಳಷ್ಟು ಮೆಚ್ಚಿಕೊಂಡಿರ್ತಾರೆ. ಹಾಗೇನೆ ಕುವೆಂಪು ಮೆಚ್ಚಿದವರಲ್ಲಿ ಬಸವಣ್ಣ, ಗಾಂಧಿ, ವಿವೇಕಾನಂದ, ರಾಮಕೃಷ್ಣ ಪರಮಹಂಸನಂತವರನ್ನ ನಾವು ಕಾಣ್ತೀವಿ. ಹಾಗೇನೆ ವಿವೇಕಾನಂದರು ಹೇಳಿದಂತ ಒಂದು ಮಾತನ್ನು ಕೂಡ ಇಲ್ಲಿ ದೇಜಗವರು ಮತ್ತೆ ಮತ್ತೆ ಅದನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾರೆ. ಆ ಮಾತಿನಲ್ಲಿ ಇಂದಿನ ಸಮಾಜಕ್ಕೆ ಬೇಕಾದಂತಹ ಒಂದು ಪರ್ಯಾಯ ಸಂಸ್ಕೃತಿಯ ಒಂದು ವಿಚಾರವನ್ನ ದೇಜಗವು ಆಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ಆಗಿನ ಕಾಲಘಟ್ಟದಲ್ಲೇ ಹೇಗೆ ಅದನ್ನ ಪ್ರಸ್ತಾಪ ಮಾಡಿದ್ರು, ಇಂದಿನ ಕಾಲಘಟ್ಟಕ್ಕೆ ಅದರ ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ನೀವೆಲ್ಲ ಇಲ್ಲಿ ಗಮನಿಸ್ಬೇಕು. ಆದ್ರೆ ಅದನ್ನ ಮುಕ್ತವಾಗಿ ಹೇಳಿಕೊಳ್ಳುವ ಸ್ವಾತಂತ್ರ್ಯ ನಮಗೆಲ್ಲರಿಗೂ ಇಲ್ಲದೆ ಇರುವುದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕೊನೆಗೆ ದೇಜಗವು ಒಂದು ಮಾತನ್ನ ಹೇಳ್ತಾರೆ, ಸ್ವಾತಂತ್ರ್ಯವೆಂದರೆ ರಾಜಕೀಯ ಸ್ವಾತಂತ್ರ್ಯ ಮಾತ್ರವಲ್ಲ, ಬುದ್ಧಿಯ ಸ್ವಾತಂತ್ರ್ಯ, ಮತೀಯ ಸ್ವಾತಂತ್ರ್ಯ, ಸರ್ವರ ಸ್ವಾತಂತ್ರ್ಯ ಎಂದ್ರೆ ಅರ್ಥ ಎಂಬುದನ್ನ ಅವರು ಹೇಳುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗೇನೆ ದೇಜಗವರು ಮತ್ತೊಂದು ಕರೆಯನ್ನ ನೀಡ್ತಾರೆ. ರಷ್ಯಾ, ಜಪಾನು, ತುರ್ಕಿಗಳಂತೆ ರಾಷ್ಟ್ರದ ಉದ್ಧಾರ ವಿನೂತನ ಕ್ರಾಂತಿಯಿಂದ ಮಾತ್ರ ಸಾಧ್ಯ. ಒಣಗಿದ ಪೈರನ್ನ ಕಿತ್ತೊಗೆಯುವ ಹಾಗೆ ಹಳೆಯ ಸಂಸ್ಕೃತಿಯನ್ನ ಕಿತ್ತೊಗೆದು ಅದರ ಜಾಗದಲ್ಲಿ ಹೊಸ ಸಂಸ್ಕೃತಿಯನ್ನ ನಾಟಿ ಹಾಕಿದ್ರೆ ಮಾತ್ರ ಉಳಿವು ಸಾಧ್ಯ. ಆದ್ದರಿಂದಲೇ ಕವಿ ಹೊಸ ಜನಾಂಗಕ್ಕೆ ಕರೆ ಕೊಡ್ತಾರೆ. ಕುವೆಂಪು ಅವರ ಮಾತನ್ನ ಇಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಕುವೆಂಪು ಹೇಳ್ತಾರೆ, ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನ ಹೊರದೋಡಲು ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ ಎಂಬಂತಹ ಮಾತನ್ನ ಕರೆ ನೀಡ್ತಾರೆ. ನೀವೇನಂದ್ರಲೆ ವ್ಯವಸ್ಥೆ ಮಾಡಿದ್ರೆ ಎಲ್ಲಾರು ಹೊಡ್ತು ಬಚ್ಚಿತಾರ, ಮತ್ತೆ ವೇಸ್ಟ್ ಆಗುದು. ಈಗ ಏನಾದ್ರು
ಕಂಟಿನ್ಯೂ ಮೇಡಮ್, ಮಾತಾಡಿ. ಓಕೆ, ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಕುವೆಂಪು ಅವರ ಕರುಣೆಯ ಕಂದ ತಾನೆಂದು ಶ್ರೀ ಗುರುವಿನ ಕೃಪಾ ಮಹಿಮೆಯ ಆಶೀರ್ವಾದಗಳಿಂದಲೇ ತನ್ನ ಲೌಕಿಕ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡು ಇದು ಬೆಳೆದಂತಹ ತೇಜಗವು ಒಬ್ಬ ಉತ್ಕೃಷ್ಟ ವ್ಯಕ್ತಿ ಎಂಬುದು ಹಾಗೂ ಹಾಗೆ ಒಬ್ಬ ಉತ್ಕೃಷ್ಟ ಸಾಧಕನೂ ಹೌದು. ಉತ್ಕೃಷ್ಟತೆ ಎಂದರೆ ನಮ್ಮನ್ನ ನಾವು ಈ ಜಗತ್ತಿಗೆ ಹೆಚ್ಚಾಗಿ ತೆರೆದುಕೊಳ್ಳುವುದು, ಅರ್ಥಾತ್ ನಮ್ಮ ಜೊತೆಗೆ ನಮ್ಮ ಪ್ರೀತಿ ಪಾತ್ರರನ್ನು, ಮಾತಾಪಿತರನ್ನು, ನಮ್ಮ ಸುತ್ತಮುತ್ತ ಇರುವವರನ್ನೆಲ್ಲರನ್ನು ನಮ್ಮಷ್ಟೇ ಪ್ರಮುಖರು ಎಂದು ತಿಳಿಯುವುದು ಎಂದು ಕುವೆಂಪು ನುಡಿದಂತೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ತೇಜಗವು ಅವರ ಸಾಹಿತ್ಯವನ್ನು ಓದಿದ, ಅವರನ್ನ ಹತ್ತಿರದಿಂದ ಬಲ್ಲವರೆಲ್ಲರಿಗೂ ಕೂಡ ಅವರ ಉತ್ಕೃಷ್ಟ ವ್ಯಕ್ತಿತ್ವದ ಅರಿವಾಗುತ್ತೆ. ಕುವೆಂಪು ಅವರ ದಟ್ಟ ಪ್ರಭಾವ ತೇಜಗವು ಅವರ ಸಾಹಿತ್ಯದಲ್ಲಿ ಕಂಡು ಬಂದರೂ ಕೂಡ ಅವರ ಸೃಜನಶೀಲ ಕೌಶಲ್ಯಕ್ಕೆ ಎಲ್ಲೂ ಕೊರತೆ ಇರಲಿಲ್ಲ ಎಂಬುದನ್ನು ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಅವರಲ್ಲಿದ್ದ ಭಾಷಾ ಪ್ರಭುತ್ವ, ವಿಶ್ವಪ್ರಜ್ಞೆ, ಲವಲವಿಕೆ, ವೈಚಾರಿಕತೆ, ಹೋರಾಟದ ಮನೋಭಾವ, ದಕ್ಷತೆ, ಪ್ರಾಮಾಣಿಕ ದುಡಿಮೆ ನಮಗೆಲ್ಲರಿಗೂ ಕೂಡ ಮಾದರಿಯಾಗಿ ನಿಲ್ಲುವಂಥವು. ಒಬ್ಬ ಬೋಧಕನ ಮೂಲ ದ್ರವ್ಯವೆಂದ್ರೆ ಆತನ ನಿರಂತರ ಕಲಿಕೆ. ಶತಾಯುಷಿಯಾಗಿದ್ದಂತಹ ತೇಜಗವು ಸುಮಾರು 101 ವರ್ಷಗಳನ್ನು ಬದುಕಿದ್ರು ಅನ್ನೋದು ನಿಮ್ಗೆಲ್ಲರೂ ತಿಳಿದಿರುವಂತಹ ವಿಚಾರ. ಇವರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗಾಗಿ ಉಪವಾಸ, ಸತ್ಯಾಗ್ರಹ ಮಾಡುವ ದಿನಗಳಲ್ಲಿ ಹೆಚ್ಚಿನ ತಾಸನ್ನ ತಮ್ಮ ದುಡಿಮೆಗೆ ಮೀಸಲಿಟ್ಟ ಅವರ ಕ್ರಿಯಾಶೀಲತೆ, ಗ್ರಾಮೀಣ ಪರಿಸರದ ಯುವಕ ಯುವತಿಯರ ಏಳಿಗೆ ಬಗ್ಗೆ ಅವರಿಗಿದ್ದ ಕಾಳಜಿ, ಇವೆಲ್ಲ ನಮ್ಮಂತಹ ಬೋಧಕ ವರ್ಗದವರಿಗೆ ದಾರಿದೀವಿಗೆಯಾಗಿ ಆದರ್ಶಪ್ರಾಯವಾಗಿ ನಿಲ್ಲುವಂಥದ್ದು ಎಂಬಂತ ಮಾತುಗಳನ್ನು ಹೇಳಿ ನನಗೆ ಈ ಅವಕಾಶವನ್ನ ಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ನನ್ನ ಆತ್ಮೀಯರು, ಇವರಿಗೂ ಮತ್ತು ಕೇಳಿದ ನಿಮ್ಮೆಲ್ಲ ಸಹೃದಯರಿಗೂ ಕೂಡ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೇನೆ ನನ್ನ ಮಾತೃಭಾಷೆ ಕನ್ನಡ ಅಲ್ಲ, ನನ್ನ ಭಾಷಾ ಬಳಕೆಯಲ್ಲಿ, ವಿಷಯದ ಮಂಡನೆಯಲ್ಲಿ ಏನಾದ್ರೂ ದೋಷ ನಿಮ್ಗೆ ಕಂಡಿದ್ರೆ ಕ್ಷಮಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅತ್ಯಂತ ಪ್ರಬುದ್ಧವಾಗಿ ಮತ್ತು ಸಮರ್ಪಕವಾಗಿ ನಮಗೆಲ್ಲರಿಗೂ ಅರ್ಥವಾಗುವಂತೆ ನಿಧಿ ನಿಕ್ಷೇಪ ದೇ ಜವರೇಗೌಡ ಅವರ ಬಗೆಗೆ ಲಲಿತಾ ಮೇಡಮ್ ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡರು. ವಾಗ್ಮಿ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸೊಗಸಾಗಿ ಹೇಳುತ್ತಾ ಅವರ ಭಾಷಣ ಶೈಲಿ, ಅವರ ಲೇಖನಗಳು, ಅವರ ನಿಷ್ಠುರ ಮಾತಿನ ಧಾಟಿ, ಅವರ ಶ್ರೀಮಂತ ಸರಳ ಗದ್ಯ ಶೈಲಿ, ಅವರ ಸಾಹಿತ್ಯ ಸಮೃದ್ಧಿ, ವಸ್ತುನಿಷ್ಠತೆ, ಅವರ ಕನ್ನಡ ಕಟ್ಟುವ ಅಚಲ ನಿಷ್ಠೆ, ಅವರ ಸಾಮಾಜಿಕ ಕಾಳಜಿ, ಆಧ್ಯಾತ್ಮಿಕ ಒಲವು, ಸೃಜನಶೀಲ ಬರಹಗಳು, ಅವರ ನಾಟಕ ಪರಂಪರೆಯ ಕೊಡುಗೆ, ಅವರ ಆತ್ಮಾವಲೋಕನದ ಬಗೆಗೆ, ಗುಡಿಸಲಿನಿಂದ ಗಂಗೋತ್ರಿಯವರೆಗೆ ಬಂದ ಅವರ ಪಯಣ, ಕನ್ನಡದ ಬಗೆಗಿನ ಅವರ ಹೋರಾಟ ಮತ್ತು ಮಧ್ಯ ಮಧ್ಯ ಶರಣರ ವಚನಗಳನ್ನು ಉಲ್ಲೇಖಿಸುತ್ತಾ ಅವರ ದೇ ಜವರೇಗೌಡವರ ಸಾಹಿತ್ಯಿಕ ಜೀವನವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು ಮತ್ತು ಅವರ ಜೀವನದ ಬಹಳಷ್ಟು ವಿಷಯಗಳನ್ನು ಅತ್ಯಂತ ಸೊಗಸಾಗಿ ಕಟ್ಟಿಕೊಟ್ಟರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಸರ್, ನೀವು ಮಾರ್ಗದರ್ಶನ ಮಾತಾಡ್ತೀರಿ? ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ಮಾರ್ಗದರ್ಶನದ ನುಡಿಗಳು. ನಿಜಕ್ಕೂ ಕೂಡ ಹೇಗೆ ಧನ್ಯವಾದಗಳನ್ನ ಹೇಳಬೇಕು, ಅನಂತ ಒಂದು ಅಭಿನಂದನೆಗಳನ್ನು ಸೂಚಿಸಬೇಕು ಆತ್ಮೀಯರಂತ ಡಾಕ್ಟರ್ ಲಲಿತಾ ರಶ್ಮಿ KP ಅವರಿಗೆ ಅಂತಂದ್ರೆ, ಅವರ ಕೃತಿಗಳನ್ನ ಓದಿದ್ದೆ, ಸಂತೋಷ ಪಟ್ಟಿದ್ದೆ, ಅವ್ರ ಜೊತೆಗೆ ಮಾತಾಡಿದೆ. ಬಟ್ ಇವತ್ತು ಇಷ್ಟೊಂದು ಅರ್ಥಪೂರ್ಣವಾಗಿ ಒಬ್ಬ ದೇ ಜವರೇಗೌಡ ಅಂತ ಒಬ್ಬ ಅತ್ಯಂತ ಪ್ರಕಾಂಡ ವಾಗ್ಮಿ, ವಿದ್ವಾಂಸ, ಕನ್ನಡದ ಅವ್ರು ಹೇಳಿದಂಗ ನಿಕ್ಷೇಪ ಅಂತಕ್ಕಂಥದ್ದು ಒಂದು ನೆಲದ ಮರೆಯ ನಿಧಾನದಂತೆ ಶರಣರು ಹೇಳ್ತಾರಲ್ಲ ಹಾಗೆ, ಕುವೆಂಪುರವರ ಆಂತರಿಕ ಶಿಷ್ಯರು, ಅವರ ಆತ್ಮೀಯ ವಲಯದೊಳಗೆ ದೇ ಜವರೇಗೌಡರು ಅಂತಕ್ಕಂಥ ವಿಷಯವನ್ನ ತುಂಬಾ ಸೊಗಸಾಗಿ ಹೇಳಿದರು. ಕುವೆಂಪುರವರು ದೇ ಜವರೇಗೌಡರ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ರು ಅಂತಂದ್ರೆ, ಮೊಟ್ಟ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಕುವೆಂಪುರವರಿಗೆ ಲಭಿಸುವ ಸಂದರ್ಭದೊಳಗೆ ಕುವೆಂಪುರಕ್ಕೆ ಒಪ್ಪದೇ ಇರತಕ್ಕಂಥ ಒಂದು ಮನಸ್ಥಿತಿ, ಅವ್ರು ಒಪ್ತಿರ್ಲಿಲ್ಲ ಪ್ರಶಸ್ತಿ ಪುರಸ್ಕಾರಗಳು ಬೇಡ ಅಂತಕ್ಕಂಥದ್ದು. ದೇ ಜವರೇಗೌಡರು ಮತ್ತು ಅಮಾನಾಯಕರು ಬಂದು
ಕುವೆಂಪುರವರನ್ನು ಒಪ್ಪಿಸುವುದರಲ್ಲಿ ಸಫಲರಾದರು ಅಂತಕ್ಕಂಥದ್ದು. ಎಲ್ಲರೂ ಹೇಳಿದರು ಕುವೆಂಪು ಒಪ್ಪಲ್ಲ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಕುವೆಂಪುರವರು ತಾವು ನಡೆದ ಬಂದಂಥ ಅಧ್ಯಾತ್ಮ ಮತ್ತು ಸಾಹಿತ್ಯಿಕ ಹಾದಿಯೊಳಗೆ ಕಂಡುಕೊಂಡಂಥ ಒಂದು ಅನುಭವವನ್ನು ತಾವು ಹಂಚಿಕೊಳ್ತಾರೆ. ಅವರು ವಿವೇಕಾನಂದ, ರಾಮಕೃಷ್ಣ ಪರಮಹಂಸರ ಚಿಂತನೆಯಲ್ಲಿ ಬಂದಂಥವರು ಕುವೆಂಪುರವರು. ಅವ್ರು ಹೇಳ್ತಾರೆ, ಬಸವಣ್ಣನನ್ನ ತಿಳ್ಕೋ ಅಂತಕ್ಕಂಥದ್ದು. ನಾನು 2014ರಲ್ಲಿ ದೇಜೇವರೇಗೌಡರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ಒಂದು ಕಾರಣ ಇದೆ. ಡಾಕ್ಟರ್ ಚಂದ್ರಶೇಖರ್ DM ಅಂತಕ್ಕಂಥವ್ರು ಮುಖ್ಯ ಹೈಕೋರ್ಟ್ ನ್ಯಾಯಾಧೀಶರಿದ್ರು. ಅವರು ಮತ್ತು ದೇಜೇವರೇಗೌಡರು ಬಸವ ಧರ್ಮ ಅಂತಕ್ಕಂಥ ಒಂದು ರಿಜಿಸ್ಟರ್ ಮಾಡಿದ್ರು. ನಮಗೆ ಸ್ವತಂತ್ರ ಧರ್ಮ ಹೋರಾಟ ಸಂದರ್ಭದೊಳಗ ನಾನು ಡಾಕ್ಟರ್ ಕಲಬುರ್ಗಿ ಅವರು ಇವ್ರ ಕಡೆ ಇರ್ಬೋದು ದೇಜ ಹೋಗ್ಬಾ ಅಂತಂದಾಗ ಮೈಸೂರಿಗೆ ಹೋದಾಗ ಎಷ್ಟೊಂದು ಪ್ರೀತಿಯಿಂದ ಅವ್ರ ಮಗ ಡಾಕ್ಟರ್ ಶಶಿಧರ್ ಅವರು ಇದ್ರು. ಹೋಗಿ ಭೇಟಿಯಾಗಿ ಅವ್ರು ಹೇಳಿದ್ರು, ನೀವು ಲಿಂಗಾಯತರು ಒಂದು ಆಹಾರ ಪದ್ಧತಿಯನ್ನು ಏನಾದರೂ ನೀವು ಕಟ್ಟಳೆ ಅಥವಾ ಕಂಡೀಷನ್ ಹಾಕಿದ್ರೆ ನಾನೇ ಸ್ವತಃ ಮೊಟ್ಟ ಮೊದಲು ಲಿಂಗಾಯತ ಅಂತಕ್ಕಂಥದ್ದು. ಅದನ್ನ ಆಹಾರ ಪದ್ಧತಿಯನ್ನು ಹೊರತುಪಡಿಸಿಬಿಟ್ರೆ ನಿಮಗಿಂತ ದೊಡ್ಡ ಲಿಂಗಾಯತ ನಾನು ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ಬಹಳ ದೊಡ್ಡ ಕನ್ನಡದ ಕಳಕಳಿ ಇಲ್ಲ. ಕನ್ನಡ ಸಾರಸ್ವತ ಲೋಕಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕಬೇಕಾದ್ರೆ ಬಹುಶಃ ನಿರಂತರವಾಗಿ ಅದಕ್ಕೆ ಹೋರಾಟ ಮಾಡಿದಂಥವ್ರು. ಅವರು ಗುಡಿಯಿಂದ ಗುಡಿಸಲಿಂದ ಗಂಗೋತ್ರಿಯವರೆಗೆ ಅವರ ಪಯಣ ಸುಮಾರು 100 ವರ್ಷದ ಒಂದು ಪಯಣ. ಬಹಳ ದೊಡ್ಡ ಕನ್ನಡ ಸಾರಸ್ವತ ಲೋಕಕ್ಕೆ ಮಾದರಿಯಾದಂಥದ್ದು. ಅವರ ಕೃತಿಯೊಳಗೆ, ಅವರ ಭಾಷಣಗಳು, ಅವರು ಹೇಳಿದಂಥ ಅವ್ರು ಮಾಡಿಟ್ಟಂಥ ಭಾಷಣಗಳು, ಸಾವಿರಾರು ಭಾಷಣಗಳನ್ನ ಒಂದು ಕೃತಿ ರೂಪಕ್ಕೆ ತರಬೇಕಂತಂದ್ರೆ ಅದು ಒಬ್ಬ ಉಪಕುಲಪತಿಯಾಗಿ, ಒಬ್ಬ ವಾಗ್ಮಿಯಾಗಿ, ಸಂಶೋಧಕನಾಗಿ, ಪಂಡಿತನಾಗಿ ಅಷ್ಟೇ ಸರಳ ಜೀವಿಯಾಗಿದ್ರು. ಅತ್ಯಂತ ಸರಳ ಜೀವ. ಅವ್ರು ಎಂದೂ ಕೂಡ ತೋರಿಸ್ಕೊಂತಿದ್ದಿಲ್ಲ, ಹಮ್ಮುಬಿಮ್ಮುಗಳಿರಲಿಲ್ಲ. ನಾನು ಒಮ್ಮೆ ಅವರನ್ನ ಹೋದಾಗ ನಾನು ಹೇಳಿದ ದೇಜೇವರೇಗೌಡರನ್ನ ಭೇಟಿ ಹೋದಾಗ ಅವರೊಂದು ಮೈಸೂರೊಳಗೆ ನಡೆದಂಥ ಒಂದು ಪ್ರತಿಭಟನೆಯೊಳಗೆ ಕುಂತಿದ್ರು. ಒಂದು ಪಾಯ್ಜಾಮು, ಒಂದು ಜುಬ್ಬಾ, ಸಾದಾ ಜುಬ್ಬಾ. ಅವ್ರು ವೈಸ್ ಚಾನ್ಸಲರು ದೇಜೇವರೇಗೌಡರು ಅಂತಕ್ಕಂಥದ್ದು ಏನೂ ಇರಲಿಲ್ಲ. ಅಂಥ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನು ಹೊಂದತಕ್ಕಂಥ ದೇಜೇವರೇಗೌಡರು ಕನ್ನಡ ನಾಡಿಗೆ ಒಂದು ದೊಡ್ಡ ಆಸ್ತಿಯಾಗಿದ್ರು. ಅಷ್ಟೇ ಅಲ್ಲ, ಶರಣ ಪರಂಪರೆಗೆ, ಅವ್ರು ಹೇಳ್ದಂಗೆ ಶರಣ ಸಂಸ್ಕೃತಿಗೆ, ಶರಣ ಪರಂಪರೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮೆಲ್ಲರಿಗೆ ತೋರ್ಕೊಟ್ಟಂಥವ್ರು. ಹೀಗಾಗಿ ಅವ್ರ ಬಗ್ಗೆ ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ಲಲಿತಾ ರಶ್ಮಿ KP ಅವರು ಬಹಳ ಐ ಹ್ಯಾವ್ ರಿಯಲಿ ಹೈ ರಿಗಾರ್ಡ್ ಫಾರ್ ಯು ಮೇಡಮ್. ಯು ಹ್ಯಾವ್ ಎಕ್ಸ್ಪ್ರೆಸ್ಡ್ ಇನ್ ಸಚ್ ಎ ವೇ ದಟ್ ನೋಬಡಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಕ್ ಅಂತ. ಇಷ್ಟು ಚೆನ್ನಾಗಿ ನಮ್ಮೆಲ್ಲರ ಮಧ್ಯೆ ಮೊದಲನೇ ಸಲ ಬಂದರೂ ಕೂಡ ಎಷ್ಟು ಆತ್ಮೀಯರಾಗಿ ಎಲ್ಲರೂ ಇನ್ಕ್ಲೂಸಿವ್ನೆಸ್ ಅಂತಾರಲ್ಲ, ಮತ್ತೆ ತಾವು ಇಲ್ಲಿ ಬರ್ತಾ ನಮ್ಮ ಜೊತೆಗೆ ಪಾಲ್ಗೊಳ್ಬೇಕು. ತಮ್ಮಲ್ಲಿ ನಮ್ಮೆಲ್ಲರ ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ವೇದಿಕೆ ಮೂಲಕ ಇವತ್ತು ಡಾಕ್ಟರ್ ವಿಜಯಾದೇವಿ ಮೇಡಮ್, ರಿಟೈರ್ಡ್ ಪ್ರೊಫೆಸರ್ ಆಫ್ ಕನ್ನಡ, ಅಕ್ಕಮಹಾದೇವಿ ಯೂನಿವರ್ಸಿಟಿ, ಡಾಕ್ಟರ್ ಪದ್ಮಜ ಚಿನ್ಮಯ T ಅವರು, ಸಾಕಷ್ಟು ಜನ ಇವತ್ತು ಬರ್ತಾ ಇದ್ದಾರೆ. ಇವತ್ತು ಇಟ್ಸ್ ದ ನೀಡ್ ಆಫ್ ಟೈಮ್. ನಾವೆಲ್ಲರೂ ಕೂಡ ನಾವು ಕೇವಲ ನನ್ನ ಕುಟುಂಬ, ನನ್ನ ಬದುಕಿ, ನನ್ನ ಒತ್ತಡಕ್ಕೆ ಸೀಮಿತವಾದರೆ ಇಂಥ ಒಂದು ಜ್ಞಾನ ದಾಸೋಹ, ಸರ್ವಶ್ರೇಷ್ಠ ದಾಸೋಹ ಅಂತಂದ್ರೆ ಜ್ಞಾನ ದಾಸೋಹ, ಅದ್ರ ತಾವು ಮಾಡಿದ್ದೀರಿ. ನನ್ನ ಅನಂತ ಭಕ್ತಿಪೂರ್ಣ ಶರಣಾರ್ಥಿಗಳನ್ನ ಹೇಳ್ತಾ, ಅವಾರ್ಡ್ ಫಾರ್ ದ ಗುಡ್ ವರ್ಕ್ ಇಸ್ ಅನ್ ಎಕ್ಸ್ಟ್ರಾ ವರ್ಕ್. You may get some more talks in the future days, madam. You need to address ಮೈಸೂರು ಒಂದು ತಮ್ಮ ಇವರ ಪ್ರಸಾರಂಗದಲ್ಲಿ ನನ್ನ ಹಲವಾರು ಲೇಖನಗಳನ್ನು ಪ್ರಕಟ ಮಾಡಿದರು. ಬಹಳ ಖುಷಿಯಿಂದ ಭಾಷಾ ಶುದ್ಧತೆ ಬಗ್ಗೆ ಆಗಲಿ, ಸಂಸ್ಕೃತಿಯ ಬಗ್ಗೆ ಆಗಲಿ, ಕಾಳಜಿ ಬಗ್ಗೆ ಆಗಲಿ, ಒಂದು ಇಡೀ ಸಂಸ್ಕೃತಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದತಕ್ಕಂಥ ನನ್ನ ಆತ್ಮೀಯರಂದಾಗ ನನಗೆ ಇನ್ನೂ ಖುಷಿ ಆಯಿತು. ಮೈ ಫ್ರೆಂಡ್ ಹಸ್ ಅಡ್ರೆಸ್ ಇನ್ ಸಚ್ ಎ ಗುಡ್ ಮ್ಯಾನರ್ ಅಂತಂದಾಗ ಇಟ್ಸ್ ರಿಯಲಿ ಇವನ್ ನನಗೆ ಕೂಡ ಒಂದು ಮಾದರಿ. ಈ ರೀತಿಯಾಗಿ ಮಾತಾಡಬೇಕು, ಈ ರೀತಿಯಾಗಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಪಾಠ. ಇವರೇ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್ ಮೇಡಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಐ ರಿಕ್ವೆಸ್ಟ್ ಅದರ್ಸ್ ಟು ಎಕ್ಸ್ಪ್ರೆಸ್ ದರ್ ಒಪಿನಿಯನ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಂದಿನಂತೆ ಅತ್ಯಂತ ಅದ್ಭುತವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಇವತ್ತಿನ ವಿಷಯದ ಬಗೆಗೆ ಡಾಕ್ಟರ್ ದೇಜೇವರೇಗೌಡ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡರು. ಉಪನ್ಯಾಸಕರ ಬಗೆಗೂ ಮೆಚ್ಚುಗೆಯನ್ನು ಸೂಚಿಸುತ್ತಾ ತಮ್ಮ ಮಾತುಗಳಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡರು. ಧನ್ಯವಾದಗಳು ಸರ್. ಈಗ ಸಂವಾದ ಡಾಕ್ಟರ್ ವಿಜಯದೇವಿ ಮೇಡಮ್ ಅವ್ರಿಗೆ ವಿಜಯದೇವಿ ಮೇಡಮ್ ಮಾತಾಡ್ತೀರಿ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ.
ಹಲೋ, ಹಾ, ಮಾತಾಡಿ ಮೇಡಮ್, ಮಾತಾಡಿ. ಇದೆಯಾ? ಹಾ, ಲಲಿತಕ್ಕ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ದೇಜೇಗೌ ಅವರ ವಿದ್ವತ್ ಲೋಕವನ್ನ ಬಹಳ ವಿಶಾಲವಾಗಿ, ಸರಳವಾಗಿ, ವಿದ್ವತ್ಪೂರ್ಣ, ನೋಡಿ, ಸರಳ ಮತ್ತು ವಿದ್ವತ್ ಎರಡೂ ಅವರ ಮಾತಿನಲ್ಲಿತ್ತು. ಅದು ವಿಶೇಷ. ತುಂಬಾ ಧನ್ಯವಾದಗಳು ಲಲಿತಕ್ಕ ಅವರಿಗೆ. ನಮ್ಗೆ ದೇಜೇಗೌ ಅವರನ್ನ ಬಹಳ ಗೌರವವಾಗಿ ನಾವು ನೋಡ್ತಾ ಇದ್ವಿ ಅಷ್ಟೇ ವಿನಃ, ಆದ್ರೆ ಅವರ ಪರಿಚಯವನ್ನ ಮತ್ತೊಮ್ಮೆ ನಾವು ಕೇಳೋ ಹಾಗೆ ಮಾಡಿದ ನಿಮಗೆ ಧನ್ಯವಾದಗಳು. ಹಾಗೂ ಈ ವ್ಯವಸ್ಥೆ ಮಾಡಿದಂತಹ ಅಕ್ಕನ ಅರಿವು ಸಂಸ್ಥೆಗೂ ಕೂಡ ಧನ್ಯವಾದ. ಪಟ್ಟದವರೇ, ತಮಗೂ ನಮಸ್ಕಾರ. ಥ್ಯಾಂಕ್ಸ್ ಯು ಅಕ್ಕ, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಪದ್ಮಜಾ ಮೇಡಮ್, ಪದ್ಮಾ ಮೇಡಮ್ ಮಾತಾಡ್ತೀರಿ? ಮೇಡಮ್, ಇಲ್ಲ, ನಾನು ಏನು ಅಭಿಪ್ರಾಯ ಸೂಚಿಸ್ಲಿಕ್ಕೆ ಇಷ್ಟಪಡಲ್ಲ. ತುಂಬಾ ಚೆನ್ನಾಗಿತ್ತು ಅವ್ರ ಮಾತುಗಳು. ನಾನು ಬಹಳಷ್ಟು ಅವ್ರ ಬಗ್ಗೆ ತಿಳ್ಕೊಂಡಂಗಾಯ್ತು. ದೇಜೇಗೌ ಅವ್ರ ಬಗ್ಗೆ ಬಹಳ ಹಿಂದೆ ಒಂದು ಕುವೆಂಪು ಬಗ್ಗೆ ಅವ್ರು ಬರ್ದಿದ್ದ ಪುಸ್ತಕಕ್ಕೆ ನಾನು ವಿಮರ್ಶೆ ಮಾಡಿದ್ದೆ. ಸೊ ನನ್ಗೆ ಎರಡೂ ನೋಡಿದಾಗ ತುಂಬಾ ಖುಷಿ ಆಯ್ತು ಅವ್ರ ಮಾತುಗಳ ಕೇಳಿ. ದೇಜೇಗೌ ಅವರ ಒಂದು ಮಹತ್ತರವಾದ ಸಾಧನೆಗಳನ್ನ ವಿವರವಾಗಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮನಮುಟ್ಟ ಹಾಗೆ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಧನ್ಯವಾದ. ಶಕುಂತಲಾ ಮೇಡಮ್ ಮಾತಾಡ್ತೀರಿ? ಶಕುಂತಲಾ ಸಿಂಧೂರ್ ಮೇಡಮ್. ಹಲೋ, ಕೇಳಿಸ್ತಾ ಇದ್ದಾರೆ? ಹಾ, ಕೇಳಿಸ್ತಾ ಇದೆ. ಶರಣಾರ್ಥಿ ಎಲ್ಲರಿಗೂ. ಮೇಡಮ್, ಉಪನ್ಯಾಸ ಬಹಳ ಅದ್ಭುತವಾಗಿತ್ತು. ನಮ್ಗೆ ಇಷ್ಟೆಲ್ಲ ವಿಷಯಗಳನ್ನ ಓದೋದಕ್ಕ ವಿಷಯಗಳು ಆಕಾರಗಳು ಸಿಗ್ತಿತ್ತು ಇಲ್ಲೋ ಅವೆಲ್ಲ ಬಹಳ ಆಳವಾಗಿ ಅಧ್ಯಯನ ಮಾಡಿ ಬಹಳ ಸ್ವಾರಸ್ಯಕರವಾಗಿ, ಹೃದಯಂಗಮವಾಗಿ, ಬಹಳ ಒಳ್ಳೆಯ ಆಳವಾದ ಸಂಶೋಧನಾತ್ಮಕವಾದಂತಹ ವೈಚಾರಿಕ ವಿಶ್ಲೇಷಣೆ ಮಾಡಿದ್ದೀರಿ. ತಮಗೆ ಧನ್ಯವಾದಗಳು. ದೇಜೇಗೌ ಬಗ್ಗೆ PhD ಆಗಿದೆ ಮೇಡಮ್? ನಂದು ದೇಜೇಗೌ ಬಗ್ಗೆ PhD ಇಲ್ಲ ಮೇಡಮ್, ಬಟ್ ಎಷ್ಟು ಜನ ಮಾಡಿದ್ದಾರೆ ಅಂತ? 3-4 ಜನ ನಮ್ಮ ವಿದ್ಯಾರ್ಥಿಗಳೇ ಮಾಡಿದ್ದಾರೆ ಮೇಡಮ್. ದೇಜೇಗೌ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ಬಂದಿದೆ, ಅವರ ಬಗ್ಗೆ ಸಂಶೋಧನಾ ಮಹಾಪ್ರಬಂಧಗಳು ಬಂದಿವೆ. ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿ ಆಯ್ತು ನಿಮ್ದು ಉಪನ್ಯಾಸ ಕೇಳಿ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಡಾಕ್ಟರ್ ವೀಣಾ ಹೇಳಿದ್ರ ಮೇಡಮ್. ವೀಣಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಲಲಿತಾ KP ರಶ್ಮಿ ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್. ಬಹಳ ಸರಳವಾಗಿ ನೀವು ಜವರೇಗೌಡ ಅವರ ವ್ಯಕ್ತಿತ್ವವನ್ನ ಕಟ್ಟಿಕೊಟ್ರಿ, ಅದು ಬಹಳ ಮುಖ್ಯವಾದದ್ದು. ಮತ್ತೆ ನೀವು ಒಂದು ಮಾತು ಹೇಳಿದ್ರಿ, ನನ್ನ ಮಾತೃಭಾಷೆ ಕನ್ನಡ ಅಲ್ಲ ಅಂತ. ನಿಮ್ಮ ಮಾತು ಕೇಳಿದ್ರೆ ನಿಮ್ಮ ಮಾತೃಭಾಷೆ ಕನ್ನಡ ಅಲ್ಲ ಅಂತ ನಮಗೆ ಒಪ್ಕೊಳ್ಳಿಕ್ ಆಗೋದಿಲ್ಲ. ಅಷ್ಟು ಸರಳವಾಗಿ, ಸುಂದರವಾಗಿ ನೀವು ಕನ್ನಡ ಭಾಷೆಯನ್ನ ಮೈಗೂಡಿಸಿಕೊಂಡಿದ್ದೀರಿ, ಅದು ಬಹಳ ಸಂತೋಷ ಅನಿಸ್ತು. ಧನ್ಯವಾದ. ನಿಮ್ಮ ನಿರೂಪಣೆಯ ಶೈಲಿ ಕೂಡ ಬಹಳ ಚೆನ್ನಾಗಿತ್ತು. ಅದು ಯಾಕೆ ಅಷ್ಟು ಸುಂದರವಾಗಿ ಮೂಡಿ ಬಂತು ಅಂದ್ರೆ ನಿಮ್ಮ ಕನ್ನಡದ ಪ್ರೀತಿ ಅಲ್ಲಿ ಎದ್ದು ಕಾಣ್ತಿತ್ತು ಅಂತ ನಾನು ಅನ್ಕೊಂತೇನೆ. ಬಹಳ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತ ಜವರೇಗೌಡ ಅವರ ಒಂದು ವ್ಯಕ್ತಿತ್ವವನ್ನ, ಅವರ ಸಾಹಿತ್ಯದ ಒಂದು ಬದುಕನ್ನ, ಅವರ ಹೋರಾಟದ ಬದುಕನ್ನ ಬಹಳ ಚೆನ್ನಾಗಿ ನೀವು ಕಟ್ಟಿಕೊಟ್ರಿ. ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಒಬ್ಬ ಸಂವರ್ಧಕ ಜವರೇಗೌಡ ಅಂತ ನಾವು ಹೇಳ್ಬೋದು. ಮತ್ತೆ ಅಷ್ಟೇ ಒಳ್ಳೆಯ ಪ್ರಾಧ್ಯಾಪಕರು ಕೂಡ, ದೂರದೃಷ್ಟಿ ಉಳ್ಳಂತ ಆಡಳಿತಗಾರರು ಆಗಿದ್ರು ಅನ್ನೋದನ್ನ ಅವರ ಕುಲಪತಿಗಳ ಪತ್ರಗಳಲ್ಲಿ ನಾವು ಸಾಕಷ್ಟು ಸಲ ನೋಡಿದೀವಿ. ಮತ್ತೆ ಒಳ್ಳೆ ಕನಸುಗಾರ ಅವರು ಜವರೇಗೌಡ ಅವರು. ಇದೆಲ್ಲ ಅವರ ವ್ಯಕ್ತಿತ್ವದ ಕೆಲವೊಂದು ಅಂಶಗಳಂತ ನಿಮ್ ಕೆಲವೊಂದು ಮಾತುಗಳನ್ನು ಹೇಳಿ, ಅದು ಬಹಳ ನನಗೆ ಖುಷಿ ಆಯ್ತು. ಕೇವಲ 2 ಗಂಟೆಗಳ ಬೋಧನಾ ಅವಧಿಗೆ ಸೀಮಿತವಾಗಿದ್ದ ಕನ್ನಡವನ್ನ 4 ತಾಸಿನ ಅವಧಿಗೆ ತರುವ ಹೋರಾಟದಲ್ಲಿ ನಮ್ಮ ಜವರೇಗೌಡ ಅವರ ಕೆಲಸ ಬಹಳ ದೊಡ್ಡದು ಅನ್ನೋದು. ಇದ್ರ ಜೊತೆಗೆ ಇನ್ನೊಂದು ಅಂಶವನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಕನ್ನಡವನ್ನ ತರಬೇಕು, ಕನ್ನಡಕ್ಕೆ ಸ್ಥಾನಮಾನ ಕೊಡಬೇಕನ್ನುವ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಇದ್ದವರು ನಮ್ಮ ಜವರೇಗೌಡ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಮೇಡಮ್, ಬಹಳಷ್ಟು ವಿಷಯಗಳನ್ನ, ಬಹಳಷ್ಟು ಅವರ ಚರಿತ್ರೆ, ಸಾಹಿತ್ಯ, ಕುವೆಂಪು ಅವರ ಬಗೆಗಿನ ಪ್ರೀತಿಯನ್ನ, ತಿನ್ನಂಸಿರಿ ಬಗೆಗಿನ ಪ್ರೀತಿಯನ್ನ ಎಳೆಯಾಗಿ ಮತ್ತೊಮ್ಮೆ ನಮಗೆ ಅವರ ಜವರೇಗೌಡ ಅವರ ಚರಿತ್ರೆನೇ ಇನ್ನೆಂದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲದ ಹಾಗೆ ನೀವು ಕಟ್ಟಿಕೊಟ್ರಿ. ನಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ. ಮತ್ತೆ ಅದೇ ರೀತಿಯಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ಸಾಹಿತ್ಯದ ವಿದ್ಯಾರ್ಥಿಗಳು ಅಲ್ಲದೇ ಇದ್ರೂ ಕೂಡ
ಸಾಹಿತ್ಯದ ಮೂಲೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೇನೋ ಸರ್ ಅನಿಸ್ತದೆ. ಅವರ ನೆನಪಿನ ಶಕ್ತಿಯು ಬಹಳ ಅಗಾಧವಾದದ್ದು. ನಾವು ಕನ್ನಡ ಪ್ರಾಧ್ಯಾಪಕರು ನಾಚಿಕೊಳ್ಳುವ ಹಾಗೆ ಸರ್ ಕನ್ನಡ ಸಾಹಿತ್ಯವನ್ನ, ಕನ್ನಡ ಕವಿಗಳನ್ನ ಅವರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಹೇಳುವಂತ ರೀತಿ ಏನಿದೆಯಲ್ಲ, ಅದಕ್ಕೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕೆ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್. ಗೌರಮ್ಮ ಮೇಡಮ್, ಗೌರಮ್ಮ ಮೇಡಮ್ ಮಾತಾಡ್ತೀರಾ? ಎಲ್ರಿಗೂ ಶರಣಾರ್ಥಿಗಳು. ಡಾಕ್ಟರ್ ಲಲಿತಾ ಮೇಡಮ್ ದೇ ಜವರೇಗೌಡ ಅವ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಉಪನ್ಯಾಸವನ್ನು ನೀಡಿದ್ರಿ. ನಾವು ದೇ ಜವರೇಗೌಡರ ಬಗ್ಗೆ ಹೆಸರು ಕೇಳ್ತಾ ಇದ್ವಿ, ಆದ್ರೆ ಅವ್ರ ಬಗ್ಗೆ ನಮ್ಗೆ ಇಷ್ಟು ವಿವರವಾಗಿ ಗೊತ್ತಿರ್ಲಿಲ್ಲ. ಮೇಡಮ್ ತುಂಬಾ ಚೆನ್ನಾಗಿ ನಮ್ಮಲ್ಲಿ ಅವ್ರನ್ನ ಪರಿಚಯಿಸಿ ಕೊಟ್ಟದಕ್ಕೆ ನಮ್ಮ ವೇದಿಕೆ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಾತೋಶ್ರೀ ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇತ್ತೀಚೆಗೆ ನಾನೊಂದು ಯೂಟ್ಯೂಬ್ ನಲ್ಲಿ ಪ್ರೊಫೆಸರ್ ಹಂಪ ನಾಗರಾಜನವರು ದೇಜೇಗೌಡರ ಜೊತೆ ಒಂದು ಸಂದರ್ಶನ ಮಾಡಿದ್ದ ವಿಡಿಯೋ ನೋಡಿದೆ. ಅದರಲ್ಲಿ ಅವರು ಹೇಳ್ತಾರೆ, ನಾನು ಯಾವ್ದಾದ್ರು ಪೂಜೆ ಅಂತ ಮಾಡಿದ್ರ ಅಥವಾ ಯಾರನ್ನ ನಾನು ದೇವರಂತ ನಾನು ತಿಳ್ಕೊಂಡಿದ್ರ ಅದು ಕುವೆಂಪು ಮತ್ತು ಬಸವಣ್ಣನವರನ್ನು ಅಂತ ಹೇಳಿ ಕೊನೆ ತನಕನು ಇವರು ಲಲಿತಾ ಮೇಡಮ್ ಕೊನೆಗೆ ಬಸವಣ್ಣನವರನ್ನ ಪ್ರಸ್ತಾಪಿಸಿದ್ರು. ಕುವೆಂಪು ಅವರ ಬಸವಣ್ಣನವರ ಪ್ರೀತಿ ಅದನ್ನೇ ದೇಜೇಗೌಡರು ಕೂಡ ಬಹಳಷ್ಟು ಅಲ್ಲಲ್ಲಿಗೆ ಬಸವಣ್ಣವ್ರ ಬಗ್ಗೆ ಕುರಿತು ಹೇಳ್ಯಾರ. ಒಂದು ಮಾತು ಇಲ್ಲಿ ನನಗೆ ನೆನಪಾಗ್ತಾ ಇದೆ. ಈ ಅರಿಸ್ಟಾಟಲ್ ಅನ್ನುವಂತ ಗ್ರೀಕ್ ಫಿಲಾಸಫರ್ ಒಂದ್ ಕಡೆ ಹೇಳ್ತಾರೆ, ಎಕ್ಸಲೆನ್ಸ್ ಈಸ್ ನೆವರ್ ಎನ್ ಆಕ್ಸಿಡೆಂಟ್. ಎಕ್ಸಲೆನ್ಸ್ ಈಸ್ ನೆವರ್ an accident. It is always the result of high intention, sincere effort and intelligent execution ಅಂತ. ಅಂದ್ರೆ ಎಕ್ಸಲೆನ್ಸ್ ಆಕ್ಸಿಡೆಂಟಲ್ ಆಗಿ ಬರುವಂತಹದ್ದಲ್ಲ. ಇಟ್ ಈಸ್ ಆಲ್ವೇಸ್ ದ ರಿಸಲ್ಟ್ ಆಫ್ ಹೈ ಇಂಟೆನ್ಷನ್ ಇತ್ತು. ದೇಜೇಗೌಡರಿಗೆ ಕನ್ನಡದ ಬಗ್ಗೆ ಬಹಳ ಕಳಕಳಿ ಇತ್ತು. ಏನೇನೋ ಎಲ್ಲಾ ಎಷ್ಟೊಂದು ಸಂಸ್ಥೆಗಳನ್ನ ಮಾಡಿದ್ರು. ಆ ಇಂಟೆನ್ಷನ್ ದಿಂದನೇ, ಕನ್ನಡ ಪರವಾದ ಕಾಳಜಿಯಿಂದಲೇ, ಕನ್ನಡ ಪರವಾಗಿ ಇರುವಂತಹವರ ಕಳಕಳಿಯಿಂದಲೇ ಅವರೆಲ್ಲಾ ಮಾಡಿದ್ರು. ಹಾಗೆ ಅವ್ರದ್ದು ಜೀವನದುದ್ದಕ್ಕೂ ಬಹಳ ಸಿನ್ಸಿಯರ್ ಎಫರ್ಟ್ ಇತ್ತು. ಬಹಳ ಪರಿಶ್ರಮಿಗಳಾಗಿದ್ರು. ಒಬ್ಬ ಕುರಿ ಕಾಯುವ ದನಗಾಹಿ ಒಂದು ವಿಶ್ವವಿದ್ಯಾಲಯದ ಚಾನ್ಸಲರ್ ಕುಲಪತಿಗಳಾಗುವಂತಹ ಒಂದು ಸಂದರ್ಭವನ್ನು ಮೂಡ್ತಾರ ಅಂತ. ಈ ಕುರಿ ಕಾಯುವ ದನಗಾಹಿಗಳ ಅಲ್ಲೇ ಇರುವಂತಹ ಒಂದು ಜಿಗುಟುತನ ಅವರ ಬದುಕಿನಿದ್ದಕ್ಕೂ ನಾವು ಕಾಣ್ತೀವಿ. ಅವರ ಎಲ್ಲಾ ಸಾಹಿತ್ಯದ ಎಲ್ಲಾ ಆಯಾಮಗಳಲ್ಲಿ ಕೈಯಾಡ್ಸಾರ. ಎಷ್ಟೊಂದು ಸಂಸ್ಥೆಗಳನ್ನ ಕಟ್ಟ್ಯಾರ, ಎಷ್ಟೊಂದು ಕೃತಿಗಳಿಗೆ ಕರ್ತರಾಗ್ಯಾರ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ಇಂಟೆಲಿಜೆನ್ಸ್ ಹಾಗೆ ಕೂಡ ಹೈ ಇಂಟೆನ್ಷನ್, ಸಿನ್ಸಿಯರ್ ಎಫರ್ಟ್ ಅಂಡ್ ಇಂಟೆಲಿಜೆಂಟ್ ಎಕ್ಸಿಕ್ಯೂಷನ್ ಅಂತ ಕೊನೆಗೆ ಹೇಳ್ತಾನೆ ಅರಿಸ್ಟಾಟಲ್. ಅಂದ್ರೆ ಇಂಟೆಲಿಜೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಎಷ್ಟೊಂದು ಕನ್ನಡ ಭಾಷೆ ಬಗ್ಗೆ ಅಂತೂ ಬಹಳ, ಆಮೇಲೆ ಆತ್ಮಚರಿತ್ರೆಗಳನ್ನ, ಆಮೇಲೆ ಬೇರೆ ಬೇರೆ ಆಂಗ್ಲ ಸಾಹಿತಿಗಳನ್ನ ಕನ್ನಡಕ್ಕೆ ಪರಿಚಯಿಸುವಂತಹದ್ದು ಇಂಥದ್ದೊಂದು ದೊಡ್ಡ ಕೆಲಸ ಅವರು ಮಾಡಿದ್ರು. ಅವರು ಬಸವಣ್ಣನವರ ಬಗ್ಗೆ ಒಂದು ಹೇಳಿಕೆಯನ್ನ ನಾನು ಅಲ್ಲಿ ಹೇಳ್ಬಯಸ್ತೇನೆ. ವೇದ, ಶಾಸ್ತ್ರ, ಪುರಾಣ, ಆಗಮಗಳನ್ನು ಮೀರಿದ ವಚನಗಳಲ್ಲಿ ರಾರಾಜಿಸುವ ಧರ್ಮವೇ ನಿತ್ಯ ಸತ್ಯ ಅಂತ. ಈ ಮಾತನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರ, ಇತ್ತೀಚೆಗೆ ಶಾಸ್ತ್ರಗಳ ಧ್ವನಿಯೇ ವಚನಗಳಲ್ಲಿ ಇದೆ, ಅದನ್ನೇ ಮನೆಗೆ ಮುಟ್ಟಿಸುವಂತಹ ಕೆಲಸ ನಡೆದಿದೆ ಅಂತ ಒಂದು ಹೇಳಿಕೆ ನಡುವೆ ಈ ದೇಜೇಗೌಡರ ಒಂದು ಮಾತುಗಳನ್ನ, ಅವರ ಉಕ್ತಿಗಳನ್ನ ನಾನು ಇಲ್ಲಿ ವಿಷದಪಡಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ವೇದ, ಶಾಸ್ತ್ರ, ಪುರಾಣ, ಆಗಮಗಳನ್ನು ಮೀರಿದ ವಚನಗಳಲ್ಲಿ ರಾರಾಜಿಸುವ ಧರ್ಮವೇ ನಿತ್ಯ ಸತ್ಯ. ಅಂದ್ರೆ ಇವೆಲ್ಲ ಅವು ವೇದಶಾಸ್ತ್ರ ಇವೆಲ್ಲ ಮೀರಿ ನಿಂತಿದ್ದಾವೆ ನಮ್ಮ ಶರಣರ ವಚನಗಳು ಅಂತ ವಚನಗಳಲ್ಲಿ ರಾರಾಜಿಸುವ ಧರ್ಮವೇ ನಿತ್ಯ ಸತ್ಯ. ಅದುವೇ ಬಸವ ಧರ್ಮ. ಎಲ್ಲ ಧರ್ಮಗಳ ಕೂಡಲ ಸಂಗಮವಾಗಿ ಅದು ವಿಶ್ವಧರ್ಮ. ಈ ಎಲ್ಲಾ ಧರ್ಮಗಳ ಒಂದು ಸಾರನೆ ಇದು ಬಸವ ಧರ್ಮ, ಇದು ವಿಶ್ವ ಧರ್ಮ ಅನ್ನುವಂಥದ್ದನ್ನ ಪದ್ಮಶ್ರೀ
ದೇಜಗೌಡರು ಹೇಳಿದಂತ ಮಾತನ್ನ ಹೇಳಿ ನನಗೆ ಅವಕಾಶ ಕೊಟ್ರಿ. ಇಲ್ಲಿ ಎರಡು ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ತಮಗೆಲ್ಲ ಧನ್ಯವಾದಗಳು. ಶಶಿಕಾಂತ್ ಪಟ್ಟಣ್ ಸರ್ ಇವರಿಗೂ ನನ್ನ ಧನ್ಯವಾದಗಳು. ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಬಸಮ್ಮ ಗಂಗನಳ್ಳಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದೇಜಗೌಡ್ ಅವರ ಕುರಿತಾದಂತ ಒಂದು ಉಪನ್ಯಾಸ ಬಹಳಷ್ಟು ಸುಂದರವಾಗಿ ಮೂಡಿ ಬಂತು. ಇಂಥ ಒಂದು ಉಪನ್ಯಾಸವನ್ನ ಇಲ್ಲಿ ಇಟ್ಟಿರುವುದು ಮೊದಲಿಗೆ ನಾನು ಶಶಿಕಾಂತ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ನಮ್ಮ ಕರ್ನಾಟಕದ ಅಥವಾ ನಮ್ಮ ನಾಡಿನ ಮೂಲೆಗಳಲ್ಲಿ ಇರುವಂತ ಬಹುದೊಡ್ಡ ಸಾಧಕರನ್ನ ಈ ವೇದಿಕೆಯ ಮೂಲಕ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಲಲಿತಾ ಮೇಡಮ್ ಅವ್ರು ಮಾತಾಡಿದ್ದು ಬಹಳಷ್ಟು ಸುಂದರವಾದಂತ ಅವರ ಭಾಷೆಗೆ ನಾನು ಮಾರು ಹೋದೆ. ನಿಜಕ್ಕೂ ಮುತ್ತಿನ ಹಾರ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂತ ಒಂದು ಶರಣರ ವಾಣಿಗೆ ಸಾಕ್ಷೀಭೂತವಾಗಿರುವಂತ ಅವರ ನುಡಿ, ಒಂದು ಮಾತಿನ ಶೈಲಿ ಬಹಳಷ್ಟು ಸುಂದರವಾಗಿತ್ತು. ದೇಜಗೌಡ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಕನ್ನಡದ ಬಹುದೊಡ್ಡ ಶಕ್ತಿಯವರು. ಅವರು ನೋಡಲಿಕ್ಕೆ ಬಹಳಷ್ಟು ಸರಳ ಸಾದಾ ವ್ಯಕ್ತಿಗಳಾಗಿದ್ರು. ಅವರ ಭಾಷಣಗಳನ್ನು ಕೂಡ ಹಲವಾರು ಫಂಕ್ಷನ್ಗಳಲ್ಲಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ವ್ಯೋಮಾಕಾಶದಂತಿರುವ ಅವರ ಒಂದು ಇಡೀ ಬದುಕು ಬರಹವನ್ನ ನಾವು ಎಲ್ಲಿಯೂ ನುಸುಳದಂತೆ ಇವತ್ತು ಮೇಡಮ್ ಅವರು ನಮಗೆಲ್ಲ ಪರಿಚಯ ಮಾಡಿಕೊಟ್ರು. ಅಂತ ಒಂದು ಅದ್ಭುತವಾದಂತ ಒಂದು ಶಕ್ತಿ, ಒಬ್ಬ ವ್ಯಕ್ತಿ ನಮ್ಮ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರ ಒಂದು ಭಾಗ್ಯ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆಗಳನ್ನ ಮಾಡಬಹುದು. ಆಮೇಲೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಈ ಸಮಾಜಕ್ಕೆ ವೈವಿಧ್ಯಮಯವಾದಂತ ಒಂದು ಕೊಡುಗೆಗಳನ್ನ ಯಾವ ರೀತಿಯಾಗಿ ಕೊಡಬಹುದು ಅನ್ನುವುದಕ್ಕೆ ದೇಜಗೌಡ ಅವರೇ ಮಾದರಿ. ಈ ನಿಟ್ಟಿನಲ್ಲಿ ಕನ್ನಡಕ್ಕೆ ಬಹುದೊಡ್ಡ ಆಸ್ತಿ ಆದಂಥವ್ರು, ಕನ್ನಡಕ್ಕೆ ದೊಡ್ಡ ಶಕ್ತಿ ಆದಂಥವ್ರು, ಕನ್ನಡಕ್ಕೆ ಬಹುದೊಡ್ಡ ಶಕ್ತಿಯನ್ನ ತುಂಬಿದಂಥವ್ರು ದೇಜಗೌಡ ಅವರು. ಅವರ ಕುರಿತಾದಂತ ಬಹಳಷ್ಟು ಮಾಹಿತಿಗಳನ್ನ ನಮ್ಮೆಲ್ಲರಿಗೆ ಒದಗಿಸಿಕೊಟ್ಟಂತಹ ಲಲಿತಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಮಗಳು ಒಂದು 5 ದಿನದಿಂದ ಅಮೆರಿಕಕ್ಕೆ ಹೋದ್ರು. ಅವರು ಏರ್ಪೋರ್ಟ್ನಾಗಿದ್ರು. ನಮ್ಮ ಒಬ್ಬ ಇವತ್ತಿನ ಅತಿಥಿಗಳು ಒಂದು ಅನಿವಾರ್ಯವಾಗಿ ಒಪ್ಪಿಕೊಂಡು ಕನೆಗೆ ಆಗದಿಲ್ಲ ಅಂತಕೊಂಡು ಫೋನ್ ಮಾಡಿದಾಗ ನಮ್ಗೆ ಬಹಳ ಸ್ವಲ್ಪ ಒಂಥರ ಕಳವಳ. ಯಾರು ಮಾಡ್ಬೇಕು ಇಂಥ ಆ ಜಾಗ ಯಾರು ತುಂಬಿಸ್ಬೇಕಂತ ಕೇಳ್ಕೊಂಡೆ. ಅವ್ರ ಪಾಪ ಒಂದು ವಾರದಲ್ಲಿ ಮೊದಲು ನೋಡ್ತೀನಿ ಮಾಡ್ತೀನಿ ಇಲ್ಲ ಹೇಳ್ತೀನಿ ಅಂದ್ರು. ಒಂದಿನ ಇಮಿಡಿಯೇಟ್ಲಿ ಹೇಳಿದ್ರು. ಸೊ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಹರ್. ಅವ್ರ ಮಗಳನ್ನ ಅಮೆರಿಕಕ್ಕೆ ಕಳಿಸಿ ಬಂದು ಸಾಯಂಕಾಲ ಹೇಳಿದ್ರು, ಸರ್ ಮಾಡ್ತೀನಿ ಅಂತಂದ್ರು. ಖುಷಿ ಆಯ್ತು. ಮತ್ತೆ ಈ ಒಂದು ತಂಡವನ್ನ ಈ ಒಂದು ವೇದಿಕೆಗೆ ಬಂದು ತಾವು ಮುನ್ನಡೆಸಿ ಮಾರ್ಗದರ್ಶನ ಮಾಡಿ ಇವತ್ತು ಅಪರೂಪದ ಭಾಷೆ. ನಾವು ಇಷ್ಟೊಂದು ನಿಜಕ್ಕೂ ಅವರು ಕೊಡವ ಭಾಷೆ, ಮಾತೃಭಾಷೆ ಅಂದ್ರೆ ಕೊಡವ ಭಾಷೆ, ಅದು ಕನ್ನಡ ಭಾಷೆ. ಅಂದ್ರೆ ಅವರು ತಂದೆ ಮಿಲಿಟರಿ, ಅವ್ರ ಮನೆಯವ್ರ ಮಿಲಿಟರಿ, ಎಲ್ಲ ಒಂದು ವಾತಾವರಣದಾಗ ಇಟ್ಕೊಂಡು ಕನ್ನಡವನ್ನೇ ಮತ್ತು ಇಂಗ್ಲಿಷನ್ನ ಅಷ್ಟೇ ಪ್ರಬುದ್ಧವಾಗಿ ಮಾತನಾಡ್ತಕ್ಕಂಥ ಒಬ್ಬ ಒಳ್ಳೆಯ ವಾಗ್ಮಿಗಳು ಡಾಕ್ಟರ್ ಲಲಿತಾ ರಶ್ಮಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಗೇನ್ ಎಕ್ಸ್ಪ್ರೆಸ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಮೇಡಮ್. ಕೀಪ್ ವಿಸಿಟಿಂಗ್ ಅವರ್ ಟೀಮ್. ಮತ್ತೆ ಬಂದು ಇಂಥ ಒಂದು ಸುಧಾವಕಾಶವನ್ನ ನಮಗೆಲ್ಲ ಈ ದೇಜಗೌಡರ ಬಗ್ಗೆ ನಾವು ವ್ಯಕ್ತಿಗತವಾಗಿ ನೋಡಿರ್ತೀವಿ. ಅವರ ಸಮಗ್ರ ವ್ಯಕ್ತಿತ್ವವನ್ನ ಇವತ್ತು ಬಹಳಷ್ಟು ಮಾಡಿಕೊಟ್ರಿ. ಇದು ಗೂಗಲ್ ಮೀಟನ್ನ ನಾವು ಇವತ್ತು ನಾಳೆ ಮತ್ತೆ ಅದನ್ನ ಅಪ್ಲೋಡ್ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಎಲ್ಲರೂ ಕುಂಡ್ಕೊಂಡು ನೋಡ್ತಾರೆ. ಈ ಒಂದು ಹಿನ್ನೆಲೆಯೊಳಗೆ ಇದು ಜ್ಞಾನದಾಸೋಹ ನಿರಂತರವಾಗಿ ತಮ್ಮಿಂದ ಸಾಗಲಿ ಅಂತ ತಿಳ್ಕೊಂಡು ತಮಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಮುಂದೆ ಸುಧಾಮನ್ ತಗೊಳ್ರಿ. ಈಗ ಶರಣು ಸಂವಾದದಲ್ಲಿ ಮಾತನಾಡಿ ವೇದಿಕೆಗೆ ಇನ್ನಷ್ಟು ಕಳೆ ತಂದುಕೊಟ್ಟ ಎಲ್ಲರಿಗೂ ಅನಂತ ಧನ್ಯವಾದಗಳು. ಈಗ ಶರಣು ಸಮರ್ಪಣೆ ಡಾಕ್ಟರ್ ಜಯಶ್ರೀ ಹಸ್ಬಿ ಮೇಡಮ್. ಅವರು ಬಂದಿಲ್ಲ ಅಂತ ಕಾಣಿಸ್ತೈತ್ರಿ ಸರ್. ಇಲ್ಲ, ಬಂದಿದ್ದೀನಿ ಮೇಡಮ್. ಬಂದಿರಿ? ಮಾತಾಡ್ರಿ. ಬಂದಿದ್ದೀನಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯಿಂದ ಇಂದಿನ ವಿಶೇಷ ಉಪನ್ಯಾಸಕ್ಕೆ ತಮ್ಮ ಅದ್ಭುತ ಅನುಭವವನ್ನ ನೀಡಿದಂತಹ ಕನ್ನಡದ ನಿಧಿ
ನಿಕ್ಷೇಪ ಪ್ರೊಫೆಸರ್ ದೇ ಜವರೇಗೌಡ ಅವರ ಕುರಿತಾದ ಡಾಕ್ಟರ್ ಲಲಿತಾ ಕೆಪಿ ಉಪನಿರ್ದೇಶಕರು ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಸಮರ್ಪಿಸುತ್ತೇನೆ. ವಚನ ಪ್ರಾರ್ಥನೆಯನ್ನ ಮಾಡಿದಂತ ಡಾಕ್ಟರ್ ತಾರಾ BN ಮೇಡಮ್ ಅವರಿಗೂ ಎಲ್ಲರ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳು. ನಮ್ಮ ಇಂದಿನ ಸ್ವಾಗತ ಪ್ರಸ್ತಾವನೆ ಮತ್ತು ಪರಿಚಯ ಹಾಗೂ ಮಾರ್ಗದರ್ಶಕರಾದಂತಹ ನಮ್ಮ ಅಕ್ಕನ ಅರಿವು ವೇದಿಕೆಯ ಅಧ್ಯಕ್ಷರಾದಂತಹ ಎಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಮಾರ್ಗದರ್ಶನ ಮಾಡಿದಂತಹ ನಮ್ಮವರೇ ಆದ ಸುಧಾ ಪಾಟೀಲ್ ಮೇಡಮ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೆ ವಚನ ಮಂಗಳ ಮಾಡಿದಂತಹ ಶರಣೆ ತ್ರಿವೇಣಿ ವಾರದ್ ಮೇಡಮ್ ಅವರಿಗೂ ಶರಣು ಸಮರ್ಪಣೆಯನ್ನ ಸಲ್ಲಿಸ್ತೀನಿ. ಇಂದಿನ ವಿಶೇಷ ಉಪನ್ಯಾಸಕ್ಕೆ ಎಲ್ಲರೂ ಸೇರಿರುವುದು ಒಂದು ಅತ್ಯಂತ ಸುದೈವ ಅಂತ ಹೇಳ್ಬೋದು. ಇದನ್ನ ಆಯೋಜಿಸಿದಂತಹ ಎಲ್ಲ ಸಂಘಟಕರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಹಿರಿಯ ಶರಣರ ಎಲ್ಲ ಶರಣ ಬಂಧುಗಳಿಗೆ ಅಕ್ಕನ ಅರಿವು ವೇದಿಕೆಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್. ಆಮೇಲೆ ಇನ್ನೊಂದು ಮೇಡಮ್, ಕಾರ್ಯಕ್ರಮ ನಿರ್ವಹಣೆ ಮಾಡಿದಂತಹ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರಿಗೂ, ವಚನ ಮಂಗಳ ಹಾಡಲಿರುವ ಶರಣೆ ತ್ರಿವೇಣಿ ವಾರದ್ ಮೇಡಮ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು. ಸಂಯೋಜಕರಾದಂತಹ ಡಾಕ್ಟರ್ ಮಹೇಶ್ ಕೋರೆಗೋಳ್, ಡಾಕ್ಟರ್ ಶರಣಮ್ಮ ಗೋರೆಬಾಳ್, ಶರಣ ಅಶೋಕ್ ಮಿಂದೋಲಿ, ಶರಣ ಶ್ರೀಶೈಲ್ ಭಾಗೇವಾಡಿ, ಪ್ರೊಫೆಸರ್ ಪ್ರಭು ದಂಡಿನ್, ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು. ಮತ್ತು ಸಂಘಟಕರಾದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. ಶರಣೆ ಗೌರಮ್ಮ ನಾಶಿ ಅವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಸಮರ್ಪಿಸ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ವಚನ ಮಂಗಳ ತ್ರಿವೇಣಿ ವಾರದವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರು ಕಂಡು, ನೆರೆ ಮನೆಯ ದುಃಖಕ್ಕೆ ಅಳುವವರ ಕಂಡು, ಮೆಚ್ಚನಮ್ಮ ಕೂಡಲ ಸಂಗಮ ದೇವ, ಮೆಚ್ಚನಮ್ಮ ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ಶರಣಾರ್ಥಿ. ಪ್ರತಿ ಶನಿವಾರ 5 ಗಂಟೆಗೆ, ರವಿವಾರ 11:25ಕ್ಕೆ ಇದೇ ಲಿಂಕಿನ ಮೂಲಕ ಸಾವಿಲ್ಲದ ಶರಣರು, ಮಾಡು ಮಾಡಿದವರು, ಶಿವಯೋಗ ಸಾಧಕರು, ಹೀಗೆ ಅನೇಕ ವಿಷಯಗಳ ಮೇಲೆ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ನಿರಂತರವಾಗಿ ಉಪನ್ಯಾಸ ಮಾಲೆಗಳನ್ನು ಇಟ್ಟಿರ್ತೇವೆ. ಆಮೇಲೆ ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ನಾಳೆಯೂ ಕೂಡ ಡಾಕ್ಟರ್ ಸುಧಾ ಕೌಜಗೇರಿ ಮೇಡಮ್ ಅವರು BL ರೈಸರ
ಕನ್ನಡದ ಸಂಪಾದನೆ ಶಾಸ್ತ್ರದೊಳಗೆ ಪಂಪನನ್ನು ಪರಿಚಯ ಮಾಡಿರ್ತಕ್ಕಂಥ ಬಿ ಎಲ್ ರೈಸರ ಬಗ್ಗೆ ಡಾಕ್ಟರ್ ಸುಧಾ ಕೌಜಗಿರಿ ಮೇಡಮ್ ಅವರು ಮಾತಾಡಲಿದ್ದಾರೆ 11:25 ಇದೇ ಲಿಂಕ್ನಿಂದ. ಎಲ್ಲರಿಗೂ ಬರಲಿ, ಎಲ್ಲರೂ ಜಾಯ್ನ್ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಲಲಿತಾ ರಶ್ಮಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.